ನಾನು ಹೇಳ್ತಾ ಇದ್ದೀನ, ನನಗೆ ನಾನು ಯಾರಂತ ಗೊತ್ತಿಲ್ಲ ಪುಣ್ಯಾತ್ಮ. ಮತ್ತೆ ನನಗೆ ಹೇಗೆ ಹೇಳುವುದು? ಹಾಗಾದರೆ ತನ್ನನ್ನು ತಾನು ಅರಿಯುವುದಕ್ಕೆ ಅಸಾಧ್ಯ. ಅರಿವನೇ ಅರಿಯುವುದು ಅರಿಯುವುದಾ? ಮತ್ತೊಬ್ಬನನ್ನು ತಿಳಿಯುವುದಕ್ಕೆ ಸಾಧ್ಯವಿದೆಯೇ? ಖಂಡಿತವಿಲ್ಲ. ಹಾಗಾದ್ರೆ ತಿಳಿಯಬೇಕೆನ್ನುವಂತಹ ಕುತೂಹಲ ನಿನಗಿದೆಯೋ? ತುಂಬಾ ಆಸೆ ಉಂಟು. ಹಾಗಾದ್ರೆ ಎಂತದ್ದು ಮಾರ್ರೆ? ಏನು? ನಿನ್ನ ಕರ ನನ್ನ ಮಂಡೆ ಮೇಲೆ ಇಟ್ಟದ್ದಷ್ಟೇ ಏನು? ಎಲ್ಲವೂ ನನಗೆ ಅರ್ಥವಾಯಿತು, ತಿಳಿಯಿತು. ಹಾಗಾದ್ರೆ ಹೀಗೆ ಹೇಳು. ಈ ಹಿಂದಿನ ಕಥೆ ನೋಡು, ಆಲೋಚನೆ ಮಾಡು ಸ್ವಲ್ಪ. ವೈಕುಂಠ. ಎಂತದ್ದು? ವೈಕುಂಠದಲ್ಲಿ ವೈಕುಂಠ ಸೀಮೆಯಣ್ಣ ನಾರಾಯಣ ಶ್ರೀಮನ್ನಾರಾಯಣ. ಆವಾಗ ಹೊತ್ತೊಯ್ದವ ನಾನು. ಯಾರು ನೀನು? ನಾನೇ ಗಾರುಡ. ಗರುಡ? ಹೌದಲ್ಲ? ಹೌದು. ಆಮೇಲೆ ಸ್ವಲ್ಪ ಮುಂದೆ ಬಾ. ದ್ವಾಪರ ಯುಗದಲ್ಲಿ ನೀನಾದದ್ದು. ಹೇಗೆ? ಕೆರೆಮನೆಯಲ್ಲಿ ಹುಟ್ಟಿದ್ದು. ಹಾಗಲ್ಲವೋ? ಮತ್ತೆ ಸೆರೆಮನೆಯಲ್ಲಿ? ಹೌದಪ್ಪ. ಸೆರೆಮನೆಯಲ್ಲಿ ನನ್ನ ಜನನ. ನೀ ಕಿಟ್ಟ ಥೋಂಕಿಟ್ಟ ಅದು ಕರೆಯುವುದು. ಹೌದು. ಆದ್ರೆ ನಾನು ಕೃಷ್ಣ. ನಿನ್ನ ಜೊತೆಲಿ ನಾನಾದವರು ನೀನು ವಿಜಯ. ಹೌದಲ್ಲ? ಹೌದು. ಈಗ ನೀನು ಶ್ರೀನಿವಾಸ, ನೀನು ನಾನು ವಾಸುದೇವ. ಹೌದಲ್ಲ? ಹೌದದು. ಹಾಗಾದ್ರೆ ವೇಷ ಹೇಗಾಯ್ತು? ಮುಂದೆ ಬರ್ತದೆ. ಅದ್ಭುತ. ಎಂತದ್ದು? ಭಯಾನಕ. ಎಂತದ್ದು ಭಯಾನಕ? ಭಯಂಕರ. ಎಂತದೊಂದು ವೇಷ. ಹೆದರಿಕೆ ಆಗುತ್ತದೆ ನೀ ಹೀಗೂ ವೇಷ ಮಾಡ್ತೇವೆ. ನಿನಗೆ ಹೆದರಿಕೆ ಆಯ್ತು? ಅಲ್ಲಪ್ಪ, ಅದೇ ಭಯಂಕರ ಭಯಾನಕ ಅಂತ ಹೇಳಿದ್ರೆ ಅಷ್ಟು ಚಂದ. ಒಳ್ಳೆದಾಗಿದೆ. ಒಮ್ಮೆ ಕುಣಿ ನೋಡು. ಮತ್ತೆ ಇಷ್ಟೊಂದು ಮಾಡಿದ್ದು ಅಲ್ಲ, ಒಮ್ಮೆ ನನಗೆ ಬೇಕಾ ಕುಣಿ? ಕುಣಿದಲ್ಲ, ನಿನ್ನೇನು ಕುಣಿಯುವುದು? ಒಮ್ಮೆ ತೋರಿಸು ಕುಣಿದು. ಪ್ರಶ್ನೆ ಕೇಳಿದ್ದು ನಾನು ಪ್ರಶ್ನೆ ಕೇಳಿದ್ದು ಹೌದು. ಇಲ್ಲಿಯ ತನಕ ಕುಣಿದದ್ದನ್ನು ಕಣ್ಣಾರೆ ಕಂಡವ ನೀನು. ಮತ್ತೆಂತ ಇನ್ನೊಮ್ಮೆ ಕುಣಿ. ನಿನ್ನ ಜೊತೆ ಬಟ್ಟಿಗೆ ನಾನು ಬಂದದಲ್ಲ, ನನಗೆ ಕಣ್ಣಾರ ನೋಡ್ಬೇಕು. ನೋಡ ಕುಣಿ. ಯಾವುದು ಕುಣಿಬೇಕು ಈಗ? ಯಾವ್ದಾಗುದಾ? ಸಾಕ? ಒಂದು ತಾಳಕ್ಕೆ ನಿನಗೆ ಸಾಕಾಯ್ತು. ಎಂತದ್ದು ಇದು ನಾಟ್ಯವ? ಮತ್ತೆಂತದ್ದು? ನೀನು ಇನ್ನೂ ಕೂಡ ಬಾಲಪಾಠದಲ್ಲೇ ಇದ್ದಿ. ಮುಂದುವರಿಬೇಕಾದ್ರೆ ನಿನಗೆಲ್ಲಾದ್ರೂ ಹೊತ್ತು ಉಂಟುಂಟಾದ್ರೆ ಆದಿತ್ಯನ ವಾರ ಇದ್ರೆ ಬಾ, ತರಗತಿ ರೆಡಿ. ಹೌದಪ್ಪ, ನಮ್ಮಲ್ಲಿ ಎಷ್ಟು ಮಂದಿ ಇಲ್ಲ. ನಾನು ಕಲಿತದ್ದು ಮರೆತು ಹೋದ್ರೆ ಹಾಗಾಗ್ಲಿಕ್ಕಿಲ್ಲ ನಿನಗೆ. ಹೌದಾ? ನಾಟ್ಯ ಚಂದವಾಗಿ ಅಭ್ಯಾಸ ಮಾಡಬಹುದು. ನಾಟ್ಯದಲ್ಲಿ ಬಿಡುವ. ಮಾತಾಡು. ಇಷ್ಟೊತ್ತು ಮಾಡಿದ್ದೇನು? ಅಯ್ಯೋ, ಈಗ ಮಾತಾಡಂತ ಹೇಳಿದ್ದು. ಮಾತಾಡ ಸುದೇವ. ಅಯ್ಯೋ, ರಾಗೇಳಿ ಬಾಲಿಶ ಪಾಠ ಇದು. ಹೌದಾ? ಯಾರು ಹೇಳಿಕೊಟ್ಟದ್ದು? ಹಾಗಾದ್ರೆ ಒಂದು ಗಡುಸು ಎನ್ನುವುದು ಬೇಕು. ಮಾತು ಸರಿಯಾಗಲಿ. ಮಾತು ಸರಿ ಇಲ್ಲ. ಬಣ್ಣ ಇದಾದ್ರೂ ಸರಿಯಾಗಿದೆ. ಬಣ್ಣ ಅಂತ ಹೇಳಿದ್ರೆ ಬಣ್ಣ ಎಷ್ಟು ಚಂದ ನೀನು ಆ ಬಣ್ಣದಲ್ಲಿ ಕಾಣುದು. ಆದ್ರೆ ಒಂದು ಏನಾಗಿದೆ? ವೇಷ ಕಿರಾತನ ವೇಷ. ಹೌದು. ನಾಮ ಹೀಗೆಯಾ? ಮತ್ತೆ ನಾಮ ಸ್ವಲ್ಪ ಓರಾಗುದು ಬೇಡ ಪುಣ್ಯಾತ್ಮ. ನಿನ್ನ ಬಣ್ಣ ಸರಿ ಇಲ್ಲ. ಇಲ್ಲ ಇಲ್ಲ. ಆಮೇಲೆ ಹಾಕಿಕೊಂಡ ಬಟ್ಟೆ ಇದು ಕಿರಾತನಿಗೆ ಬೇಕಾದಂತಹ ಉಡುಗೆ ತೊಡುಗೆ. ಇದು ಯಾರು ಕಟ್ಟಿದ್ಯಾ? ಯಾಕೆ ನೀ ಸರಿ ನೋಡಿದ್ಯೋ? ಕಟ್ಟುವಾಗ ನೀನು ನೋಡಿಲ್ವೇ? ಇದರ ಬಣ್ಣ ಅದಲು ಬದಲು ಉಂಟು ಪುಣ್ಯಾತ್ಮ. ಬೇರೆ ಬೇರೆ ಚರ್ಮ ಅದು. ಹಾಗೆ ಇದೀಗ ಇದು ಕಿರಾತನ ವೇಷ ಅಲ್ವೇನು? ವೇಷವೇ ಇಲ್ಲ. ಎಂತದ್ದು? ಚಂದವೇ ಆಗಿಲ್ಲ ಅಂತ ಹೇಳುದು ನಾನು. ಯಾವುದು ಸರಿ ಇಲ್ಲ ಅಂತ ಹೇಳುದ? ಮತ್ತೆ ಹಾಗಾದ್ರೆ ಇದು ವೇಷ ಆದಿತ್ತು. ನಿನಗೆ ಈ ವೇಷ ಆಗ್ಲಿಕ್ಕಿಲ್ಲ. ಮತ್ತೆ ನೀನು ಮಾಡುವುದಿದ್ರೆ ನೀ ಸ್ತ್ರೀ ವೇಷ ಮಾಡಿದ್ರೆ ನೀ ಚಂದ ಕಾಣ್ತೀಯ. ಸ್ತ್ರೀ ವೇಷ? ಹೌದೌದಪ್ಪ. ನಾನು ಸ್ತ್ರೀ ವೇಷ ನೀನೆಲ್ಲಾದ್ರೂ ಹೆಣ್ಣು ವೇಷ ಮಾಡಿದ್ರೆ ಇಷ್ಟೇಯಾ? ಎಷ್ಟು ಮಂದಿ ಅಭಿಮಾನಿ ಹಿಂದೆ ಬರ್ತಾರೆ ಅದು ಗೊತ್ತುಂಟು ನಿನಗೆ? ನಾನೇನು ಸ್ತ್ರೀ ವೇಷ ಮಾಡಿದ್ಯಾ? ಈ ಹಿಂದೆ ಮಾಡ್ಲಿಲ್ವಾ? ಯಾವಾಗ? ಭಸ್ಮಾಸುರ ಮೋಹಿನಿ. ಮೋಹಿನಿ. ಅಯ್ಯೋ, ನಿನ್ನದೊಂದು ಭಸ್ಮಾಸುರನನ್ನು ಕೊಲ್ಲಕ್ಕೆ ಬೇಕಾಗಿ ಮೋಹಿನಿ ದಾಳಿದ್ರು ನಾನೇ ಅಲ್ವೇನು? ಯಾರು ಚಂದ ಆಗಿದೆ. ಹೌದಲ್ಲ? ಆಮೇಲೆ ಪರಶುರ ನನ್ನ ಹಿಂದೆ ಓಡಿ ಬಂದದ್ದು. ಹೌದಾ? ಅದಕ್ಕಾಗಿ ಯಾವ ವೇಷವಾದ್ರೂ ಆದದ್ದು ಈ ಸ್ತ್ರೀ ವೇಷ ಬೇಡ ಎನ್ನುವ ಕಾರಣಕ್ಕೆ ಬೇಕಾಗಿ ಸ್ತ್ರೀ ವೇಷವನ್ನು ನಿನಗೆ ಸ್ತ್ರೀ ವೇಷ ಬಿಟ್ಟದಕ್ಕೆ ಹಿಂದೆ ಬಂದ ಕಾರಣ ಈಶ್ವರ. ಮತ್ತೆಂತದ್ದು? ಹೌದಾ? ಹಾಗಾಗಿ ಸ್ತ್ರೀ ವೇಷ ಒಂದು ಆಗ್ಲಿಕ್ಕಿಲ್ಲ ಎನ್ನುವ ಕಾರಣಕ್ಕೆ ಬೇಕಾಗಿ. ಹಾಗಿದ್ರೆ ಈ ವೇಷ ಯಾಕೆ? ಮೋಸ ಮಾಡುವುದಕ್ಕೆ. ಯಾರನ್ನು ಮೋಸ ಮಾಡುದು? ಹಾಗಿದ್ರೆ ವೇಷಧಾರಿಗಳೆಲ್ಲ ಮೋಸಧಾರಿಗಳ ಪುಣ್ಯ. ವೇಷಧಾರಿಗಳೆಲ್ಲರೂ ಮೋಸಗಾರರಲ್ಲ. ಮತ್ತೆ ಸಮಯ ಸಂದರ್ಭ ಕೆಲವೊಮ್ಮೆ ಮೋಸ ಹೋಗಬೇಕಾಗುತ್ತದೆ. ಸರಿ. ಹಾಗಾದ್ರೆ ಈ ಕಾಲದಲ್ಲಿ ನಾನು ವೇಷ ಮಾಡಿದ್ದು ಹೆಂಡತಿಯನ್ನು ಮೋಸ ಮಾಡುದು. ಹೆಂಡತಿಯನ್ನು ಮೋಸ ಅಲ್ಲ, ಗಂಡನಾದವ ಹೆಂಡತಿಯನ್ನು ಮೋಸ ಮಾಡ್ತಾನ? ನಿನ್ನಲ್ಲೇ ಕೇಳುತ್ತೇನೆ. ಏನು? ಮನೆ ಹೆಂಡತಿ ಮನೆ ಬಿಟ್ಟು ಹೋದ್ರೆ ಏನು ಮಾಡ್ಬೇಕಾಗ್ತದೆ? ಹತ್ರ ಮನೆಗೆ ಹೋಗ್ಬೇಕು. ಯಾಕೋ? ಹೆಂಡತಿ ಹಿಂದೆ ಹುಡುಕಲಿಕ್ಕೆ ಪುಣ್ಯಾತ್ಮ. ಅಲ್ಲಿಲ್ಲದ್ರೆ ಮತ್ತೆ ಗಂಡ ಕಡೆಗೆ ಹೋಗ್ಬೇಕು. ತವರು ಮನೆಗೆ ಹೋಗಲೇಬೇಕು. ತವರು ಮನೆಯಲ್ಲಿ ಇಲ್ಲದಿದ್ರೆ ಮತ್ತೆ ಹುಡುಕುದೇ ಗಂಡನಿಗೆ ಕೆಲಸ. ಸುತ್ತಾಡ್ಬೇಕು ಊರು. ಹೌದಲ್ಲ? ಈಗೂ ಇಲ್ಲೂ ಆದದ್ದು ಹಾಗೆ. ಹೇಗೆ? ಭೃಗುಲಾಂಚನದ ಪ್ರಕರಣ. ಅವ ಯಾವಾಗ ಬೊಗ್ಗು ಬಂದದ್ದು? ಭೃಗು ಮಹರ್ಷಿ ಈ ಹಿಂದೆ ನನ್ನ ಬಳಿ ಲಾಂಚಲ್ಲಿ ಹೋದದ್ದು. ಯಾವುದ್ರಲ್ಲಿ? ಲಾಂಚಲ್ಲಿ. ಭೃಗು ಲಾಂಛನ. ಅದೇ ಲಾಂಚನದ ನಾಟಕ. ಕಾಲಲ್ಲಿದ್ದಂತಹ ಲಾಂಛನ ಏನಾಯ್ತು? ಬಂದಂತಹ ಕಾಲಕ್ಕೆ ನನ್ನ ಎದೆಗೆ ತುಳಿದು ಎದೆಯಲ್ಲಿದ್ದಂತಹ ಲಕ್ಷ್ಮಿ ನನಗೆ ಅಪಮಾನವಾಯಿತು ಎನ್ನುವ ಕಾರಣಕ್ಕೆ ಬೇಕಾಗಿ ನನ್ನನ್ನು ಬಿಟ್ಟು ದೂರ ಹೋಗಿದ್ದಾಳೆ. ಈಗ ಎಲ್ಲಿದ್ದಾಳೆ? ಕರವೀರಪುರದಲ್ಲಿದ್ದಾಳೆ. ಅವಳನ್ನು ಕಾರವಾರಕ್ಕೆ ಯಾರು ಕಳಿಸಿದ್ದು ಪುಣ್ಯಾತ್ಮ? ಯಾರು ನಿನ್ನ ಅಜ್ಜಿ ಇದ್ದಾರೆ. ಮತ್ತೆ ನೀ ಹೇಳಿದಲ್ಲ ಕಾರವಾರ. ಕರವೀರಪುರದಲ್ಲಿದ್ದಾಳೆ. ಹಾಗಾಗಿ ಹೋದಂತಹ ಹೆಂಡತಿಯನ್ನು ಹುಡುಕಬೇಕೆನ್ನುವಂತಹ ಕಾರಣಕ್ಕೆ ಬೇಕಾಗಿ ಈ ಸುಂದರ ಕಿರಾತ ರೂಪ. ಇದು ಸುಂದರನ ವೇಷ. ಸುಂದರನ ವೇಷ
ನೋಡಿದ್ರೆ ಗೊತ್ತಾಯ್ತು ಸುಂದರ ಗಿಡ. ಸುಂದರ ಅಂತ ಹೇಳಿ. ಅದಕ್ಕೆ ಅಲ್ವೇನು ಏನು ಓರೆ ಹಾಕಬೇಕಾದಂತಹ ನಾಮವನ್ನು ನೇರವಾಗಿ ಹಾಕಿದ್ವಿ. ಹೌದೌದು. ಹಾಗಾದ್ರೆ ಹಾ. ಇದು ಮೃಗಾಕ್ಷಿಯ ಬೇಟೆ, ಕೇವಲ ಮೃಗ ಬೇಟೆ ಅಲ್ಲ, ಮೃಗಾಕ್ಷಿ ಬೇಟೆ. ಹಾಗಾದ್ರೆ ಹೋಗುದು ಹೇಗೆ? ಹೋಗುದು ಹೇಗೆ? ನಡ್ಕೊಂಡು ಹೋಗುವ, ಆಗುದಿಲ್ಲ. ಓಡಿಕೊಂಡು ಹೋಗುವ, ಹಾ. ಹೊರಲಾಡಿಕೊಂಡು ಹೋಗುವ. ಇಲ್ಲ ಇಲ್ಲ ಅದು ಅದೇನದು? ಧರಿಸಿ ಉಚ್ಚೈಸುವ ಮನೆ ಏರಿದೆ ನದಿ ಬಿಂಬಾಣಗಳ ಧರಿಸುದ ಹೊರವಿಪರಗಳು ಬೇಟೆಯಾಡುತ್ತ ಮೆರೆಯಲೆಂದು ಏನಯ್ಯೋ? ನಡ್ಕೊಂಡು ಓಡಿಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ. ಮತ್ತೆ ಏನ್ ಮಾಡುದು? ಹೋಗಬೇಕೆನ್ನುವ ಹಾಗೆ ಸಂಕಲ್ಪಿಸಿದ್ದೇ ತಡ. ಯಾವ ರೀತಿ ಹೋಗುದು? ಅದು ಅದು ಏನು? ಅಂಬರದಿಂದಲೇ ಇಳಿದು ಬರುತ್ತಾ ಇದೆ ಉಚ್ಚೈಶ್ರವಸು. ಅದ್ಯಾರು ಉಚ್ಚೊಯ್ದದು? ನಜ್ಜ. ನೀ ಹೇಳಿದಲ್ಲ. ನಾನು ಸಂಕಲ್ಪಿಸಿದಂತಹ ಕಾಲಕ್ಕೆ ಹಾ. ದೇವೇಂದ್ರ ತಾನು ಏರಿಕೊಂಡು ಹೋಗುವಂತಹ ಉರಗ, ಓ ದೇವೇಂದ್ರ ಬಿಳಿ ಬಿಳಿಯ ಬಣ್ಣದ ತುರಗ, ಅದು ಯಾಕೆ? ಅದನ್ನು ಏರಿಕೊಂಡು ಹಾ. ನನ್ನ ಹೆಂಡತಿಯನ್ನು ಹುಡುಕುವುದಕ್ಕೆ ಹೊರಡುತ್ತ. ನಿಮಗೆಲ್ಲ ಹಾಗೆ ದೊಡ್ಡ ದೊಡ್ಡರ ಹೇಳಿಕೆ ಕೊಟ್ರೆ ಸಾಕು, ಬರ್ತದ ಗಾಡಿ ಹೋಗ್ತೀರಿ. ಮತ್ತೆ ನಮ್ಮಂತವ್ರ ಕೈ ಹಿಡಿದ್ರು ನಿಲ್ಲಿಸುದೇ ಇಲ್ಲ. ನೀನೇನು ಮಾಡ್ತೀಯೋ? ನಾನೆಂತದ್ದು ಮಾಡುದು? ನಿನ್ನ ಅಪ್ಪಕೊಂಡು ಬರುವುದು ನಿನ್ನ ಜೊತೆ ಮತ್ತೆಂತದ್ದು? ಹೌದಾ? ನಾ ಹಿಂದೆ ಕುಳಿತುಕೊಳ್ತೇನೆ. ಹಾಗಾದ್ರೆ ನನ್ನನ್ನು ಅವಲಂಬಿಸಿಕೊಂಡು ಹಿಂದೆಯಿಂದ ಅದು ಮಾಡುದಲ್ಲ. ಹೋಗೋಣ. ಈ ನಷ್ಟ ಅವಸರದಲ್ಲಿ ಹೋದ್ರೆ ನಾ ಬರುವುದಿಲ್ಲ. ಯಾಕೆ? ನೀವು ಹೋದಲೆಲ್ಲ ಮೋಸವೇ ಮಾಡುದು ಬಿಟ್ರೆ ನನಗೇನು ಉಪಕಾರ ಮಾಡ್ಲೇ ಇಲ್ಲ. ನಾನು ನೀನು. ಏನು ಮಾಡಿದ್ದೇನೆ ಅಂತ ಬೇಕಲ್ಲ. ನೀನು ಕೃಷ್ಣನಾಗಿರುವಾಗ ಎಂತದ್ದು ಮಾಡಿದೆ ನೀನು? ಏನು ಮಾಡಿದ್ದೇನೆ? ಹೋಗಿ ಹಾಗೆ ಮದುವೆ ಆಗಿದೆ. ಎಷ್ಟು ಮದುವೆ ಆಗಿದ್ದಿ? 16,108. 8 ಮಂದಿ. ಹೌದು. ಅಯ್ಯೋ ಪುಣ್ಯಾತ್ಮ, ಏನು? ನಿನ್ನ ಆತ್ಮೀಯ ಸಖ ನಾನು. ಹಾ. ನನ್ನ ಜೊತೆಯಲ್ಲೇ ಇದ್ದಿದ್ದೇನೆ. ನನಗೆ 1,000 ಬೇಕಂತ ಕೇಳಿದ್ಯಾ? ಏನು? 1,000 ಕೊಟ್ಟಿದ್ದೆ ನೀನು? ಇಲ್ಲ. ಬಿಡುವ. ಹಾ. ಒಂದು 500 ಆದ್ರೂ ಕೊಟ್ಟಿದ್ಯಾ? ಇಲ್ಲ. ಬಿಡುವ. ಒಂದು 100 ಆದ್ರೂ ಕೊಟ್ಟಿದ್ಯಾ? ಇಲ್ಲ. ಬಿಡುವ. ಒಂದು 1 ಆದ್ರೂ ಕೊಟ್ಟಿದ್ಯಾ? ಇಲ್ಲ. ಬಿಡು. ಒಂದು ಅರ್ಧ ತುಂಡು ಮುಖಕ್ಕೆ ಕೊಟ್ಟಿದ್ಯಾ? ಏನು? ಹೆಣ್ಣು ಮತ್ತೆ ನಾನು ಮದುವೆಯಾದದ್ದು ಹೆಣ್ಣನ್ನು. ಹಾ. ಹೆಣ್ಣನ್ನು ಹಂಚಿ ತಿನ್ನುವುದಕ್ಕಾಗುತ್ತದೆ, ಅದೇನು ಹಣ್ಣೆ. ಅಯ್ಯೋ, ನಿನ್ನ ಜೊತೆಯಲ್ಲಿ ಇರುವಾಗ ಮಿತ್ರ ಇದ್ದಂತ ಗೊತ್ತಿಟ್ಟೋ ಇಲ್ಲವ ನಿನಗೆ? ಕೊಡ್ಲಿಕ್ಕೆ ಆಗಲಿಲ್ಲ ನಿನಗೆ. ಇನ್ನು ಈಗ ಹೊರಟದ್ದು ಈಗ ಹೊರಟದ್ದು ಮದುವೆ ಆಗ್ಲಿಕ್ಕೆ. ನೀವು ಹೋದಲೆಲ್ಲ ಮೋಸವೇ ಮಾಡುದು ಬಿಟ್ರೆ ಮತ್ತೆ ಈಗ ಹೋಗುವಂತಹ ಕಾಲಕ್ಕೆ ನನ್ನ ಹೆಣ್ಣು ಆ ಗೋಡು ಒಬ್ಬಳೇ ಬರುವುದಿಲ್ಲ. ಮತ್ತೆ ಸಖಿ ವೃಂದವನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಬರುತ್ತಾಳೆ. ಅವ್ರು ಬಂದ್ರೆ ಆ ಕಾಲಕ್ಕೆ ಹಾ. ಒಬ್ಬಳನ್ನು ಮಾತ್ರ ನಾವು ವರಿಸಿದ್ದೇನೆ. ಉಳಿದವರನ್ನು ಉಳಿದದ್ದೆಲ್ಲ ನಿನಗೆ. ನನಗೆ ಕಷ್ಟ ಆಗ್ಲಿಕ್ಕಿಲ್ವಾ? ಸುಧಾರಿಸಲಿಕ್ಕೆ ನಾನಿದ್ದೇನೆ. ಏಯ್! ನನ್ನ ಅನುಗ್ರಹ ಉಂಟು. ಆಗ ನಾ ಬೇರೆ ಎಣಿಸಿದ್ದು ಮಾರ್ರೆ. ಹಾಗಾದ್ರೆ ಸಾವಕಾಶ ಸಲ್ಲಲ್ಲ ಮಾಡುದಲ್ಲ? ತರುಣಿ ಸಖಿಯರ ನೆರವಿನ ಗೀತಾದಿನದಿ ಆ ಸಖಿಯರ ನೆರವಿನ ಗೀತಾದಿನವನದಿ ಸಂಚರಿಸಿ ಸುಮಗಳ ಕೊಯ್ವೆ ಸುಮಗಳ ಕೊಯ್ವೆ ಸುಮಗಳ ಕೊಯ್ವೆ 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 ಎನ್ನುತ್ತಾ ಋಷಿಯು ವನದಿ ಸಂಚರಿಸಿ ಸುಮಗಳ ಕೊಯ್ವೆ ಸುಮಗಳ ಕೊಯ್ವೆ ಸುಮ
ಹೀಗೆ ಬನ್ನಿ ಹೀಗೆ ಬನ್ನಿ ಹೀಗೆ ಬನ್ನಿ ಸಖಿಯರೇ, ಚಕ್ರದಂತೆ ಸುತ್ತುತ್ತಿರುವಂತಹ ಈ ಪ್ರಪಂಚದಲ್ಲಿ ಯಾರು ತಾನೇ ಮತ್ತೊಮ್ಮೆ ಹುಟ್ಟಿ ಬರುವುದಕ್ಕೆ ಸಾಧ್ಯವಿಲ್ಲ. ಅದನ್ನೇ ಪುನರ್ಜನ್ಮ ಎನ್ನುವ ಹಾಗೆ ಕರೆಯುತ್ತಾರೆ. ಸರಿ. ಮತ್ತೊಂದು ಜನ್ಮವನ್ನು ತಾಳಿ ಬರಬೇಕಿದ್ರೆ ಪೂರ್ವ ಜನ್ಮದಲ್ಲಿ ಪುಣ್ಯವನ್ನು ನಾವು ಮಾಡಿರಬೇಕು. ಬಹುಶಃ ಈ ಜನ್ಮದಲ್ಲಿ ನಾನು ಪುಣ್ಯವನ್ನು ಮಾಡಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಯೋಗ್ಯ ತಂದೆ ತಾಯಿಗೆ ನಾನು ಮಗಳಾಗಿ ಜನಿಸಿದ್ದೇನೆ. ಈ ಪದ್ಮಾವತಿಯ ಜೀವನ ಧನ್ಯ ಎನ್ನುವ ಹಾಗೆ ನಾನು ಭಾವಿಸಿದವಳು. ಸರಿ. ಆದರೆ ಏನು? ಏನೋ ಒಂದು ರೀತಿಯಾದಂತಹ ಬೇಸರ ನನಗೆ. ಹೌದು, ಬೇಸರ ಹಾ, ಬೇಸರ ಕಡಲಿಕ್ಕೆ ಅದು ಹಾಗೆ ಅಲ್ವಾ? ಹಾ. ತುಂಬಾ ಇದ್ರೂ ಬೇಸರ, ಏನು ಇಲ್ಲದಿದ್ದರೂ ಬೇಸರವೇ ಅಲ್ವೇ? ಹೌದೌದು. ಎಲ್ಲವೂ ಇದೆ. ನನಗೆ ಯಾವುದಕ್ಕೆ ಕಡಿಮೆ ಇದೆ? ಯಾವುದಕ್ಕೂ ಕಡಿಮೆ ಇಲ್ಲ. ಅಲ್ಲ, ಉಡುವುದಕ್ಕಾಗ್ಲಿ ತೊಡುವುದಕ್ಕಾಗಲಿ, ಹಾ. ಉಣ್ಣುವುದಕ್ಕಾಗಲಿ ಯಾವುದಕ್ಕೂ. ಯಾವುದಕ್ಕೂ ಕೊರತೆ ಇಲ್ಲ. ಹಾ. ಆದರೆ ಒಂದು ರೀತಿಯಾದಂತಹ ಜಾಡ್ಯತೆ ನನಗೆ ಆವರಿಸಿದೆ. ಹೌದೇ? ಆ ಜಾಡ್ಯತೆಯನ್ನು ಕಳೆಯಬೇಕಿದ್ರೆ ನಾವು ಸುತ್ತಾಡಿಕೊಂಡು ಬರಬೇಕೆನ್ನುವಂತಹ ನಿರ್ಧಾರವನ್ನು ಮಾಡಿದವಳು. ಹೌದಾ? ಅದಕ್ಕೆ ಬೇಕಾಗಿ ನಾನು ನಿಮ್ಮನ್ನು ಕರೆದಿದ್ದೇನೆ. ಓ ಸಖಿಯರೇ, ಸಖಿಯರೆಲ್ಲ ಬನ್ನಿರು ಒನಗಿ ಹೋಗುವ ಬನ್ನಿ ಬನ್ನಿ ಒನಗಿ ಹೋಗುವ ಸಖಿಯರೆಲ್ಲ ಬನ್ನಿರು ಒನಗಿ ಹೋಗುವ ಬನ್ನಿ ಒನಗಿ ಹೋಗುವ ಬನ್ನಿ ಒನಗಿ ಹೋಗುವ ಸಖಿಯರೆಲ್ಲ ಬನ್ನಿರು 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 ಒನಗಿ ಹೋಗುವ ಬನ್ನಿ ಒನಗಿ ಹೋಗುವ ಸಕಲರೊಂದು ಗೂಡಿ ಕಾಣುತ್ತಂದ ಚಂದವ ಸಕಲರೊಂದು ಗೂಡಿ ಕಾಣುತ್ತಂದ ಚಂದವ ಸಕಲರೊಂದು ಗೂಡಿ ಕಾಣುತ್ತಂದ ಚಂದವ ಕಾಣುತ್ತಂದ ಚಂದವ ಬನ್ನಿ ಒನಗಿ ಹೋಗುವ ಸಖಿಯರೆಲ್ಲ ಬನ್ನಿರು ಒನಗಿ ಹೋಗುವ ಸಕಲರೊಂದು ಗೂಡಿ ಕಾಣುತ್ತಂದ ಚಂದವ ನಿಖಿಲ ಕುಸುಮಗಳನ್ನು ಕುಯ್ದು ನಿಖಿಲ ಕುಸುಮಗಳನ್ನು ಕುಯ್ದು ಕುಸುಮಗಳನ್ನು ಕುಯ್ದು ಕೊಯ್ದು 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 ಮಾಲೆ ಮಾಡುವ ಮಾಲೆ ಮಾಡುವ ಮಾಲೆ ಮಾಡುವ ಮಾಲೆ ಮಾಡುವ ಮಾಲೆ ಮಾಡುವ ನಿಖಿಲ ಕುಸುಮಗಳನ್ನು ಕುಯ್ದು ನಿಖಿಲ ಕುಸುಮಗಳನ್ನು ಕುಯ್ದು ನಿಖಿಲ ಕುಸುಮಗಳನ್ನು ಕುಯ್ದು
ಪ್ರಕಟಿಸಿದ ನಾವು ನಮ್ಮ ಕೈಯ ಚಳಕವ ನಮ್ಮ ಕೈಯ ಚಳಕವ ನಮ್ಮ ಕೈಯ ಚಳಕವ
ಉದ್ದೇಶ ಇದೆ. ಏನದು? ತಿರುಗಾಟ ಮಾಡಿಕೊಂಡು ಬರುವ ಎನ್ನುವ ಹಾಗೆ ಹೌದೇ? 100 ಮಂದಿ ಸಖಿಯರನ್ನು ಬರ್ಲಿಕ್ಕೆ ಹೇಳಿದ್ದೇನೆ. ಎಷ್ಟು ಮಂದಿ ಬಂದಿದ್ದೀರಿ ನೀವು? ಅಯ್ಯೋ, ಮತ್ತೆ ಉಳಿದ 98 ಮಂದಿ ಹೇಳಿದ್ದಾರೆ. ಅದು ಯಾಕೆ ಕೇಳುವುದು? ಹಾ. ಯಾವಾಗೊಮ್ಮೆ ಮುಗಿತದಂತೆ ಯಾವಾಗ ಓಡುವುದಕ್ಕೆ ಕಾಯ್ತಾ ಇದ್ದ. ಹೌದಾ? ಅದೇ ನೀವು ನಿನ್ನ ಹಾಗಲ್ಲ, ಹತ್ರ ಅವರು ಓಡುವಾಗ ನೀವು ಬರ್ತೀರಿ. ಹೌದು. ಹೌದಾ? ಹಾಗಲ್ಲ ಹಾಗಲ್ಲ. ನಾವು ಯಾವಾಗ ಕೆಲಸ ಮುಗೀತದಂತೆ ಕಾಯುದು. ಹೌದಾ? ಹಾ. ನೀ ಎಷ್ಟು ಕೆಲಸ ಕೊಟ್ಟರು ಮಾಡ್ತೀವಿ ಹೌದೌದು. ಅಲ್ವಾ? ಹೌದು. ಒಂದಲ್ಲ ಎರಡಲ್ಲ ಹಾ, ಹಾ. 3 ಕೆಲಸ ಕೊಟ್ಟರು ನೀ ಬೇಡ ಅಂತ ಹೇಳುದಿಲ್ಲ. ಕೆಲವೊಮ್ಮೆ ಸಾಕು ಆಗುತ್ತದೆ, ಎಂತದ್ದು ಮಾಡುವುದು. ಎರಡೆಯ? ಹೌದು, ಎರಡು ಸಾಕು. 3 ಕೆಲಸ ಬೇಡ ಇಲ್ಲ, ಇಲ್ಲ. ನಿನಗೆ. ನೀನ್ ಕೆಲಸ ಹಂಚೋದು, ನೀ ಎಲ್ಲಿ ಕೆಲಸ ಮಾಡ್ತಿ? ಅಲ್ಲಲ್ಲ, ನಾನು ಭಾವಿಸಿದ್ದು ಇವತ್ತು ಒಂದೇ ಕೆಲಸ ಅಂತ. ಆದ್ರೆ 2 ಬರುವಾಗ ಮತ್ತೆ ಗೊತ್ತದು 2 ಅಂತ. ಹೌದಾ? ಹಾ. ಹಾಗಾದ್ರೆ ನಾವೆಲ್ಲವರು ನಮ್ಮ ವನಕ್ಕೆ ಹೋಗ್ಬೇಕು. ಹೌದು. ಸುಮಗಳನ್ನು ಕೊಯ್ಬೇಕು. ಹಾ. ಮಾಲೆ 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 ಮಾಡುವುದ್ರಲ್ಲಿ ಯಾರು ಪ್ರವೀಣೆ? ಅವಳು. ನಾನು ಊಟ ಮಾಡುದ್ರಲ್ಲಿ. ಹೌದಾ? ಹಾ. ನಿಂಗೆ ಮಾಲೆ ಮಾಡ್ಲಿಕ್ಕೆ ಗೊತ್ತಿಲ್ವಾ? ಕಲಿಸಿದ್ರೆ ಮಾಡ್ತೇನೆ. ಹಾ? ಹೌದು. ಕೆಲವೆಲ್ಲ ಕಲಿಸದಿದ್ರು ಮಾಡ್ಲಿಕ್ಕೆ ಬರ್ತದೆ ಅದು. ಹೌದಾ? ಮಾಲೆ ಹಾ. ಆಮೇಲೆ ನಿಪುಣತೆ. ಅದು ಹೇಳಲಿಕ್ಕಿಲ್ಲ. ಇಲ್ಲ. ನೀನ್ ಯಾವ್ದ್ರಲ್ಲಿ ಪ್ರವೀಣೆ? ಯಾವುದ್ರಲ್ಲೇ ಆಗ್ಲಿ ನಮಗೆ ಬೇಕಾದದ್ದು ಈಗ ಮಾಲೆ ಮಾಡುವವರು. ಹೌದೌದು. ಸುಮಗಳೆಲ್ಲ ಕೊಯ್ಬೇಕು. ಯಾವ ಸುಮವನ್ನು ಕೊಯ್ತಿ ನೀನು? ನಾನು ವಂತಿಗೆ. ಅದ್ಯಾವುದೇ ವಂತಿಗೆ? ನಾ ಕೇಳದಿದ್ದದ್ದು ಸೇವಂತಿಗೆ ಮತ್ತು ಹೀರಾವಂತಿಗೆ. ಹಾ, ಸೇವಂತಿಗೆ ಮತ್ತು ಹೀರಾವಂತಿಗೆ. ಹೌದು. ನೀನ್ ಯಾವ ಹೂ ಕೊಯ್ತಿ? ಮಲ್ಲಿಗೆ. ಮಲ್ಲಿಗೆ ನೀನು ಮೆಲ್ಲಗೆ ಹೋಗ್ಬೇಕು. ಆದಿದ್ದು ನಾನು ಯಾವುದು ಗೊತ್ತಿ? ಯಾವುದು? ಸಂಪಿಗೆ. ಸಂಪಿಗೆ. ಹಾ. ಮರಕ್ಕೆ ಹತ್ತುವಾಗ ಜಾಗರೂಕತೆ. ಯಾಕೆ? ಯಾರಾದ್ರೂ ಇದ್ದರೆ ಹೆಚ್ಚಾಗಿ. ಅದು ಒಂದು. ಹೌದು. ಮತ್ತೆ ಒಂದು ಹಾ. ಸಂಪಿಗೆ ಮರದಲ್ಲಿ ಯಾವಾಗಲೂ ಹಾ. ಇದು ಹೆಚ್ಚಿರುತ್ತದೆ. ಅದರ ಬಗ್ಗೆ ಜಾಗೃತಿ ಆಗಿರ್ಬೇಕು. ಹೌದು. ಹೌದಲ್ಲ? ಹಾಗಾದ್ರೆ ಸುಮಗಳನ್ನು ಕೊಯ್ಬೇಕು. ವನದಲ್ಲಿ ನೀರಾಟವನ್ನು ಆಡಬೇಕು. ಮಾಲೆಯನ್ನು ಮಾಡಬೇಕು. ಮಾಲೆಯನ್ನು ಮಾಡಬೇಕು. ಹೋಗೋಣವೇ? ಹೋಗೋಣ. ನೀರಾಟವನ್ನು ಆಡಿದ್ದೇವೆ. ನೀನ್ ನೋಡ್ಬೇಕು ನೀರಿನಲ್ಲಿ ಮತ್ತೆ ನೀರಿನ ಹಾಗೆ ಈಜಿಸಿ ಹೌದಾ ಈಜಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದೆ. ನಾನು ಎಂತ ಮಾಡುದು, ಕೆಲವೊಮ್ಮೆ ಹೆದರಿಕೆ ಆಗುವಾಗ ಎಲ್ಲವೂ ಬರ್ತದೆ. ಹೌದಲ್ಲ? ಹೌದೌದು. ಇವಳು ಹಾಗೆ, ಇವಳಿಗೆ ನೀರಿಗೆ ಇಳಿಯುವವರೆಗೆ ಹೆದರಿಕೆ ಇರಲಿಲ್ಲ, ನೀರಿಗೆ ಇಳಿದಾದ್ಮೇಲೆ ಹೆದರಿಕೆ ಆದದ್ದು. ಅದು ಹಾಗೆ ನೀರಂದ್ರೆ ಭಯ ಅಲ್ವಾ? ಈಗಂತೂ ಈ ಕಾಲದಲ್ಲಂತೂ ಭಯ ಇರಲೇಬೇಕು. ಏನೇ ಇರಲಿ ನಾವೀಗ ನೀರಾಟವನ್ನು ಆಡಿದ್ದೇವೆ. ಸ್ವಲ್ಪ ಹೊತ್ತು ಮಾರುತನಿಗೆ ಹನುವನ್ನು ಒಡ್ಡಬೇಕು. ಮಂದ ಮಾರುತ
ಒಂದು ಮಲಯ ಮಾರುತ ಬಂದು ಬೀದಿರ ಮಂದ ಮಾರುತ ಬಂದು ಬೀದಿರ ಮಂದ ಮಾರುತನಿಗೆ ತನುವ ನೊಂದಿ ಪ್ರೇಮದಿ ಮಂದ ಮಾರುತನಿಗೆ ತನುವ ನೊಂದಿ ಪ್ರೇಮದಿ ತನುವ ನೊಂದಿ ಪ್ರೇಮದಿ ಮಂದ ಮಾರುತನಿಗೆ ತನುವ ನೋಡಿ ಪ್ರೇಮದಿ ತನುವ ನೋಡಿ ಪ್ರೇಮದಿ ಒಂದೊಂದಿ ಸುಖವ ಮನೆಗೆ ನಡೆವ ಪೋದಿ ಸುಖವ ಬೋದಿ ಸುಖವ ಬೋದಿ ಸುಖವ ಮನೆಗೆ ನಡೆವ ನಾವು ಶೀಘ್ರದಿ ತನುವ ನೋಡಿ ಪ್ರೇಮದಿ ಸುಖವ ಮನೆಗೆ ನಡೆವ ನಾವು ಶೀಘ್ರದಿ ತನೋಟಿ
ಮಂದ ಗಮನದಿಂದ ಬಂದು ವರ ಉದ್ಯಾನದಿ ಮಂದ ಗಮನದಿಂದ ಬಂದು ವರ ಉದ್ಯಾನದಿ ಮಂದ ಗಮನದಿಂದ ಬಂದು ವರ ಉದ್ಯಾನದಿ ಸಖಿದ ಮೋಗದಿ ಮಂದ ಮಾರುತವಿ ತನುವನುಟ್ಟಿ ಪ್ರೇಮದಿಯೇ ಹೊಂದಿಸುತ್ತವ ಮನೆಗೆ ನಡೆವ ನಾವು ಟೀಕರಿ ಹೊಂದಿಸುತ್ತವ ಮನೆಗೆ ನಡೆವ ನಾವು ಟೀಕರಿ ತನುವನುಟ್ಟಿ ಇಂದನ ತೊಂದನ ತೊಂದನ ದಿನತೆ ದಿನನ ದಿನತೆ ಮಂದ ಮಾರುತನಿಗೆ ತನುವನೊಟ್ಟಿ ಪ್ರೇಮದಿ ಹೊಂದಿಸುತ್ತವ ಮನೆಗೆ ನಡೆವ ನಾವು ಟೀಕರಿ ಹೊಂದಿಸುತ್ತವ ಮನೆಗೆ ನಡೆವ ನಾವು ಟೀಕರಿ ಕದಿಮಿತ ಕಲ್ಯಾಣ ಕದಿಮಿತ ಕಲ್ಯಾಣ ಕದಿಮಿತ ಕಲ್ಯಾಣ ಕಲ್ಯಾಣದಿ ತಿತ್ತಳಾಂಗಳ ತಿತ್ತಳಾಂಗ ಕದಿಮಿತ ಕಲ್ಯಾಣ ಕಲ್ಯಾಣದಿ ಹತ್ತರಗಡದಿನ 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 ತಗದಿನತಿ ಹತ್ತರಗಡದಿನ ಹತ್ತರಗಡದಿನ ತತೋಂಗತು ತಕ ತಕ ಜೋಣತಿ ಹತ್ತರಗಡದಿನ ದಿನಿ ಹತ್ತರಗಡದಿನ ದಿನಿ ತಕ್ತಿ ತಕ ಜೋಣತಿ ತಳಾಂಗುದು ಕದಿಮಿತಿ ತಕ ಜೋಣತಿ ತಕ ಜೋಣತಿ ಜೋಣತಿ ತಕತಿ ದಿನತಿ ದಿನತಿ ತಕತಿ ಮಂದ ಮಾರುತನಿಗೆ ತನುವನುಟ್ಟಿ ಪ್ರೇಮದಿ ಹೊಂದಿಸುತ್ತವ ಮನೆಗೆ ನಡೆವ ನಾವು ಟೀಕರಿ ಹೊಂದಿಸುತ್ತವ ಮನೆಗೆ ನಡೆವ ನಾವು ಟೀಕರಿ
ಚಂದವಿತ್ತು ಹ? ಚಂದ ಬಿತ್ತ ಚಂದವಿತ್ತು ಚಂದ ಬಿತ್ತು ನೀರಾಟ ಹೌದಾ? ಹೌದು. ಇವಳು ಯಾಕೆ ನೀರಿನಲ್ಲಿ ಒಳಗಿರುವಾಗ ಎದುರಿಸಿ ಬಿಡ್ತಾ ಇರ್ಲಿಲ್ಲ, ಈಗ ನೋಡಿದ್ರೆ ಮೂಗಿ ಒಳಗೆ ನೀರು ಹೋದ ಒಳಗೆ ಮಾಡ್ತಾಳೆ. ಮಂದ ಮಾರುತ ನಿನಗೆ ಮಾತ್ರ ಬೀಸಿದ್ದಲ್ಲ, ಮತ್ತೆ ನನ್ನ ದೇಹದೊಳಗೆಲ್ಲ ಬೀಸಿತು. ಮನ್ನ ಮಾರದನಿಗೆ ತನವನ್ನು ಒಡ್ಡಿದ್ದೇ ತಡ. ಆಹಾ ಆಹಾ, ಎಂತಹ ತಂಬು ಗಾಳಿ ಬೀಸುತ್ತಾ ಉಂಟು, ಅದು ನಿಮಗೆ ಮಿತದಲ್ಲಿ ಬೀಸಿತು. ಮನಸ್ಸಿಗೆ ಆಹ್ಲಾದವನ್ನು ನೀಡುತ್ತಾ ಉಂಟು. ಹೆಚ್ಚಾಯ್ತಾ? ಜೋರಾಗಿ ಗಾಳಿ ಬೀಸಿದ್ರು ಸ್ವಲ್ಪ ಅಪಾಯವೇ. ನಾನು ಹೀಗಲ್ವಾ? ಹೌದೌದು, ತೆಳ್ಳಗಿರುವವರಿಗೆಲ್ಲ ಸ್ವಲ್ಪ ನಿಧಾನದಲ್ಲಿ ಗಾಳಿ ಹಾರಿ ಬೀಸಿ. ಹೋಗುದು. ಸರಿ, ಮಂದ ಮಾರುತನಿಗೆ ತನವನ್ನು ಒಡ್ಡಿದ್ದೇವೆ. ಹಾಗಾದ್ರೆ ಹೋಗುವ ಮನೆಗೆ, ಶೀಘ್ರದಿ ಹೋಗುವ. ಅದೇ ಒಂದು ಕೆಲಸ ಉಂಟಲ್ಲ, ಏನದು? ಹೂಗಳನ್ನು ಕೊಯ್ದು ಮಾಲೆ ಮಾಡುವುದು. ಓ ಹೌದಲ್ಲ, ಆ ಸ್ಪರ್ಧೆ ಉಳಿದಿದೆ. ಆ ಸ್ಪರ್ಧೆ ಉಳಿದಿದೆ. ಹಾಗಾದ್ರೆ ಆರಂಭಿಸೋಣವೇ? ಆರಂಭಿಸೋಣ. ಸರಿ ಸರಿ. ಪರಿ ಪರಿ ಕುಸುಮಗಳ ಕೊಯ್ಯುತ್ತಿರುವ ಸಮಯದೇ ಪರಿ ಪರಿ ಕುಸುಮಗಳ ಕೊಯ್ಯುತ್ತಿರುವ ಸಮಯದೇ ಹುರುಗವೇರಿ ಕುಂಡುಗರಿಯು ಬೇಟೆಯಾಡದಿ ಹುರುಗವೇರಿ ಕುಂಡುಗರಿಯು ಬೇಟೆಯಾಡದಿ ಹುರುಗವೇರಿ ಕುಂಡುಗರಿಯು ಬೇಟೆಯಾಡದಿ ಹರಿಯು ಬೇಟೆಯಾಡದಿ ಹರಿಯ ಹರಿಯ ಹೆಣ್ಣೊಟ್ಟಿ ಬರಲು ಬಂದ ಗೌರ್ಯದಿ ಶರಣು 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 ಗಜವು ತೆರಳೆ ನಮಿಸಿ ಪಾದದಿ ಇಲ್ಲ, ತುರಗವನ್ನು ಏರಿ ಮುಂದುವರಿದು ಬಂದಂತಹ ಕಾಲಕ್ಕೆ ಏರಿದಂತಹ ತುರಗವನ್ನು ಸನಿಹದಲ್ಲೇ ಕಟ್ಟಿ ಹಾಕಿದ್ದೇವೆ. ನಿಜ. ಎತ್ತರವಾದಂತಹ ಬಂಡೆಯನ್ನು ಏರಿ ಬಿಟ್ಟಿದ್ದೇವೆ. ಅಲ್ವಾ? ಅದು ಅತ್ತ ನೋಡು, ಏನದು? ಮತ ತುಂಬಿದ ಆನೆ. ಆನೆ ಆನೆಯೊಂದು ನಮ್ಮ ಹತ್ರ ಬರುತ್ತಾ ಇದೆ. ಹೌದು. ಹಾಗಾಗಿ ಹಣವನ್ನೇ ಪ್ರಯೋಗಿಸು. ನೋಡಿದ್ದೀಯಾ? ಏನು? ಮದ ತುಂಬಿದ ಆನೆ ನೇರವಾಗಿ ಬರುವಂತಹ ವೇಳೆಯಲ್ಲಿ ನಿನ್ನನ್ನು ಕಂಡದ್ದಷ್ಟೇ 3 ಸುತ್ತು ಪ್ರದಕ್ಷಿಣೆ ಬಂದು ಸೊಂಡಿಲ ನೆಲಕ್ಕೆ ಊರಿ ಸ್ವಾಮಿಯೇ ಏನು? ಸ್ವಾಮಿಯೇ. ನಿನಗೇನಾದ್ರು ಸಿಟ್ಟು ಉಂಟು? ಯಾಕೋ? ಮತ್ತೆ ಹೊಡಿದ್ಯಾಕೆ ನೀನು? ಕೈ ಮುಗಿದು ಆನೆ ಶರಣ ಬಂದು ಹೋಯಿತು. ಹೌದಲ್ಲ? ಹೌದು. ಆನೆ ಹೋದ್ರೆ ಏನಾಯ್ತು? ದೂರಕ್ಕೊಮ್ಮೆ ದೃಷ್ಟಿ ಹಾಯಿಸಿ ನೋಡ. ಅದೆಂತದ? ಅದೆಷ್ಟೋ ನಾರಿ ಮಣಿಗಳು. ಎಂತ ನಾಯಿ ಮರಿಗಳು ಎಷ್ಟು ಉಂಟು ನೋಡು. ಹೆಣ್ಣು ಮಕ್ಕಳು. ಹೆಣ್ಣು ಅದೇ ನಾಯಿ ಮಣಿಯರು. ಹೌದಲ್ಲ? ಹಾಗಾಗಿ ಸ್ವಲ್ಪ ಅತ್ತ ದೃಷ್ಟಿ ಹಾಯಿಸಿ ನೋಡೋಣ ಏನಾಗುತ್ತದೆ. ಆಯ್ತು ನೋಡು. ಕಾಣುತ್ತಿಲ್ಲ ಕೌತುಕವನು ತಂದೆಯ ರಾಕ್ಷಣ ಜಾಣಿ ಪದ್ಮಾವತಿಗೆ ತೋರಿ ಶ್ರೀನಿವಾಸನ ಜಾಣಿ ಪದ್ಮಾವತಿಗೆ ತೋರಿ ಶ್ರೀನಿವಾಸನ ಏಣನಯನೆ ನೋಡಿ ಏಣನಯನೆ ನೋಡಿ ತುರಗವೇರಿ ಬರುವನ ಏನು ಶೌರ್ಯವಂತ ನಮಮ ಜಗದೀಶ ಪದನ ಕಾಣುತ್ತಿಲ್ಲ ಕೌತುಕವನು ಸತಿಯ ರಾಕ್ಷಣ ಏನೇ ಸಖಿ, ಎಲ್ಲಿಗೆ ಹೋದದ್ದು? ನಿನ್ನನ್ನು ನಾನು ಹುಡುಕ್ತಾ ಇರೋದು, ನೀನಿಲ್ಲ ಇಲ್ಲಿ. ಮಲ್ಲಿಗೆ ಆಚೆ ಇದ್ದದ್ದಲ್ವಾ? ಹೌದು. ಕಾಡ ಮಲ್ಲಿಗೆಯನ್ನು ಹುಡುಕುತ್ತಾ ಹೋದೆ ನಾನು. ಓ, ನಿನಗೆ ನಾಡಿನ ಮಲ್ಲಿಗೆ ಆಗುದಿಲ್ವಾ? ಆಹಾ, ಅದೇ ಬೇಕು. ಸಿಕ್ಕಿತ ನಿನಗೆ? ಸಿಕ್ಕಿತು. ಎಷ್ಟು ಮಲ್ಲಿಗೆ ಸಿಕ್ಕಿತು? ತುಂಬಾ ಸಿಕ್ಕಿತು. ಹೌದಾ? ಮಾಲೆಯನ್ನು ಮಾಡಿದೆ. ಗಿಡ್ಡ ಗಿಡ್ಡದ ಉದ್ದೋದದ್ದ? ಉದ್ದೋದದ್ದು. ಹೌದು. ಆಗ್ಲಿ. ಅಲ್ಲ, ಗಿಡ್ಡದಿರ್ತಿದ್ರೆ ನಿನಗೊಂದು ಕಟ್ಲಿಕ್ಕೆ ಸುಲಭ ಆಗ್ತಿತ್ತು. ಹೌದು. ಆ? ಮಲ್ಲಿಗೆ ಮಲ್ಲಿಗೆ ಹಾ. ಮೆಲ್ಲಗೆ ಹಾ. ಕೊಯ್ಯುತ್ತಾ ಇರುವ ಸಮಯದಲ್ಲಿ ವಿಶೇಷವನ್ನು ಕಂಡೆ. ಏನು ವಿಶೇಷ? ನಮ್ಮ ಕಾಡಿನಲ್ಲಿ ಒಂದು ವಿಶೇಷ. ನಮ್ಮ ಕಾಡಿನಲ್ಲಿ, ಹೌದು. ನಮ್ಮ ಉಪವನದಲ್ಲಿ. ನಿಜ. ನಮ್ಮ ಉಪವನ ಯಾವಾಗ್ಲೂ ವಿಶೇಷವೇ. ಹಾಗಲ್ಲ, ಮತ್ತೆ ಇದು ವಿಶೇಷ ಬೇರೆ. ಯಾವುದು? ವ್ಯಕ್ತಿಗಳಿರುವರಿದ್ದಾರೆ. ಅಂದ್ರೆ ನಮ್ಮ ವಿಷಯ ನಮ್ಮ ವಿಷಯ ಓ ದೇವರೇ, ಏನು? ಅಪ್ಪ ಪುರುಷರ ನಮ್ಮ ಉಪವನಕ್ಕೆ ಬರ್ಲಿಕ್ಕೆ ಉಂಟೇನೆ. ಅದಲ್ಲ, ಎಂತದು? ಮಾತು ಇನ್ನೂ ಉಂಟು. ಮತ್ತೆ ಅವರನ್ನು ಕಂಡದ್ದಷ್ಟೇ. ಹಾ. ನೋಡುವಾಗ ಹಾ. ಅತ್ಲಾಗೇನು ಅತ್ತಗೆ ಆನೆ. ಅಯ್ಯೋ, ದೇವರೇ, ಓಡು, ಓಡು. ಆನೆ ನೋಡಿ. ಆನೆ ಯಾಕೆ ಓಡುದು ಸುಮ್ಮನೆ? ನಮ್ಮ ನಮ್ಮ ಉಪವನದಲ್ಲಿ ಒಂದೇ ಒಂದು ಆನೆ ಬರಲಿಲ್ಲ ಇಷ್ಟದವರೆಗೆ. ಇವಾಗ ಬಂದಿದೆ ಆನೆ. ಆನೆ ಆನೆ ಇವಾಗ ಬಂದದ್ದಲ್ಲ, ಮತ್ತೆ ನಾನು ನೋಡಿದಾಗ ಬಂದದ್ದು. ಈಗ ಎಲ್ಲಿ ಹೋಯ್ತದ ಆನೆ? ಅದು ಓಡಿ ಹೋಯ್ತು. ಓಡಿ ಹೋಯ್ತಾ? ಅದರಲ್ಲಿ ಒಂದು ಆಗ- ಕಥೆ ಉಂಟು. ಎಂತದ್ದು? ಕೇವಲ ಓಡಿ ಹೋದದ್ದಲ್ಲ, ಮತ್ತೆ ಈರುವರು ಪರಪುರುಷರ ಆಗಮನವಾಗಿದೆ ಎಂಬುದಾಗಿ ಆಡಿದಿರಲ್ಲ, ಅವರನ್ನು ನೋಡಬೇಕಿತ್ತು. ಹಾ. ಎಂತಹ ಹೇಗಿದ್ರು? ಸುಂದರ ಅಂಗ. ಹೇಗಿದ್ರು? ಇರುವರಿದ್ದಲ್ಲ. ತುರಗವನ್ನು ಏರಿಕೊಂಡು ಬಂದಂತಹ ಸಂದರ್ಭದಲ್ಲಿ ಆ, ಮುಂದೆ ಕುಳಿತವನನ್ನು ಕಂಡೇ ಮನ್ಮಥ ಸದೃಶ್ಯ. ಸಾಕ್ಷಾತ್ ಮನ್ಮಥ. ಹೌದು, ಹಿಂದೆ ಕುಳಿತವ ಅಂಗದನ ಭಾವನಾಗೆ. ಹನುಮಂತ. ಹಾಗಾದ್ರೆ
ಹಾಗಾದ್ರೆ ಧಾವಿಸಿಕೊಂಡು ಬರುವಂತಹ ಆನೆಯನ್ನು ಕಂಡು ಇನ್ನೇನು ಇವರು ಹ. ಎಂತದೆ ಅಪ್ಪಜ್ಜಿ ಯಾರಿಗೆ ಅವರಿಗೆ ಆಗ್ತದಂತ ಭಾವಿಸಿದೆ. ಆನೆ ಆನೆ ಧಾವಿಸಿಕೊಂಡು ಬರ್ತಾ ಇತ್ತಲ್ಲ, ಹಾ. ಇರೋರು ಇಲ್ಲಿ ಇದ್ರಲ್ಲ, ಇನ್ನು ಹೋಗ್ತಾರೆ ಅವರ ಕತೆ ಮುಗಿತದೆ ಎಂಬುದಾಗಿ ಭಾವಿಸಿಕೊಂಡಾಗ ಏನು ಆಶ್ಚರ್ಯ! ಏನ್ ಆಶ್ಚರ್ಯ ಆ ಮನ್ಮಥನಂತೆ ಕಾಣುವಂತ ಹುಡುಗ ಹ. ಹಿಂದಕ್ಕೆ ಕೈಯನ್ನು ತಗೊಂಡು ಹೋದ. ಹೌದಾ ಕತ್ತಲಿಗೆಲ್ಲ ಬಾಣವನ್ನು ತೆಗೆದ ಇನ್ನೇನು ಬಿಲ್ಲಕ್ಕೆ ಜೋಡಿಸಿ ಬಿಡಬೇಕಷ್ಟೇ. ಏನು ಆಶ್ಚರ್ಯ! ಏನಾಯ್ತು ಮುಂದೆದ್ದಂತಹ ಆನೆ ಆನೆ ನಾಯ ಮರಿಯಾಗಿ ಹಾ. ಶರಣು ಎಂದು ಓಡಿ ಹೋಯಿತು. ನನಗೆ ಗೊತ್ತಾಯ್ತು ಇದೀಗ ಬಂದದ್ದೀಗ ನಾಡಿನ ಆನೆ. ಆನೆ ಮತ್ತೆ ಆನೆ ಮಾವುತ ಬಂದಿರಬೇಕು. ಆಹಾ. ಹಾಗೆ ಆನೆ ಮಾವುತ ಹಾಗೆ ಹೇಳಿದ ಹಾಗೆ ಆನೆ ಕೇಳುತ್ತದೆ. ಇಲ್ಲಪ್ಪ, ನಾಡಿನ ಆನೆ ಅಲ್ವಾ? ಆಹಾ. ಮತ್ತೆ ಕಾಡಾನೆ. ಕಾಡಿನ ಆನೆ. ಹೌದು. ಹಾಗೆ ಶರಣ ಬಂದು ಹೋಗುದಾ? ಓ ದೇವರೇ, ಅದೇ ಹೇಳಿದ್ದಲ್ಲ ವಿಶೇಷ. ಓಹೋ, ಈಗ ಇದು ನೀವು ನೋಡಿದ್ದೀರಲ್ವಾ? ಹೌದು, ಹಾ. ನಾವು ನೋಡಿದ್ದೇವೆ. ಎಂತಹ ಸುಂದರ ರೂಪ! ಆ ರೂಪವನ್ನು ಕಂಡು ಹ. ನೀನಲ್ವ ಸಂತೋಷ ಪಟ್ಟಿದ್ದೇನೆ ನೀ ನಾನು. ಸಂತೋಷ ಪಟ್ಟಿದ್ಯಾ? ಅವಳು ಸಂತೋಷ ಪಟ್ಟಿದ್ದಾಳ. ಇವಳಿಗೆ ತೋರಿಸಿದ್ಯಾ ನೀನು? ಇಲ್ಲ, ಅವಳಿಗೆ ಯಾಕೆ? ಬೇಡ. ಆಗ್ಲಿ, ನೀವು ನೋಡಿದ್ದೀರಲ್ವಾ? ಹೌದು. ಆಯ್ತು, ಹೋಗುವ ನಾವು ಇನ್ನು. ಹ? ನೀವು ನೋಡಿ ಆಯ್ತಲ್ಲ? ನಾನು ನೋಡಿದ್ದೇನೆ. ಮತ್ತೆ? ನಮ್ಮ ಉಪವನ ಆ. ಪರಪುರುಷರ ಆಗಮನ ಆಗಮನ ವಿಚಾರಿಸಬೇಕಲ್ಲ. ಅಂದ್ರೆ ನಾನು ನೋಡ್ಬೇಕಂತ ಹೇಳುದಾ? ನೀವು ನೋಡಲೇಬೇಕು. ಓ ದೇವ್ರೇ, ಏನು ಹಾಗೆಲ್ಲ ಪರಪುರುಷರನ್ನು ಕಣ್ಣೆತ್ತಿ ನೋಡ್ಲಿಕ್ಕೆ ಉಂಟ ನಾನು? ಆಗುವುದಿಲ್ವಾ? ನೀವೆಲ್ಲ ಯಾರು? ನೀವು ನೋಡಿದವರ? ನಾ ಯಾರು? ಹೌದು, ನೀವು ರಾಜಕುಮಾರಿ. 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 ನೀವು ಮಾಡಿದ ಹಾಗೆ ನಾನು ಮಾಡ್ಲಿಕ್ಕೆ ಆಗುತ್ತದೇನೆ? ಆಗುದಿಲ್ಲ. ನಾ ಹಾಗೆಲ್ಲ ನೋಡ್ಲಿಕ್ಕೆ ಆಗುದು. ನೀವು ಬೇಕಾದ್ರೆ ನೋಡಿ, ನಾನು ನೋಡುದಿಲ್ಲ. ಒಂದು ಉಪಾಯ ಇದೆ. ಹೇಗೆ? ನಾವು ಎದ್ದು ನೋಡಿದ್ದು, ಹಾ ಹಾ ಹಾ. ಹಾಗಾದ್ರೆ ನಾ ಏನ್ ಮಾಡ್ಬೇಕು? ಕದ್ದು ನೋಡಬಹುದಲ್ಲ. ಓ, ಅದೊಂದು ಉಪಾಯ ಉಂಟು. ಹೌದು. ನಿಮ್ಮೆಲ್ಲರ ಮಧ್ಯದಲ್ಲಿ ಇದ್ದು ನಾನು ಕದ್ದು ನೋಡ್ತೇನೆ. ನಿಜ. ಎಲ್ಲಿದ್ದಾರೆ ಒಮ್ಮೆ ತೋರಿಸಿ. ತೋರಿಸುತ್ತೇನೆ. ಹೀಗೆ? ಸಖಿಯರಿರುವುದಕ್ಕೆ ಪದ್ಮಾವತಿಯು ಕಂಡಳು, ಪದ್ಮಾವತಿಯು ಕಂಡಳು ಮೆರೆವ ವೆಂಕಟಪತಿಯ ರೂಪವ, ತಳೆದಳ ಅಚ್ಚರಿಯಲ್ಲೋ ಮನದೊಳಗೆ. ಸಖಿಯರಿರುವುದ ಕೇಳಿ ಪದ್ಮಾವತಿಯು ಕಂಡಳು ಮೆರೆವ ವೆಂಕಟಪತಿಯ ರೂಪವ. ಏನೇ ಸಖಿ? ನಾನ್ ನೋಡಿದ್ದೇನೆ. ಎಷ್ಟು ನೋಡುದು? ಅಲ್ಲ, ನೋಡಿದ್ದು ನೋಡುವಷ್ಟು ನೋಡಿದ್ದು. ಗೊತ್ತಾಯ್ತು. ನಿಂಗೀಗ ಗೊತ್ತಾದದ್ದು. ನೀ ಆಗ ಬಂದಿದ್ಯಲ್ವ, ನಿಮಗೆ ಗೊತ್ತಿರ್ಲಿಲ್ವಾ? ಯಾರು? ನಾನು ಬೇಗ ಮುಗಿಸಬೇಕಾ? ನೀ ಆ ಕೆಲಸ ಮಾಡುವಾಗ ಮೊದಲು ಒಂದು ಕೆಲಸ ಕೊಟ್ಟಿದ್ದು, ಆವಾಗ ನಿಮಗೆ ಗೊತ್ತಾಗಿದೆ ಅಂತ. ನನ್ನದಿಷ್ಟೇ. ಅಷ್ಟೇಯಾ? ಸಾಕ. ಎಂತದ್ದು? ಹೌದು. ಕಿರಿ ನೋಡಿದ್ದೇನೆ. ಹೌದು. ಆ? ಹೌದು. ಹಾಗೆಲ್ಲ ಎಂತದ್ದು? ಎಂತದ್ದು? ನಮ್ಮ ಉಪವನಕ್ಕೆ ಪರಪುರುಷರು ಬಂದಿದ್ದಾರೆ. ಅವರು ಬರಬಹುದು ಹಾಗೆ? ಬರಬಾರ್ದು. ಯಾರಂತ ವಿಚಾರಿಸಬೇಕಲ್ಲ? ಯಾರು ವಿಚಾರಿಸಿದ್ಯಾರ? ಯಾರು? ನಾನೇ ಹೋಗುತ್ತೇನೆ. ನಾನೇ ಹೋಗುತ್ತೇನೆ. ನಾನೇ ಹೋಗುತ್ತೇನೆ. ನಾನು ಹೋಗುತ್ತೇನೆ ಅಂತ ನನಗೆ ಸ್ವರ ಹೋಗಿ ನಿನಗಾಗಿ ಕೇಳು. ನಾನು ಕೇಳಿದ್ದೇನೆ. ಅದಂತ ಅವಳಿಗೆ ಸ್ತಬ್ಧ ಚಿತ್ರವ? ಸಮಸ್ಯೆ ಉಂಟಾ? ಅವರ ಕೇಳು. ಕೇಳಬೇಕಾ? ಯಾರು 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 ಯಾರು? ನಾನು ಆವಾಗಿಂದ ಕಾಯ್ದು ಒಮ್ಮೆ ಯಾರು ಇಷ್ಟು ಬೇಗ ಇವಳಿಗೆ ಸಾಕಾಯ್ತು. ಏಯ್, ಅದಲ್ಲ. ಯಾರು ನೀನು? ಯಾರು ನಿನ್ನ ಅಪ್ಪ? ಯಾರು ನಮ್ಮ? ಯಾರು ನಾಟ್ಯ ನಾಟ್ಯ ಎಂತದ್ದು ಒಮ್ಮೆಲೆ ಪ್ರಶ್ನೆ ಕೇಳುವುದು, ಹೇಗೆ ಉತ್ತರ ಕೊಡುವುದು? ಹೌದು, ಒಂದೊಂದೇ ಕೇಳಿ. ಒಂದೊಂದು ಹೀಗೆ ಕೇಳುವ ಕ್ರಮ ನಿಮ್ಮಲ್ಲೆಲ್ಲ? ನಾವು ಹಾಗೆಲ್ಲ ಕೇಳುದಿಲ್ಲ. ಈಗ ನಾನು ಕೇಳಿ ನೀವೊಮ್ಮೆ ಕೇಳಿ ನನಗಾಗುದಿಲ್ಲ. ಕೇಳುವವರು ಕೇಳ್ಬೇಕಲ್ಲ ಅವರಿಗೆ. ಯಾರು ನೀನು ಮರಮುಳಿದುಳನೆ, ಯಾರು ನೀನು, ಯಾರು ನೀನು, ಯಾರು ನೀನು ಮರಮುಳಿದುಳನೆ, ಇವನಗೆ ಬಂದ ಕಾರಣಗಳ ಬೇಳು ಕಂಬನೆ, ನಾರಿಯರು ಸಂಚರಿಪ ವನದಿ ಏರಿಯವ ಪುರುಷರೈದೆ, ಈ ರೀತಿಯೊಳು ತಿರುಗುತ್ತಿರುವೆ ಕಾರುಣಿರಲವನು ನಿಲನೆ. ಯಾರು ನೀನು, ಯಾರು ನೀನು,
ಒಬ್ಬನಿಗೆ ಒಂದೇ ರೀತಿಯಲ್ಲಿ. ಅಷ್ಟೇ ಯಾರ ನೋಡು ಹೆಚ್ಚು ಹೊತ್ತಿಲ್ಲ. ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ. ಮಾತ್ರದ್ದು ಮುಖೋಟ ನೋಡು, ಶಾಂತ ಅದೇ. ಅಲ್ಲ ನಿಮ್ಗೆ ಅಭ್ಯಾಸ ಉಂಟಂತಲ್ಲ. ಏನಿಲ್ಲ ಅಲ್ಲ, ಅವರಿಗಂತ ಅಲ್ಲ, ಇವನಿಗಾದ್ರೂ ಹೊಡಿತೇವೆ. ಸಾಕು, ಇನ್ನು ನಾನು ಕೊಡ್ಬೇಕಂತಿಲ್ಲ, ಕೊಡುವವರು ಬಿಟ್ಟಿದ್ದಾರೆ. ದೂರ 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 ದೂರ. ಒಂದು 7 ಹೆಜ್ಜೆ ಹಿಂದೆ. ಸಾಕಾ 7 ಹೆಜ್ಜೆ ಹಿಂದೆ 7 ಹೆಜ್ಜೆ ಹಿಂದೆ. ಸರಿ ಲೆಕ್ಕ ಮಾಡ್ತೇನೆ ನಾನು. 1 2 3 ಹೆಚ್ಚಾಯ್ತಾ? ಹೆಚ್ಚಿಗೆ ಆಯ್ತು. ಆಗಲೇ ಇಲ್ಲ ಅವಳು. ಹಾಗೆ ಇಲ್ವಾ? ಅಯ್ಯೋ ದೇವರೇ, ನಿಮಗೆ ಹಿಂದೆ ಅಂತ ಹೇಳಿದ್ರೆ ಹಿಂದೆ ಬರ್ತೀರಲ್ಲ. ಮತ್ತೆಂತದ್ದು? ಅಯ್ಯೋ 7 ಹೆಜ್ಜೆ ಮುಂದೆ. 7 ಹೇಳಲ್ವಾ? ಸರಿ ನೋಡಿ ಹೋಗು. 1 2 3 ಸಪ್ತಪದಿ ಸಪ್ತಪದಿ 7 7 ಹೆಜ್ಜೆಗಳು ಒಟ್ಟಿಗೆ ಇರುವ ಅಂತ. ಯಾರು ಹೇಳಿದ್ದು? ಎಂತದ್ದು? 7 ಹೆಜ್ಜೆ ಹಿಂದೆ 7 ಹೆಜ್ಜೆ ಮುಂದೆ ಅಂತ ಹೇಳಿದ್ರೆ ಏನು? ಒಂದು ಅಂತರ ಬೆರೆಸಿ ಹೆಣ್ಣು ಮಕ್ಕಳಲ್ಲಿ ಹೇಗೆ ಮಾತಾಡಬೇಕು ಹಾಗೆ ಮಾತಾಡ್ಬೇಕಂತ ಹೇಳಿ. ಹಾಗೆ ಈಗ ಹೆಣ್ಮಕ್ಳು ಮಾತ್ರ ಅಂತರ ಬೇಕಾ? ಅಂತರ ಬೇಕಾ? ರೋಗ ಉಂಟಾ ನಿಮಗೆ? ಎಂತ ರೋಗ? ರೋಗ ನಿನಗೆ, ನಿನ್ನ ಅಜ್ಜಿಗೆ. ಸಾಂಕ್ರಾಮಿಕ ರೋಗ ಹರಡುವಂತದ್ದು ಏನದು? ನಿಮಗೆ ಇದ್ರಿಲ್ವ? ಅಲ್ಲ, ಅಲ್ಲ, ಇಷ್ಟು ಇಲ್ಲಿಯವರೆಗಿಲ್ಲ, ದೂರದಿಂದ ಬಂದವರಲ್ವಾ? ಇಷ್ಟು ಸಾಮಿಕ ರೋಗ ಇಲ್ಲ. ಹೆಣ್ಣು ಮಗ ಅಂತರ ಇರಬೇಕು. ಅಂತರ ಎಷ್ಟು ದೂರ ಒಂದು ಇಷ್ಟು ಸಾಕ? ಇಷ್ಟು ಸಾಕು. ಏನ್ ಬರ್ತಿದೆ? ಏನು ಬೇಡ, ಎಲ್ಲಿ ಏನು ಬರ್ತಿದೆ? ಬರೆಯಲಿಕ್ಕೆ ಏನು ಬರೆಯೋದಿಲ್ಲ. ಎಂತದು ಕಾಣುದಿಲ್ಲ? ಓದಲಿಕ್ಕೆ ಬರ್ಬೇಕಲ್ಲ. ಯಾರಿಗೆ? ನಿನಗೆ ಬರ್ತದಲ್ಲ? ನನಗೂ ಬರುದಿಲ್ಲ. ನಿನಗೂ ಬರುದಿಲ್ಲ ಈ ಲಕ್ಷಣ ಕುಕ್ಷಿಗಳು. ಹೌದು. ಮತ್ತೆ ಯಾಕೆ ಇಲ್ಲಿಗೆ ಬಂದದ್ದು ನೀವು? ನಾವು ಹುಡುಕಿಕೊಂಡು ಬಂದದ. ನೋಡಿ ಅಲ್ಲಿ ಏನ್ ಬರ್ತಿದೆ? ಏನ್ ಬರ್ತಿದೆ? ಅಪ್ಪಣೆ ವಿನಃ ಪ್ರವೇಶ ಇಲ್ಲ. ಅಪ್ಪನನ್ನು ನಾವು ಕರ್ಕೊಂಡು ಬರ್ಲಿಲ್ಲ. ನಾವು ಇಬ್ಬರೇ ಇಬ್ಬರೇ ಬಂದದ್ದು. ಅಪ್ಪ ಬರ್ಲಿಲ್ಲ. ಅಪ್ಪ ಇದ್ರಲ್ಲಿ ನೀವು ಕರ್ಕೊಂಡು ಬರೋದು. ಯಾರು ನನ್ನ ಅಪ್ಪ ಇದ್ದಾರೆ? ಯಾರು ಹೇಳಿದ್ರು? ಇದಾರಾ? ಈಗ ಅಪ್ಪ ಇಲ್ವಾ? ಯಾರಿಗೆ? ಅಪ್ಪ ಇಲ್ವಾ? ಯಾರಿಗೆ? ನಿನಗಿಲ್ವಾ ಅಂತ ಕೇಳಿದ್ದು. ನನಗುಂಟು. ಉಂಟಲ್ಲ? ಕರ್ಕೊಂಡು ಬರ್ಬೇಕು. ಅಪ್ಪನನ್ನು ನಾವು ಕರ್ಕೊಂಡು ಬರ್ಲಿಲ್ಲ. ಬರ್ಬೇಕಿತ್ತು. ನಮ್ಗೆ ಈ ಕೆಲಸಕ್ಕೆ ಅಪ್ಪ ಬೇಡ. ಬೇಡವಾ? ಏನು ಬರ್ತಿದೆ? ಏನು ಬರ್ತಿದೆ? ಈವನ ನಮ್ಮವನ. ಇವ ನಿಮ್ಮವನ? ಯಾರು? ಇವ ನಿಮ್ಮವನ? ನಾವ ನಮ್ಮವನಲ್ಲ. ಮತ್ತೆ ಹೇಳು. ಈವನ. ಈವನ ನಿಮ್ಮವನ? ಓ ದೇವರೇ, ಈ ವನ. ಈವನ, ಈ ವನ. ಹಾಗಾದ್ರೆ ಈ ವನ ಕೆಪ್ಪರ ಸಂತಾನದವಳು ಮನ ಇವಳು. ಅರ್ಥ ಆಗುದಿಲ್ಲ ನಾವು ಹೇಳಿದ್ದು. ನಿಮಗೆ ಅರ್ಥ ಆಗುದಿಲ್ಲ. ಮತ್ತೆ ಎಂತ ಹೇಳಿದ್ದು ನೀನು? ಈ ವನ ನಮ್ಮವನ. ಈವನ ನಿಮ್ಮವನ. ಮತ್ತೆ ಬಬ, ಬಬ. ಬಬ, ಬಬ. ಸ್ವರವೇ ಇಲ್ಲ. ತುಂಟು. ಹಾಗಾದ್ರೆ ಇಲ್ಲಿರುವುದೆಲ್ಲದು ನಿಮ್ಮದ್ದು. ನಮ್ಮದ್ದು. ಹಾಗಾದ್ರೆ ನಾವು ಕೇಳಿದ ಉತ್ತರ ಕೊಡ್ಬೇಕಾಗುತ್ತೆ. ಬಾ, ಕೊಡ್ತೇವೆ ಕೊಡ್ತೇವೆ. ಹಾಗಾದ್ರೆ ಅಮರ ಅದು ನನ್ನದು. ಬಳ್ಳಿ ಅದು ನನ್ನದು. ಹೂ ನನ್ನದು. ಕೆರೆ ನನ್ನದು. ನಾನು ನನ್ನದು. ಆಯ್ತಲ್ಲ. ಒಳಗೆ ಬಿತ್ತು, ಒಳಗೆ ಬಿತ್ತು. ಅದಲ್ಲ. ಮತ್ತೆ ನಾನು ಇಲ್ಲ, ಅದು ವೇಗದಲ್ಲಿ ಹಾಗೆ ಹೇಳಿದ್ದು. ಅಲ್ಲೋ. ಎಂತದ್ದು? ಅದಲ್ವಾ? ಅದಲ್ಲ, ಮತ್ತೆ ಹೇಗೆ? ಅದು ನಿಮ್ಮದ್ದೇ. ಹೌದಾ? ನೀನು ಇಲ್ಲಿ ಹೊರಗೆ. ಎಲ್ಲ ನಮ್ಮದೇ. ನಾವಿಬ್ಬರ ಲೆಕ್ಕದಿಂದ ಹೊರಗೆ. ಹೌದು. ಸರಿ. ನಿಮ್ಗೆ ಅದು ಕೇಳಿಕೊಟ್ಟ? ಇಲ್ಲಲ್ಲ. ಇಲ್ಲ ಮಾತಾಡ್ಲಿಕ್ಕಿಲ್ಲಪ್ಪ. ಹಾಗಾಗಿ ನಾನು ಇಲ್ಲಿ ಸಂಚರಿಸುವಂತಹ ವನಕ್ಕೆ ನೀವು ಪ್ರವೇಶವನ್ನು ಮಾಡಿದ್ದೀರಿ. ಎಲ್ಲಿ ಕಟ್ಟಿ ಹಾಕಿದ್ದೀರಿ? ಏನು ನೀನು ನೋಡ್ಲಿಲ್ವಾ? ನೋಡ್ಲಿಲ್ಲ. ನಿಮ್ಮ ಕುದುರೆಯನ್ನು ಎಲ್ಲಿ ಕಟ್ಟಿ ಹಾಕಿದ್ದೀರಿ? ಹೋಗು ಅಲ್ಲಿ. ಅಲ್ಲಿ ಹಾಕಿದ್ದೀರಲ್ಲ. ನನ್ನ ಕುದುರೆ ಅಲ್ಲಿ ಕಟ್ಟಿ ಹಾಕಿದ್ದೆ. ಬಂದಾಯ್ತಲ್ಲ. ಬಂದಾಯ್ತಾ? ಬಂದಾಯ್ತಲ್ಲ. ಬಂದಾಯ್ತಾ? ಈಗಾಗಲೇಬೇಕು. ಎಷ್ಟು ಬೇಗ ಗೊತ್ತಾಯ್ತಲ್ವೇನು? ಬೇಗ ಬಂದಾಯ್ತಾ? ಗೊತ್ತೆಷ್ಟಾಯ್ತು ಬಂದು? ನಾವು ಬಂದು ಎಷ್ಟು ಹೊತ್ತಾಯ್ತಾ? ಹೇಗೂ ಬಂದಾಯ್ತಲ್ಲ. ಬಂದ ಹಾಗೆ ಹಿಂದೆ ಹೋಗಿ. ಬಂದ ಕಾರ್ಯ ಪೂರ್ಣವಾಗದೆ ನಾ ಪೋಪನಲ್ಲ. ಬಂದ ಕಾರ್ಯ ಪೂರ್ಣವಾಗದೆ ನಾ ಪೋಪನಲ್ಲ. ನಾ ಪೋಪನಲ್ಲ. ನಾ ಪೋಪನಲ್ಲ. ನಮ್ಮ ಕಾರ್ಯ ಪೂರ್ಣವಾಗದೆ ನಾ ಪೋಪನಲ್ಲ. ನಾ ಪೋಪನಲ್ಲ. ಇಂದು ನಿಮ್ಮ ಮುಂದೆ ಇಲ್ಲದೆ, ಇಂದು ನಿಮ್ಮ ಮುಂದೆ ಇಲ್ಲದೆ ನಾ ಪೋಪನಲ್ಲ.
ಜನ ನಾವ ಬಂದ ಹಾಗೆ ಹಿಂದೆ ಹೋಗುದಕ್ಕೆ ನಾವು ಬರುವಾಗಲೇ 1 ಲಕ್ಷ ಎಂತದ್ದು ನಿರೀಕ್ಷೆ. ಹಾಗಲ್ವ ಮತ್ತೆ 1 ಲಕ್ಷವಿರಿಸಿಕೊಂಡು ಬರುವರು. ಅದೇ ಗುರಿಯನ್ನಿರಿಸಿಕೊಂಡು ಬಂದವರು. ಹೌದಲ್ಲ? ಹೌದೌದು. ಹೋಗುವಾಗ ನಮ್ಮದೇ ಒಂದು ರೂಪರೇಷೆಯನ್ನು ಓದಿರ್ತದೆ. ಹೇಗೆ ಎಲ್ಲಿಗೆ ಹೋಗುವುದು, ಎಲ್ಲಿಗೆ ಹೋಗುದು, ಎಷ್ಟೊತ್ತಿಗೆ ಹೋಗುವುದು, ಎಷ್ಟೊತ್ತಿಗೆ ಹೋಗುದು, ಎಷ್ಟೊತ್ತಿಗೆ ಮುಗಿಸುವುದು, ಮುಗಿಸುವುದು, ಅಲ್ಲಿ ಹೋಗಿ ಏನು ಎಷ್ಟೊತ್ತಿಗೆ ಮಾಡುವುದು? ಕೂತ್ಕೊಳ್ಳುವುದು. ಊಟ ಬರ್ತದ? ಊಟ ಬರ್ತದ? ಅಂದ್ರೆ ಊಟ ಮಾಡುದ, ಆಮೇಲೆ ಕೂತ್ಕೊಳ್ಳುದ, ಅಲ್ಲ ಆಮೇಲೆ ಕೂತ್ಕೊಂಡ ಮೇಲೆ ಊಟ ಮಾಡುದ, 2 ತೀರ್ಮಾನ ಮಾಡಿ ಎಷ್ಟು ತಕೊಳ್ಳು, ಕೂತ್ಕೊಂಡ ಮೇಲೆ ಊಟ ಮಾಡುದು. ಅಲ್ಲಲ್ಲಿ ಯೋಚನೆ ಮಾಡುದು ನಾವು. ಹಾ. ಎಷ್ಟು ತಕೊಳ್ಳು, ತಕೊಂಡಲ್ಲಿ ಎಷ್ಟು ಉಳಿಸುವುದು, ಹಾ. ಉಳಿಸಿದ್ರಲ್ಲಿ ಎಷ್ಟು ಖರ್ಚು ಮಾಡು. ಎಷ್ಟು ತಗೊಳ್ತೀನಿ ನೀನು? ಅಲ್ಲ ಎಷ್ಟು ನಾವು ಕೊಡುದು, ಎಷ್ಟು ನಾವು ಕೊಡುದು, ತಗೊಂಡು ಹೋಗುದು, ಕೊಟ್ಟು ಹೋಗುದು ನಾವೆಲ್ಲ. ಹೌದಾ? ಹೀಗೆಲ್ಲ ನನ್ನಂತವ್ರು ಬೇಕು. ಮತ್ತೆ ಕಲಿಬೇಕಲ್ವ? ಹೌದೌದು. ಹೀಗೆಲ್ಲ ಒಂದು ಲೆಕ್ಕಾಚಾರವನ್ನು ಹಾಕಿಕೊಂಡೇ ಹೊರಡುವವರು ನಾವು. ಓಹೋ. ಹಾಗೆಯೇ ಒಂದು ಹೋದಲ್ಲಿ ಮುಗಿಸಿ ಸರಿಯಾಗಿ ಮುಗಿಸಿ ಬರ್ತೀರಾ? ಅರೆ ಬರೆ ಮುಗಿಸಿ ಹೋಗ್ತೀರಾ? ಮುಗಿಸ್ಲಿಕ್ಕೆ ನೀನ್ ಬರ್ತೀಯ ಇನ್ನು? ಹಾಗಲ್ವೇ? ಅರಮನೆ ಮುಗಿಸುವವರು ನಾವಲ್ಲ. ನಾವು ಮುಗಿಸಿದ ಮೇಲೆ ಪೂರ್ಣ ಮುಗಿಸಿಯೇ ಹೋಗುದು. ಒಂದು ವಿರಾಮ ಹಾಗಾಗಿ ಹೋಗುವಂತ ಕಾಲಕ್ಕೆ ಆ ತುರಗವನ್ನು ಏರಿಕೊಂಡು ಬಂದಂತಹ ನಾವು ಬಂದು 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 ಒಂದು ಬಂದು ನಿಂತದ್ದು ನಿಮ್ಮ ಮುಂದೆ. ಬಂದಾಯ್ತಲ್ಲ ಈಗ? ಹೌದು, ಎದುರು ಬಂದಾಯ್ತು. ಹಾಗಾಗಿ ಮಿತ್ರ ಏನು ಮುಂದೆ ಮೇರೆ ಹಿಂದೆ ಸುಂದರ ನೋಡಿ, ಹಿಂದೆ ನೋಡು ಎಷ್ಟು ಉದ್ದ ಮೂಗು ನೋಡು. ಹಿಂದೆ ಮೇರೆವ, ಮುಂದೆ ಮೇರೆವ, ಹಿಂದೆ ಮೇರೆವ, ಮುಂದೆ ಮೇರೆವ. ನಿಮ್ಗೆ ಮುಂದೆ ನನಗೆ ಹಿಂದೆ. ಇಬ್ರಿ ಹಿಂದೆ ಬಂದು ನೀವು ಕೂತ್ಕೊಂಡ್ರಿ, ಅದು ಬೇಡ, ಅದು ಬೇಡ. ಅವಳು ಕಳಿಸಿಟ್ಲು, ನಾನು ಹಾಗಾಗಿ ಮುಂದೆ ಮೇರುವಂತಹ ತರುಣಿಮಣಿಯಲ್ಲೊಂದು ಒಂದು ಕೆಲಸ ಉಂಟು, ಅದಾಗದೆ ಹೋಗುವ. ಕರಿಗೆ ನುಡಿಗಳು ಯಾರೆಲ್ಲವೋ ಪಟಕಿರಾತ ಮನಗೆ ಬಂದ ತೆರದೊಣು ಮಾತನಾಡಬೇಡ ಜೋಗಿ, ಮಾತನಾಡಬೇಡ ಜೋಗಿ, ಇದರದಲ್ಲಿ ನಮ್ಮ ಮನಗೆ ಎತಗಾಗಿ ಬಂದಿನಿ ವೃತ್ತಾಂತವೆಲ್ಲ ಹೇಳುವಿಗೆ ಆದಿಯಿಂದ ಹರಿಗೆ ನುಡಿಗಳು. ನನಗೆ ಕೊಟ್ಟರೆ ತಲೆ ಮೇಲೆ ಕುತ್ಕೊಂಡು ಬಂದು ಮಾತಾಡ್ತಾರೆ. ಮೈಯಲ್ಲಿ ಬರ್ತಾ ಉಂಟು, ಹತ್ರ ಹೋಗ್ಬೇಡ. ಯಾರ ಮೈ ಮೇಲೆ ಬರುದು? ಮೈ ಮೇಲೆ ನಿನ್ನ ಮೈ ಮೇಲೆ ಬರುದು. ಮತ್ತೆಂತದ್ದು? ನೀರು ದೋಸೆ ಒಯ್ಯುವುದು. ನೀರು ದೋಸೆ ನೀನು ಹಾಗೆ ಒಯ್ಯುದಾ? ನಮ್ಮಲ್ಲಿ ಹಾಗೆ ಹಾಗೆ ನಮ್ಮಲ್ಲಿ ಹಾ ಹಾ ಅಂತ ನೀರು ದೋಸೆ ಒಯ್ಯುದು. ನಮ್ಮಲ್ಲಿ ಕಲಿಸ್ತೇವೆ ಬಾ. ಬಾ, ಬಾ, ಕಳಿಸ್ತಾಳೆ. ಹಾ, ನೋಡಿ ಹಾಗೆ ಅದು ಕೆಲಸ ಈಗ ನಿಂತಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ ನಿನಗೆ? ಹಾಗೆ ಹಾ, ಹಾಗೆ. ಒಳ್ಳೆದು ಒಳ್ಳೆದು. ನೀನು ಅವ ಹಾಗೆ, ನೀನು ಹೀಗೆ. ನೀನು ಸರಿ ಆಯ್ತು. ನೀವು ಹೇಗೆ? ನೀವು ಹೇಗೆ? ನಾವು ಹೀಗೆ. ಅದಕ್ಕೆ ನಾವು ಹಿಂದೆ ಬಂದದ್ದು. ಹೌದಾ? ಹೀಗಿದ್ದಿ ಅಂತಲೇ. ಆಹಾಹಾ. ಏನು ಬಹಳ ಸಲಿಗೆ ನಿಮಗೆ? ಮುಂದೆ ಇರುವಂತಹ ಹೆಣ್ಣಲ್ಲಿ ಮಾತನಾಡುವುದಕ್ಕುಂಟು. ವಾಸನೆ ಬರ್ತಾ ಉಂಟು, ಮುಟ್ಲಿಕ್ಕೆ ಆಗುದಿಲ್ಲ. ಹಲ್ಲುಜ್ಜಲಿಲ್ವಾ ಅಂತ ಸುಳ್ಳು ಹೇಳಿದ ನೀನು? ಹಲ್ಲುಜ್ಜಿದ್ದಲ್ಲ ಅವರಿಗೂ. ನೀವು ಕಾಡಲ್ಲಿ ಓಡಿ ಬರುವಾಗ ಎಲ್ಲೆಲ್ಲ ಕಾಲು ಮೆಟ್ಟುಕೊಂಡು ಬಂದಿದ್ದೀರಿ, ಹೇಸಿಗಳಾಗಿದೆ, ಯಾರಿಗೂ ಗೊತ್ತು? ಅದೇ ನೋಡ ವಾಸನೆ. ಕಾಲು ಸೀರೆ ಆಯ್ತು, ಸೀರೆ. ಸೀರೆ ಅಪ್ಪಳಕ್ಕೆ ಬಾರಿಸೇನು? ಹೆಣ್ಣು ಮಕ್ಕಳ ಹತ್ರ ಸೀರೆ ಎತ್ತಲಿಕ್ಕೆ ಹೇಳ್ತಾರೆ. ಕಾಡಿನಲ್ಲಿ ಏನಾದ್ರೂ ಮೆಟ್ಟುಕೊಂಡು ಬಂದಿದ್ರೆ ಒಮ್ಮೆ ನೋಡಿ ನಿಮ್ಮ ಕಾಲ್ಗಳಿಗೆ ನಮ್ಮದೆಲ್ಲ ಸರಿ ಉಂಟಲ್ಲ? ಹಾಗಾದ್ರೆ ನಮ್ದಲ್ಲ ನಿಮ್ದು. ಅವಳು ಸ್ವಲ್ಪ ಸೀರೆ. ವಾಸನೆ ಹೇಳಿದ ಯಾವುದು? ಕಾಲು ದುಡ್ಕೊಂಡು ಬಂದ್ರೆ ಮಾತ್ರ ವಾಸನೆ ಅಲ್ಲ. ಮತ್ತೆ ಯಾವುದು? ನೀವು ಉಟ್ಟಂತಹ ಈ ವಸ್ತ್ರ, ಹುಲಿ ಚರ್ಮ. ಹಸಿ ಹಸಿ ಹುಲಿ ಚರ್ಮವನ್ನು ಹಾಕಿಕೊಂಡು ಬಂದಿದ್ದೀರಿ. ಕಾಡಿನ ಒಂದು ಸೋಪನ್ನು ಸುತ್ತಿಕೊಂಡು ಬಂದವರು ಕಾಡ. ಓ ಕಿರಾತ, ಕಿರಾತ ಯಾಕೆ? ಕಿರಾತ ಕಿರತ ಗಡ್ಡೆ. ಯಾಕೆ? ಅದು ಅಜೀರ್ಣ ಜ್ವರ ಬಂದ್ರೆ ಜಜ್ಜಿ ಕುಡಿ ನೀನು. ನೀನು ಅಜ್ಜಿ ಕೊಡು. ನೀನು ಕೊಡು. ಹಾಗಲ್ಲ, ಮತ್ತೆ? ಬೇಡ. ಯಾರ ಬೇಕಂತ ಹೇಳಿದ್ದಾರೆ? ಅಯ್ಯೋ ದೇವರೇ, ಕಾಡ ಬೇಡ ಅಂತ ಹೇಳಿ. ಅವ ಕಾಡುವುದೇ ಇಲ್ಲ. ಮತ್ತೆ ಅವ ಕಾಡುವುದಿಲ್ಲ ಮತ್ತೊಬ್ಬರನ್ನು. ಹೌದಾ? ಶಬರ ಬಂದ್ರ ದೊಡ್ಡ ಹೊಟ್ಟೆ ಹೊಡೆ. ಇನ್ನೆಲ್ಲಿಗೆ ತೊಯ್ 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 ಕತ್ತಿನ ತೋಂಗ. ಶಬರ ಇರಲ್ಲ. ಅಯ್ಯೋ ಕುಳಿಂದ ಅಂತ ಹೇಳಿದ್ದು. ಅಯ್ಯೋ ಅಗ್ಗೋಣ. ಅವ್ರ ಸತ್ಯ ಎಷ್ಟು ಎಂತ ಮಗ ಹೇಳಿದ್ದೆ ಮತ್ತೆ. ಉಳಿ ತಿನ್ನುದಂತೆ. ಹುಳಿ ತಿನ್ನುವರು ನಾವಲ್ಲ. ನಾವಲ್ಲ. ಸತ್ಯದ. ಅದು 6 ತಿಂಗಳು ಕಳೆದ್ರೆ ನೀವೇ ತಿನ್ನುವುದು. ಕಾಡ ಕಿರಾತರು ಅಂತ ಹೇಳಿದ್ದು ನಾನು. ಕಾಡ? ಕಾಡ ಕಿರಾತರು. ಕಾಡಲ್ಲಿ ವಾಸ ಮಾಡುವ ಕಾಡ ಕಿರಾತರ ಅಂತ ಹೇಳುದು. ಹಾಗೆ 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 ಬಂದಿದ್ದೀರಲ್ವಾ? ಬಂದಿದ್ದೇವೆ. ನಿಮ್ಮ ಪರಿಚಯ ಹೇಳ್ಬೇಕು. ನೀನ್ ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ಅಣ್ಣ ಎಷ್ಟು? ತಮ್ಮ ಎಷ್ಟು? ಇಷ್ಟು ಪ್ರಶ್ನೆ ಕೇಳಿದ್ ಒಂದು ಅರ್ಥ ಒಮ್ಮೆಲೆ ಕೇಳಿದ್ರೆ ಅವ ಹೇಗೆ ಅರ್ಥ ಆಗ್ತದೆ? ಈಗ ಯಾವ್ದು ಕೇಳಿ? ಬಿಡಿಸಿ. ಅಪ್ಪ ಯಾರು? ಅಮ್ಮ ಯಾರು? ಅಣ್ಣ ಇದು ಮಕ್ಕಳು ಎಷ್ಟು? ತಮ್ಮ ಎಷ್ಟು? ಅಣ್ಣ ಎಷ್ಟು? ತಂಗಿ ಎಷ್ಟು? ಅವಳಿಗೆ ಮಾತಾಡಲಿಕ್ಕೆ ಮನಸ್ಸುಂಟು. ಹಾಗೆ ಅದು ಮೈ ಮೇಲೆ, ಮೈ ಮೇಲೆ. ಪರಿಚಯ ಹೇಳಿ ಅಂತ ಹೇಳಿದ್ದು. ನಾವು ಪ್ರಾರಂಭಿಸುವ ಅಪ್ಪನ ಕೇಳಿ. ಅಮ್ಮನಿಂದ ನಮ್ದು ಅಮ್ಮ ಯಾರು? ನಮ್ಮಮ್ಮ ಯಾರಿನ ದೇವಕಿ. ಎನ್ನೋ ದೇವಕಿ
ವಾಸುದೇವನೆಂದು ಕರೆವರೆನ್ನನು ವಾಸುದೇವನೆಂದು ಕರೆವರೆನ್ನನು ಇಂದ್ರ ದಿನ್ನತಿ ಸೋಮನ ದಿನ್ನತಿ ಸೋಮನ ಇಂದ್ರ ದಿನ್ನತಿ ತೆಗೆದಿನ್ನತಿ ದಿನ್ನತಿ 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 ಸತ್ತಗಿಡದಿನ್ನ ತೆಗೆದಿನ್ನ ತಗದಿನ್ನತಿ ಇತ್ತಗಿಡದಿನ್ನ ತಗದಿನ್ನತಿ ದಿನ್ನತಿ ದಿನ್ನನ ದಿನ್ನತಿ ಸೋಮನ ದಿನ್ನತಿ ಸೋಮನ ದಿನ್ನತಿ ದಿನ್ನನ ದಿನ್ನತಿ ಐ ದಿನದಿ ಆ ದಿನದಿ ಐ ದಿನದಿ ಆ ದಿನದಿ ಐ ದಿನದ ಆ ದಿನದಿ ದಿನದ ದಿನದಿ ಮಿತ್ರ ಪರಿಚಯವನ್ನು ಕೇಳ್ತಾರೆ. ಹೇಳಲೇಬೇಕು ಬೇಗ 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 ಪರಿಚಯವನ್ನು ಹೇಳಿ ಹೋಗ್ಬೇಕು ಈಗ. ನಮ್ಮ ಉಪವನ ಅಲ್ವಾ ಇದು? ಬಂದದ್ದು ನಾವಲ್ಲ, ನೀವು ಬಂದಿರಂದ್ರೆ ನೀವು ಕರೆಯದೆ ಬಂದದ್ದು ನಾವು. ಹೌದಲ್ಲ, ಕರೆಯದೆ ನಾವು ಹೇಳದೆ ಹೋಗಿದ್ದೀವಿ. ಅಲ್ಲ ನಿಮಗೆ ಕೋಪ ಯಾಕೆ ಇವನಲ್ಲಿ ಸಮಾಧಾನ ನಿಲ್ಲಿಕ್ಕಾಗುದಿಲ್ಲ ಇವಳದ್ದು. ಮತ್ತೆ ನಿನ್ನ ಮೇಲೆ ಕೋಪ ತೋರಿಸ್ಬೇಕು ಆಗಲ್ಲಪ್ಪ. ಮತ್ತೆ ಹೇಳಿ 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 ಇಲ್ಲಿ ಎಲ್ಲರಿಗೆ ಎಷ್ಟಪ್ಪ? ಹಿಂದೆ ನಾನಿದ್ದೇನೆ, ಮಾತಾಡು. ನಿಮಗೆ ಇಲ್ಲ ಇಷ್ಟಪ್ಪ? 2. ನೋಡುವ, ನಮಗೆಲ್ಲ ಒಂದೇ ಅಪ್ಪ. ಎಂಟದ್ದು ನೋಡುವಾಗಲೇ ಗೊತ್ತಾಗುತ್ತದೆ. ನಿಮಗೆ ಅಪ್ಪ, ಒಂದು ಅಪ್ಪ ಯಾಕೆ? ಅಪ್ಪ ಯಾಕೆ ಬೇಕು? ನಿಮಗೆ ಒಂದು ಅಪ್ಪ ಜಾಣಿನ. ನಮಗೆ ಒಂದೇ ಅಪ್ಪ ಸಾಕು. ಬೇರೆ ಅಪ್ಪ ಬೇಕಾ? ನಿನಗೆ ಹೇಗೆ? ಒಂದು ಹೆತ್ತ ತಂದೆ ತಾಯಿಗಳು, ಮತ್ತೆ? ಮತ್ತೊಂದು ಸಾಕಿದವರು. ಹೌದಾ? ಹೌದು, ಸಾಕಿದವರು ನೀವು ತಂದೆ ಅಂತ ಕರೆಯುವುದು? ಕರೆಯೋದು ಹೌದಪ್ಪ. ಅನ್ನ ಕೊಟ್ಟವ ಕೂಡ ಹಾಗೆ ನನ್ನಮ್ಮ ದೇವಕಿ ಚೆನ್ನಲ ಅವರೇ. ಚೆನ್ನವು ಅಂತ ಹೇಳಿ ದೀರ್ಘ. ದೇವಕಿ ಅದ್ಯಾಕೆ ದೀರ್ಘ? ಅಷ್ಟು ಅಭಿಮಾನ. ಆಹಾ, ದೇವಕಿ ದೇವಿ ವಸುದೇವನನ್ನ ತಂದೆ ಶೌರಿ 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 ಬೇಕಾ? ಎಂತದ್ದು ಚಿನ್ನ? ಅತ್ತಿಗೆ ಬೇಕಿತ್ತು. ಯಾಕೆ ಚಿನ್ನ? ಅತ್ತಿಗೆ ಬಿಳಿ ಕೂದಲು ಆಗ್ಲಿಲ್ವಾ? ಇಲ್ಲೂ ಕೂಡ ನಿನ್ನ ಅಜ್ಜಿಯ ತಲೆಯಲ್ಲಿ ಕೂದಲಲ್ಲಿ ಎಲ್ಲಿಗೆ ಸಿಕ್ಕಿಸಿ? ಹೌದಾ? ಸಿಗಿಸ್ತೇವೆ ನಾವು. ಅಪ್ಪ ಶೌರಿ. ಶೌರಿ ವಸುದೇವ ದೇವಕಿಯರ ಮಗನಾದ ಕಾರಣ ಹಾ. ವಾಸುದೇವ. ನೀನು ವಾಸುದೇವ. ನಾನು ಸುದೇವ. ಏಯ್, ಅದೆಂತದ್ದು ಹಾಗೆಂದ್ರೆ? ಸುದೇವ ಅವನ ಹೆಸರು ಸುದೇವ ಎನ್ನುವ ಹಾಗೆ ಯಾವಾಗಲೂ ನನ್ನ ಜೊತೆಯಲ್ಲಿ ಇರುವುದಿಲ್ಲ, ಎಲ್ಲಾದ್ರೂ ತಿರುಗಾಟಕ್ಕೆ ಹೋಗುತ್ತಾನೆ. ಹೋಗಿ ಆ ಕಾಲಕ್ಕೆ ನಾನು ಕರೆ ಸುದೇವ ಏ ಸುದೇವ ಅದು ಒಟ್ಟು ಸೇರಿಸೇವ ಹಾಗೆ. ಅದನ್ನು ಹೇಗೆ ವೇಗವಾಗಿ ಕರೆಯುವುದಾ? ಹೇಗೆ? ನೀ ಕಿವಿ ಕೇಳಿಸ್ಲಿಲ್ವಾ? ಇಲ್ಲ ಇಲ್ಲ. ಏ ಸುದೇವ. ಹಾ, ಹಾಗೆ. ಹೌದು, ಹಾ, ಹಾ, ಹಾ. ಬಿಚ್ಚಿದ ಮನಸ್ಸು. ಬಿಚ್ಚಿದ ಮನಸ್ಸು. ನೀನು ವಾಸುದೇವ, ವಸುದೇವ. ಮತ್ತೊಂದು ಯಶೋಧ ನಂದ ಗೋಪನ ಮಗ ಮುಕುಂದ. ಇವ ಮುಕುಂದ ಅವ ಮುಖದಿಂದ ಎಂತದನ್ನು ನೀನು ಕೊಟ್ಟದ್ದು ನೀನು ಕೊಟ್ಟಿದ್ದೀಯ. ಅದೆಲ್ಲ ಗೊತ್ತಿಲ್ಲ, ಬೇರೆ ಗೊತ್ತಿಲ್ಲ. ಆಯ್ತಾಯ್ತು. ಹಾ, ಇದು ನಮ್ಮ ನಾನು ಎಂತದ್ದು? ನಮ್ಮ ಪರಿಚಯವನ್ನು ಹೇಳಿ ಆಗಿದೆ. ನೀನು ಯಾರು? ನಿನ್ನ ಪರಿಚಯ ಏನು? ಈಗ ನೀವು ಎಲ್ಲಿಂದ ಆರಂಭಿಸಿದ್ದು? ನಾವು ಅಮ್ಮನಿಂದ. ನನಗೆ ಅಮ್ಮನೇ, ನಿಮಗೆ ನಾವು ಜನಕನಿಂದ ಆರಂಭಿಸ್ತೇವೆ. ಜನಕ ತೋಂಡ ದೇಶದಧಿಪತಿಯೇ ಜನಕ ತೋಂಡ ದೇಶದಧಿಪತಿಯೇ ಆ ಆ
ನುಡಿಯ ನಿಮಿತು ರಾಜ್ಯದೇಗೆ ಮನವೋ ನಿತೆಯ ನೋಡ ನಿಮಿತು ನೀನು ಇದು ಮಾದಕ್ಕೆ ಮನವೋ ಜನಕ ತೋಟದೆ ಜಗದಿಪತಿಯೇ ನೀವೀಗ ಪರಿಚಯವನ್ನು ಹೇಳಿದ್ದೀರಿ. ನೇರವಾಗಿ ಹೇಳಿದ್ದೇನೆ. ನೀನು ಯಾಕೆ ವಾಲುದ್ದಿ? ನೀನು ಯಾಕೆ ವಾಲು? ಹಾಗೆ ನಿಮ್ಮಲ್ಲಿ ಹೇಳುವಾಗ ಹಾಗೆ ಹೆಚ್ಚು ಹೆಚ್ಚು ಕುಡಿದ್ರೆ ಹಾಗೆ ಆಗುದು. ಹೆಣ್ಣು ಮಕ್ಕಳದ್ದು ಹಾಗೆ ಅಲ್ವಾ? ಬೆಳಗುವ ಬಳ್ಳಿ ಹೌದಾ, ಬಳ್ಳಿ. ಚಂದ ಚಂದ ಮತ್ತೆಂತದ್ದು? ಉಸಿರುವಳ್ಳಿ. ಅಲ್ಲ, ಹೇಳಿ. ಪ್ರಾರಂಭ ಆಗಲಿ. ಈಗ ನಿಮಗೆ ಸವಾಲು. ಸವಾಲು. ಪರೀಕ್ಷೆ. ಪರೀಕ್ಷೆ ನಿಮಗೆ ಪರ್ಯಾಯ ಅಂತಿಮ ಮಧ್ಯವಧಿ. ಯಾವ ಪರೀಕ್ಷೆ ಅದು ನಿಂಗೆ ಓದಲಿಕ್ಕೆ ಬರಲಿಲ್ಲ. ಅಲ್ಲ, ಇದು ಏನು ಗಾಳಿಗೆ ಹೇಳುದಲ್ಲ. ತಟ್ ಅಂತ ಹೇಳ್ಬೇಕು. ಏನು ಕೊಡ್ತೀಯ ಏನಾದ್ರು ಕಟ್ ಅಂತ ಹೇಳಿದ್ರೆ ತಟ್ಟಂತ ಹೇಳಿ. ಹೇಳು. ಉಡುಗೊರೆ. ನಿಮಗೆ ಪರ್ಯಾಯ. ಎಂತದ್ದು? ನಿಮಗೆ ಪರ್ಯಾಯ. ಯಾವಾಗ? ಆಯ್ತಾ? ಪರ್ಯಾಯ ಶಬ್ದ. ಹಾಗೆ ಹಾಗೆ ಪರ್ಯಾಯ ಶಬ್ದವನ್ನು ಹೇಳುತ್ತೇನೆ. ನೀವು ಅದಕ್ಕೆ ತಟ್ಟಂತ ಉತ್ತರವನ್ನು ಕೊಡಬೇಕು. ಸರಿ, ಆದಿ ಅಷ್ಟೇ ಸುಲಭ ಉಂಟು. ಹೆದರ್ಬೇಡ. ಅಪ್ಪ 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 ಅಪ್ಪ. ತಟ್ಟು. ಎಂತದ್ದು? ತಟ್ಟು. ಎಂತ ಸ- ನೀ ಹೇಳ್ದ ತಟ್ಟು ಅಂತ ಹೇಳಿ. ಅಯ್ಯೋ, ಉತ್ತರ ಕೊಡುವುದಾ? ಅಪ್ಪ ಅಲ್ಲ, ತಟ್ಟು. ಉತ್ತರ. ಅದೇ ಪುಣ್ಯಾತ್ಮ ಹೇಳಿದಲ್ಲ, ತಟ್ಟಂತ ಉತ್ತರ ಕೊಡ್ಬೇಕಂತ ಹೇಳಿ. ಅಪ್ಪ ಮೇಲೆ ಮೇಲೆ ಅಪ್ಪ 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 ಅಪ್ಪ. ನಿನಗೇನಾಯ್ತು? ಅವಳ ಅಪ್ಪ ಸತ್ತು ಹೋಗಿದ್ದಾರೆ ಅಂತ ಹೇಳಿದಲ್ಲ, ಮೇಲೆ ಹೋದ ದಾರಿಯಲ್ಲಿ ಸಲ್ಲಿಸುವ ಪಾಪ ನಿನ್ನಪ್ಪರಿಗೆ ಶ್ರದ್ಧಾಂಜಲಿ. ಹೋದವರು ಒಳ್ಳೆ ಕೆಲಸ ಮಾಡಿ ಪುನಃ ಬರಲಿ. ಇನ್ನೊಮ್ಮೆ ಹೌದು, ಇನ್ನೊಮ್ಮೆ ಒಳ್ಳೇದು ಮಾಡ್ತಿ ಮಾತ್ರ ನೀವು. ಏನ್ ಮಾಡುದು? ಇದುವೇ ಗಟ್ಟಿಯಾಗುವ ಅದು ಮಾತ್ರ ನೋಡು, ಹೊಟ್ಟೆ ಕರ್ಕೊಂಡು ಹೋಗ್ತಾರೆ, ಹೆದರ್ಬೇಡ. ಹೌದಾ? ಅಪ್ಪ ಹೋಗಿದ್ದ? ಏ, ಅಪ್ಪ ಹೋದ್ರ? ಅಪ್ಪ ಮೇಲೆ ಅಂತ ಹೇಳಿದ್ರೆ ಪರ್ಯಾಯ ಶಬ್ದವನ್ನು ತೋರಿಸಿದ್ದು. ಯಾವುದು? ಹ? ಮೇಲೆ ಏನು ಕಾಣ್ತಾ ಉಂಟು? ತಟ್ಟು. ಮೇಲಿರೋದು ಆಕಾಶ. ಅವ ಹೇಳಿದ ಅದೇ ಅಲ್ವಾ? ಸುಮ್ಮನಿರು. ಮೇಲೆ ಇருந்து ಏನು ಕಾಣ್ತದೆ? ಆಕಾಶ. ತಟ್ಟು ಕಾಣ್ತದ? ನೀ ಹೇಳಿದಲ್ಲ ತಟ್ಟದ ಉತ್ತರ. ತಟ್ಟಂತ ಉತ್ತರ, ಪಟಕ್ಕ ಉತ್ತರ ಕೊಡ್ಬೇಕು. ಪಟಕ್ಕ. ನಿನ್ನಪ್ಪ ಅಲ್ಲ, ಪಟಕ್ಕ. ಆಕಾಶ. ಆಕಾಶ. ಆಕಾಶ ನೋಡು. ಆಕಾಶ. ಅದಕ್ಕೆ ಸ್ವಲ್ಪ ಓದ್ಬೇಕು, ಬರೀಬೇಕು. ಆಕಾಶ ನೋಡು. ಆಕಾಶ. ಅದಕ್ಕೊಂದು ರಾಯ ಸೇರಿಸು. ಆಕಾಶ ರಾಯ. ನೀನು ಗಂಡ ಮಗಳು ಅಲ್ವಾ? ಅಯ್ಯೋ ದೇವರೇ, ಆಕಾಶ ರಾಯ. ಅಪ್ಪನ ಹೆಸರು ಆಕಾಶರಾಯ. ಆಕಾಶ ನಿನ್ನ ಅಪ್ಪನ ಹೆಸರು ಯೋಗಿತ ಹೆಸರು ಆಕಾಶರಾಯ. ತೋಂಡ ದೇಶದ ಅಧಿಪತಿ. ಇದು ನಿನ್ನ ಅಪ್ಪ ಆಯ್ತು. ತೊಂಡ ತೊಂದರೆ ಇರುವುದಿಲ್ಲ, ತೊಂಡೆಕಾಯಿ ಮಾರುವುದು. ಅಲ್ಲ, ಬೆಂಡೆಕಾಯಿ ಮಾರು. ಮುದುಕರೇ ಇರುದಾ? ಸಲ ಮಾಡಿದ್ಯಾ? ಎಲ್ಲ ಮುದುಕರೇ ಇರುವುದು. ತೋಂಡ ದೇಶ. ಬೇಕಾ ನಿನಗೆ? ಬೆಂಡೆಕಾಯಿ ಮಾಡಿದ್ಯಾ ಅಂತ ಕೇಳಿ. ಅದೇ ಇದ್ರೆ ಬೇಕಾ ನಿನಗೆ? ಅಯ್ಯೋ ಚಿನ್ನ. ಅಮ್ಮ ಅಮ್ಮ. ಅಮ್ಮ ನೋಡು. ಅಮ್ಮ ಎಲ್ಲಿದ್ದಾಳೆ ಅಮ್ಮ? ಅಮ್ಮ ಕೆಳಗೆ. ಅಮ್ಮ 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 ಅಮ್ಮ. ನಿನಗೇನಾಗ್ತದೆ? ಅವಳಮ್ಮ. ಇವಳಮ್ಮ ಇಷ್ಟು ಬೇಗ ತೀರಿ ಹೋದ್ರಲ್ಲ, ನಾವಿದೇ ಜಾಗದಲ್ಲಿ. ಎಷ್ಟು ನೋವಾಯ್ತು ಏನು ಯಾರಿಗೆ ಗೊತ್ತು? ಯಾವ ನಿನ್ನಮ್ಮನಿಗೆ ಇಲ್ಲಿಂದ ಶ್ರದ್ಧಾಂಜಲಿ. ಯಾರಿಗೆ ಶ್ರದ್ಧಾಂಜಲಿ? ನಿನ್ನಮ್ಮ ನಿನ್ನದೇ ಚಂದ ಇದ್ರೆ ಮತ್ತೊಮ್ಮೆ ಅವರು ಹುಟ್ಟಿ ಬರಲಿ. ಯಾಕೆ ನಿನಗೆ ಬೇಕಿತ್ತ? ಹಾಗಲ್ಲ ಹೇಳಿದ್ದು. ಶ್ರದ್ಧಾಂಜಲಿ ನಿನ್ನ ಅಜ್ಜಿಗೆ ಹೋಗಿ ಕೊಡು. ನನ್ನ ಅಜ್ಜಿ ಯಾಕೆ? ನನ್ನ ಅಜ್ಜಿ ಸಾಯಲಿಲ್ಲ. ನನ್ನ ಅಮ್ಮನು ಸಾಯಲಿಲ್ಲ. ಮತ್ತೆ ಕೆಳಗೆ ತೋರಿಸಿ. ಪರ್ಯಾಯ ಶಬ್ದವನ್ನು ತೋರಿಸಿದ ಕೆಳಗೆ ಏನು ಕಾಣ್ತಾ ಉಂಟು? ಕೆಳಗೆ ಎಂತ ಉಂಟು? ಭೂಮಿ. ಭೂಮಿ. ಹಾ. ಭೂಮಿ ಭೂ. ಭೂ. ಅದಕ್ಕೊಂದು ತಾಯಿ ಸೇರಿಸು. ಭೂಮಿ ಭೂ. ಭೂತಾಯಿ. ನನ್ಗೆ ಗೊತ್ತಾಯ್ತು. ಅದೇ ವಾಸನೆ ಬಂದದ್ದಾಗ ನೀವೆಲ್ಲ ಭೂತಾಯಿ ಹಿಡ್ಕೊಂಡು ಬರದೆ ಮತ್ತೆ ವಾಸನೆ ಬರದು ಇರ್ಲಿ. ಅಮ್ಮ ಭೂತಾಯಿ ಅಂತ. ಅದೆಲ್ಲ ಸಿಗ್ತದ? ನೀ ಹೇಳಿದಲ್ಲ, ಅದೆಲ್ಲ ಸಿಗ್ತದ ನಿನಗೆ? ನನಗೆ ಯಾರು ಗೊತ್ತು? ಹೇಳ್ಬೋದು, ಏನು ತೊಂದರೆ ಇಲ್ಲ ಅದು. ಅದು ಇಲ್ಲಿ ನಿನಗೆ ಇವಳ ಗೊತ್ತಿತ್ತಾ? ಇವಳ ಅಮ್ಮ ಭೂತಾಯಿ. ಭೂಮಿ ತಾಯಿ. ಭೂಮಿಗೆ ಇನ್ನೊಂದು ಹೆಸರು ಧರಣಿ. ಹಾ. ಅದಕ್ಕೊಂದು ದೇವಿ ಸೇರಿಸು. ಧರಣಿ ದೇವಿ. ಧರಣಿ ದೇವಿ ನನ್ನ ಅಮ್ಮನ ಹೆಸರು. ದೇವಿ ಮಾಡುವವರ? ಹೌದಾ? ನಿನ್ನಮ್ಮ ದೇವಿ ಎಲ್ಲ ದೇವಿಯ ಆ, ಮಾಡುವ. ಹೌದಾ? ಇರ್ಲಿ ಪಾಪ. ಆಕಾಶರಾಯ ಹಾಗೂ ಧರಣಿ ಧರಣಿ ದೇವಿ. ಹಾ. ಹಾಗಾಗಿ ಹಾಗಾಗಿ? ಅವರ ಮಗಳು ನಾನು. ನನ್ನ ಹುಟ್ಟಿಗೊಂದು ಕತೆ ಉಂಟು. ನಿನಗೂ ಕತೆ ಉಂಟಾ? ಹೌದಪ್ಪ. ನನ್ನ ಅಪ್ಪ ಅಮ್ಮನಿಗೆ ಮದುವೆಯಾಗಿ ಅದೆಷ್ಟು ಸಮಯಗಳ ಕಾಲ ಮಕ್ಕಳೇ ಆಗ್ಲಿಲ್ಲ. ನಿನ್ನ ಅಪ್ಪ ವಿದೇಶಕ್ಕೆ ಹೋಗಿದ್ರ? ಯಾಕೆ? ಬರುವಾಗ ಹೊತ್ತಿಲ್ಲದೆ ನೀನು ಹೇಳಿದೆ ಮಕ್ಕಳಾಗುದು. ಎಲ್ಲಾದ್ರೂ ವಿದೇಶಕ್ಕೆ ಪ್ರಯಾಣ ಹೋದ್ರೆ 3 ವರ್ಷ ಬಿಟ್ಟು ಬಂದ್ರೆ ಆಮೇಲೆ ಅಲ್ಲ. ಅದು ಹಾಗಲ್ಲ. ಮತ್ತೆ ಹೇಗೆ? ಒಂದು ಮಕ್ಕಳಾಗಬೇಕಿದ್ರೆ ಯೋಗ ಭಾಗ್ಯ ಎಲ್ಲ ಕೂಡಿ ಬರ್ಬೇಕಂತ ಹೇಳ್ತಾರೆ. ಓ, ಯೋಗದಿಂದ ಮಕ್ಕಳಾಗ್ತದ? ಯೋಗ ಮಾಡಿ ಅಲ್ಲೂ ಆ, ಯೋಗ ಮಕ್ಕಳಾಗದವ್ರು ಸ್ವಲ್ಪ ಯೋಗ ಮಾಡ್ಬೇಕಂತ. ಹೌದು, ಯೋಗ ಯೋಗ ಮಾಡಿದ್ರೆ ಮಕ್ಕಳಾಗ್ತದ? ಹೌದಾ? ಹೌದಾ? ಸರಿ. ಇನ್ನು ಎಂತದ್ದು ಇದು? ಮಕ್ಕಳಾಯ್ತಾ? ಹಾಗಲ್ಲ. ಮತ್ತೆ ಹೇಗೆ? ಯೋಗ ಭಾಗ್ಯ ಕೂಡಿ ಬರ್ಬೇಕು. ಕೂಡಿ ಬಂದು ಆಗ ನಾರದ್ರ ಮತ್ತೆ ಹೇಳಿದ್ರು ಯಾರು ಏನು ಹೇಳಿದ್ರು? ಕಲ್ಪೋಕ್ತ ಮಾಡ್ಬೇಕು. ಏನು? ಕಲ್ಪೋಕ್ತ ಯಾಗವನ್ನು ಅವ್ರು ಮಾಡ್ಬೇಕು. ಕಲ್ಲೆಲ್ಲಿಂದ ತರುವುದು? ಕಲ್ತಪ್ಪ ಎಂತ? ಕಲ್ತಪ್ಪ. ಅದಲ್ಲ, ಇನ್ನೊಂದು ಕಲ್ಪೋಕ್ತ ಪುತ್ರ ಕಾಮೇಷ್ಟಿ.
ಓ ಪುತ್ತೂರಿಗೆ ವೇಸ್ಟ್ ತಂದು ಯಾವಾಗ ಯಾಗ ಮಾಡುದು ಅವರೆಲ್ಲ ಸುಮ್ಮನೆ ಇರಿನೊಮ್ಮೆ. ಆಯ್ತು ಎಂತದ್ದು? ಅವರ ಅಗತ್ಯ ನೀ ತಗೊಳ್ಬಾ. ಯಾವುದು ಪುತ್ರ ಕಾಮೇಷ್ಟಿ. ಪುತ್ರ ಕಾಮ ಇಷ್ಟಿ. ಯಾಗ ಸರಿ ಯಾಗದ ಹೆಸರು ಪುತ್ರ ಕಾಮ ಇಷ್ಟಿ. ಯಾಗ ಮಾಡ್ಬೇಕಾದ್ರೆ ಆ ಹೊಲವನ್ನು ಉಳಬೇಕು. ಖಂಡಿತ. ಅದಕ್ಕಾಗಿ ನನ್ನಪ್ಪ ಆ ಹೊಲವನ್ನು ಉಳುವಂತಹ ಸಮಯದಲ್ಲಿ ಬಂಗಾರ ಉಳುವುದು ಏಯ್, ಅದು ಉಳ್ಬೇಕಂತ ಹೇಳಿದ್ದು. ಬಂಗಾರದ ನೇಗಿಲನ್ನು ಕಟ್ಟಿ ಆ ಹೊಲವನ್ನು ಉಳ್ಬೇಕು. ಅಲ್ಲಿ ಯಾಗ ಆಗ್ಬೇಕಾದ್ರೆ ನನ್ನಪ್ಪ ಉಳುವವರಲ್ಲ. ಬಂಗಾರದ ನೇಗಿಲು ಉಳುವಾಗ ಸತ್ ಕೇಳಿಕ ಬಂಗಾರದ ನೇಗಿಲು ಬಂಗಾರದ ನೇಗಿಲು. ಆ ಬಂಗಾರದ ನೇಗಿಲು ಹೋಗಿ 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 ಒಂದು ಕಲ್ಲಿಗೆ ತಾಗಿತ್ತು. ಪಾಪ ಢೈ! ಬಿಡಿ 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 ಉಳುವವರಿಗೆ ಊಟಕ್ಕೆ ಹೋಗ್ಲಿಕ್ಕ ಹ? ಹಾಗಲ್ಲ, ಒಂದು ಕಲ್ಲಿಗೆ ತಾಗಿದ್ದು ನೇಗಿಲು. ಊಟಕ್ಕೆ ಹೊತ್ತದಲ್ವಾ ಅಲ್ಲಲ್ಲ ಆ ಕಲ್ಲಿಗೆ ತಾಗಿದ್ದು ಬಂಡೆಗೆ ಹೋಗಿ ತಾಗಿದ್ದು. ಸ್ವರ ನೋಡಿದಾಗ ಒಂದೇ ಒಂದು ಬಂಡೆ. ಆ ಬಂಡೆಯನ್ನು ಓಡಿಸಿದ್ರು. ಹೊಡಿಸಿದಾಗ ಆ ಬಂಡೆ ಒಳಗೆ ಒಂದೇ ಒಂದು ಕೊಳ. ಆ ಕೊಳದಲ್ಲಿ ಒಂದೇ ಒಂದು ಕಮಲ. ಒಂದೇ ಕಮಲ. ಒಂದೇ ಕಮಲ. ಒಂದು ಕಮಲ ಹೌದು. ಆ ಕಮಲದಲ್ಲಿ ಒಂದೇ ಒಂದು ಕೂಸು. ಎಂತದ್ದು ಕೂಸು ಒಂದು ಕೂಸು. ಕೂಸು 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 ಆ ಕೂಸು, ಈ ಕೂಸು, ಈ ಕೂಸು, ಆ ಕೂಸು, ಈ ಕೂಸು ಈ ಕೂಸು, ಆ ಕೂಸು, ಆ ಆ ಕೂಸು ಕೂಸು, ಈ ಕೂಸು ಇದು ಹೂಕೂಸು ಎಂತ ಹೂಕೋಸು? ಅಲ್ಲ ಆ ಕೂಸು ಈ ಕೂಸು ಈ ಕೂಸು ಆ ಕೂಸು ಇದು ನಿನ್ನ ಆ ಹೂವಿನಲ್ಲಿದ್ದಂತಹ ಕೂಸು ಇದು. ಕೂಸು ಇದು ಈಗ ಕೂಸು ಕೂಸು ಇದು ಕೂಸಮ್ಮ ಈಗ ಕೂಸಮ್ಮ ನೋಡಂತ ಎಂತ ದೊಡ್ಡದಾಗಿ ನೀನು ಕೂಸಮ್ಮ ಅಂತ ಹೆಸರಿಟ್ಟಿದ್ದಾರೋ ಎಂತ ಏನು? ಕೂಸಮ್ಮ? ಮತ್ತೆ ಕೂಸು ಕೂಸು ಅಂತ ಹೇಳಿದ್ರು. ಮಗು ಅಂತ ಹೇಳಿದ್ದು. ಹಾ. ಶಿಶು. ಶಿಶು ಅಂತ ಕರೆಯೋದಕ್ಕಾಗುತ್ತದಾ? ಗೊತ್ತಾಯ್ತು ಅದು ಬಂಡೆಕಲ್ಲು ಹೊಡೆಯುವುದು ಸ್ವಲ್ಪ ತೆಗೊಳ್ಳುವ ಮೀನುಗಳನ್ನು ಅಂತ ಹೇಳಿ ತಗೊಂಡು ಅಲ್ಲಿ ಇಟ್ಟದಾಗಿರುವ ಸೀಸ ಅಲ್ವಾ ಎಂತದು? ಸೀಸ ಶಿಶು. ಶಿಶು. ಓ ಶಿಶು ಆ ಶಿಶುವೇ ಈ ಶಿಶು, ಆ ಕೂಸು, ಈ ಕೂಸು. ಕೂಸಿಗೊಂದು ಹೆಸರು ಪದ್ಮದಲ್ಲಿ ಹುಟ್ಟಿದ ಕಾರಣ ನನ್ನನ್ನು ಅಕ್ಕರೆಯಿಂದ, ನಲುಮೆಯಿಂದ, ಒಲುಮೆಯಿಂದ, ವಾತ್ಸಲ್ಯದಿಂದ ಎಲ್ಲ ಒಂದೇ. ಸ್ವಲ್ಪ ದೂರ ಅಲ್ಲ ಒಂದು ಅಂತರ ಇದೆ ಸ್ವಲ್ಪ ನೀನು ಎಂತ ಒಟ್ಟು ಮಾತಾಡೋದು ಅವಳಿಗೆ ದೂರ, ದೂರ. ನಿನಗೇನು? ಹಾಗಲ್ಲ ಕೇಳಿಸಲಿಲ್ಲ. ಸರಿ ಹೇಳು ಸರಿ ಹೇಳೆ ಪದ್ಮ! ಅಮ್ಮ ಧೂಮಾವತಿ ಕ್ಷಮಿಸಬೇಕು ತಾಯೇ ಕ್ಷಮಿಸಬೇಕು ಹಾ. ನೀನು ಎಲ್ಲೆಲ್ಲಿ ಯಾವ ಕ್ಷಣದಲ್ಲಿ ಈ ಗುಡ್ಡೆಗೆಲ್ಲ ಬರ್ತದೆ ನಮಗೆ ಗೊತ್ತಿರಲಿಲ್ಲ ನಿನಗೆ ಕೋಲ ಬೇಕಾ ನಿನಗೆ ಬುಂಡ ಬೇಕಾ ಎಂತದ್ದು ಬೇಕು ಕೇಳಿ ಎಂತ ಬೇಕಾ? ಕೋಲ ಬೇಕಾ ಅದೆಂತ? ಕೋಲ ಕೋಲ ಆ, ಹೇಮನಡಾವಳಿ. ತಗೊಳ್ತೀಯಾ ಆ? ತಗೊಂಡ್ರೆ ಸಮಸ್ಯೆ ಏನು? ಯಾರಿಗೆ ನೀನು ಹೇಳುದು? ಮತ್ತೆ ನೀನು ಧೂಮಾವತಿ ಅಲ್ವಾ ಯಾವ ಧೂಮಾವತಿ? ಅದು ಅಣಿ ನೋಡು ಈಗ ನಾನು ನಿಮಗೆ ಧೂಮಾವತಿ ಹೇಗೆ ಕಾಣ್ತೇನೆ? ಈಗ ಬೆಳ್ಳಿಯದಲ್ಲಿ ಇಲ್ವಾ ಮಗ ಇಲ್ಲ ಇಲ್ಲ, ಇಲ್ಲ. ಅದೆಲ್ಲ ನಿಮ್ಮ ಹತ್ರ ಇರ್ಬೋದು. ಇಲ್ಲ, ಇದು- ಇದೀಗ ಧೂಮಾವತಿ. ಇದೇನದು? ಅದು ಪರಿವಾರ ದೈವಗಳು ಎರಡು ನೋಡಿ ಚಿಕ್ಕನಿಗೆ. ಅವ ಮಾತಾಡ್ತಾನಂದು. ಪದ್ಮಾವತಿ. ಪದ್ಮದಿಂದ ಹುಟ್ಟಿದ ಕಾರಣ ನೀನು ಪದ್ಮ ಒಂದೇ ಹೆಸರ? ಒಂದೇ ಹೆಸರು. ಬರುವಾಗ ಕೇಳ್ತಾ ಇತ್ತು ನಮಗೆ. ಆನೇನು ಮಂಗಮ್ಮ, ಆನೇನು ಮಂಗಮ್ಮ. ಅದು ಭಜನೆ ಮಾಡುದು ಹಾಗೆಲ್ಲ ಕರೀತಾರೆ. ಅಲ್ಲವೇಲ ಮಂಗಮ್ಮ ಹಾಗಾಗಿ ಇನ್ನು ಪರಿಚಯ ಗೊತ್ತಾಯ್ತಲ್ಲ ನನ್ನದು. ಸ್ವಲ್ಪ ಹೊತ್ತು ಇಲ್ಲಿ ನಿಂತ್ರೆ ನಿಮ್ಗೆ ಏನು ಮಾಡ್ತಾರೆ? ಕೋಪ ಕೋಪ ಮಾಡ್ತಾರೆ ನಮಗೆ. ಕೋಪಿಸದಿರೋ ಮರಿದೆ ಎಲ್ಲೋಳೋ ಸುಂದರಿಯೇ ಕೋಪಿಸದಿರೋ ಆ ಆ ಆ ಕೋಪಿಸದಿರೋ ಬರಿದೆ ಎನ್ನೋಳೋ ಸುಂದರಿಯೇ ಸುಂದರಿಯೇ ನಿನ್ನ ರೂಪವನ್ನು ಕಂಡ ಕ್ಷಣದೊಳು ನಿನ್ನ ರೂಪವನ್ನು ಕಂಡ ಕ್ಷಣದೊಳು ಸುಂದರಿಯೇ ಕೋಪಿಸದಿರು ಬರಿದೆ ಎನ್ನೋಳು ಸುಂದರಿಯ ನಿನ್ನ ರೂಪವನ್ನು ಕಂಡ ಕ್ಷಣದೋಡು ಪಾಪಿಯಾದ ಪರನು ದಿಕ್ಷುಜಾಪತಿಗಿದು ಶರವನಿತ್ಯ ಪಾಪಿಯಾದ ಪರನು ದಿಕ್ಷುಜಾಪತಿಗಿದು ಶರವನಿತ್ಯ ಪಾಪವನ್ನು ತಾಳಲಾರೆ ಪಾಪವನ್ನು ತಾಳಲಾರೆ ನೀ ಪ್ರೇಮದಿ ಮರಿ ನೀ
ದಿನ್ನತಿ 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 ಅದೆಂತ ಮೃದು ಮೃದು ಸಿಗು ಮೃದು ಮೃದು ಹಾಗೆ ಹಿಡಿದಿದ್ದೆ ಅವನನ್ನು. ನೀನಲ್ವಾ ಅವನಿಗೆ ಬಿಟ್ಟು ನನಗೆ ಬಿಟ್ಟು. ಮಂಗ ಮತ್ತೆ ಯಾರು ಅಲ್ಲಮ್ಮ? ಅಬ್ಬಬ್ಬಬ್ಬ. ಏನು ನಿಮ್ಮನ್ನು ಒಳ್ಳೆ ಇರ್ಲಿಕ್ಕಾಗ್ತದೆ ನಿಮ್ಗೆ? ನಿನಗೆ ಈಗ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡ್ತೀರಾ ನೀವು? ಕೋಪ. ಕೈ ಹಿಡ್ಕೊಂಡು ಕೈ ಹಿಡ್ಕೊಳ್ತೀರಾ ನೀವು? ಬಿಗಿದಪ್ಪಿಕೊಳ್ಳು. ನಾಚಿಕೆ ಆಗ್ತಿಲ್ಲ ನಿಮಗೆ? ಅವಳಿಗೆ ಕೋಪ ಬಂದ್ರು ಚಂದ. ಆಹಾ. ಹೀಗೆ ಮಾಡಿದ್ರೆ ನಾನು ಹೋಗಿ ಅಪ್ಪನ ಹತ್ರ ಹೇಳ್ತೇನೆ. ಅಪ್ಪನ ಹತ್ರ ಹೇಳ್ತೇನೆ. ಅಪ್ಪನ ಹತ್ರ ಹಾ. ತಪ್ಪಿಸ್ಕೊಂಡೇನೋ ಸುಮ್ಮನೆ ಅಮ್ಮನ ಹತ್ರ ಹೇಳ್ತೇನೆ. ತಪ್ಪಿಸ್ಕೊಂಡೆವು. ನಿಮ್ಮನ್ನು ಕತ್ತಲೆ ಕೊನೆಗೆ ಹಾಕ್ತೇನೆ. ಒಳ್ಳೆದಾಯ್ತು. ಕತ್ತಲೆ ಬೇಕಾದದ್ದು ಅದು ಹಾಗೆ ಪ್ರಥಮ ರಾತ್ರಿ ದಿವಸ ಕತ್ತಲೆ ಕೊನೆಗೆ ಹಾಕುದು. ಹಾಗಲ್ಲ, ಹೇಗೆ ನಿಮ್ಮ ಕೈಗೆ ಬಳೆ ಹಾಕ್ತೇನೆ ಅಂತ ಹೇಳಿದ್ದು. ಬಂಗಾರದ? ಬಗಾಳದಲ್ಲ, ಬೇಡಿ ಹಾಕಿಸ್ತೇನೆ. ಆಗ ಹೇಳಿದ್ರು ಚಿನ್ನದ ನೇಗಿಲಿಂದ ಬಂಗಾರದ ನೇಗಿಲಿಂದ ಉಳಿದಂತೆ. ಈಗ ತೊಂಡ ಈಗ ಈಗ ನಿನ್ನನ್ನು ಮದುವೆ ಮಾಡ್ಬೇಕಂತಾದ್ರೆ ಬೇಡಿ ಹಾಕ್ಬೇಕು. ಹಾಗಲ್ಲ, ನಿಮ್ಮನ್ನು ಬಂಧಿಸ್ತೇನೆ ಅಂತ ಹೇಳಿದ್ದು. ನೀವು ಸುಮ್ಮನೆ ಇರು. ಇವರನ್ನು ಬಂಧನ ಮಾಡೋದಕ್ಕೆ ಬಂದವರು ಎಷ್ಟು ಮಂದಿ ನಿನಗೆ ಗೊತ್ತುಂಟಾ? ಪ್ರಯತ್ನ ಮಾಡಿದ್ದಾರೆ. ಯಾರು? ಏ ಮಿತ್ರ, ಅಂದು ಹಸ್ತಿನವತಿಯಲ್ಲಿ ಕವರ್ ಆ ಕೌರವೇಶ್ವರನಿಗೆ ಬಂಧನಕ್ಕೆ ಎಷ್ಟು ಹಗ್ಗದನ್ನು ಕೊಟ್ಟ. ಸುತ್ತಿ ಸ್ವಲ್ಪ ಹೊರಗೆ ಪ್ರಯೋಜನವೇ ಆಗಲಿಲ್ಲ. ಆಗ್ಲಿಲ್ಲ. ಮತ್ತೆ ಬಂಧನಕ್ಕೆ ಸಿಗುವವನಲ್ಲ. ಇಲ್ಲಪ್ಪ, ಭಕ್ತಿಯಿಂದ ಭಾವದಿಂದ ಬಂಧನ ಮಾಡೋರು ತುಂಬಾ ಮಂದಿ ಇದ್ದಾರೆ. ಯಾರೆಲ್ಲ ಬಂಧಿಸಿದ್ದಾರೆ? ಹೇಳು ವಿಶ್ವಾಚಾರ್ಯರು. ವಿಶ್ವಾಚಾರ್ಯರು. ಹೌದಪ್ಪ, ಅವರ ಬಂಧನ ಸಿಗೋದು. ಆದ್ರೆ ತಾಯಿ ಇದ್ದಾರೆ. ಎಲ್ಲಾಡಿ ಬಂದೆ ಹಾಗೆ ಕೇಳಿ ಪ್ರೀತಿಯಿಂದ ಬಾಬಾದ ಬಾದಲೋ ಗೋಪಾಲ ಹಾಗೆ ಹೇಳುವ ಮಿತ್ರರೆಲ್ಲ ಸೇರಿ ಗೋಪಾಲಕರು. ಹಾಗೆ ಭಕ್ತಿ ಭಾವನಕ್ಕೆ ಸಿಲುಕಿದರೆ ಹೊರತು ಮತ್ತೆ ಯಾರ ಬಂಧನಕ್ಕೂ ಸಿಲುಕಿದವ ಇವನಲ್ಲ. ಹೌದಾ? ಹಾಗಾದ್ರೆ ಹಾಗಾಗಿ ಅಲ್ಲ, ನೀನು ಕೋಪ ಮಾಡಬೇಡ. ಇಷ್ಟು ಚಂದ ಶಶಿಮುಖಿಯೇ, ಇದು ನಮ್ಮ ತಪ್ಪಲ್ಲ. ಮತ್ತೆ ನಿನಗೆ ಏನಾಗ್ತಾ ಉಂಟು? ಆ ಪಾಪಿ ಯಾರು ಅವ ಪಾಪಿ ಅಂತ ನಿಮ್ಗೆ ಯಾರ್ಲಿ ಗೊತ್ತಿಲ್ಲ? ನನಗೆ ಮೊದಲೇ ಗೊತ್ತಿಲ್ಲ. ನೀನು ಹೋದಲ್ಲಿ ಮರ್ಯಾದೆ ತೆಗಿಲಿಕ್ಕೆ ನನ್ನ ಕರ್ಕೊಂಡು ಹೋಗೋದು ನನಗೆ ಗೊತ್ತಿದೆ. ಇಲ್ಲಿ ಬಾ ಇಲ್ಲಿ ಬಂದ್ರೆ ಆ ಪಾಪಿ ಈ ನಾನು ಎಲ್ಲೂ ಹೋದ್ರು ನಾ ಪಾಪಿ ಅಂತ ನೀ ಹೇಳುದಲ್ಲ. ಹಾಗಲ್ಲವೋ? ಯಾರ ಆ ಮನ್ಮಥ ಅನಂಗ. ಅವನಲ್ಲಿರುವಂತಹ ಪಂಚಬಾಣಗಳಲ್ಲಿ ಅರವಿಂದ ಅಶೋಕ ನೋವಲ್ಲಿಗೆ ನೀರೋತ್ಪಲ ನೋಡಿ ಮತ್ತೆ ಅವ ಮತ್ತೆ ಆಗ ಓದ್ಲಿಕ್ಕೆ ಬರ್ಲಿಲ್ಲ. ಓದ್ಲಿಕ್ಕೆ ಬರಲಿಲ್ಲ, ಕಿವಿ ಕೇಳಿಸಿತು. ನಾನು ಹೇಳಿದ್ದೆ ಅವನಿಗೆ. ಹೌದಾ? ಹೌದು. ಹಾಗಾಗಿ ಒಂದೊಂದೇ ಶರಗಳನ್ನು ಪ್ರಯೋಗ ಮಾಡಿದ್ದಾರೆ. ಮಿತ್ರ, ಏನಾಗ್ತಾ ಉಂಟು ಈಗ? ಕಡಿಗೆ ಗೊತ್ತಾಗುದಿಲ್ಲ. ಬಿಸಿ ಬಿಸಿ ಚಳಿ ಚಿನ್ನ ಚಳಿ ಬಿಸಿ ಚಳಿ ಬಿಸಿ ಆದ್ರೆ ಅವ್ರು ಹೋಗಿ ಕೇಳು, ಅವ್ರು ಆಗುದಿಲ್ಲ. ಕೊಡ್ತಾರೆ. ಹಾಗಾಗಿ ಕೋಪ ಮಾಡದೆ ನಮ್ಮನ್ನೊಮ್ಮೆ ಬಿಗಿದಪ್ಪಿ ಮದುವೆ. ಏಯ್! ಏನ್ ಮದುವೆ ಆಗುದು? ನಿನಗೆ ಮದುವೆ ಆಗ್ಲಿಲ್ವಾ? ಮದುವೆ ಆಗಿದೆ. ಆಗಿದೆ, ಆಗಿದೆ. ಮತ್ತೆ ಇಲ್ಲ ಅಂತ ಹೇಳಿದ್ರಿ? ಅವ್ರಿಗೆ ಮದುವೆ ಆಗಿದೆ. ಆಗಿದಾ? ಮದುವೆ ಆದ್ರೂ ಕೂಡ ಮಕ್ಕಳು ಆಗಿದೆ. ಓ ದೇವರೇ, ಮತ್ತೆ ಮದುವೆ ಆಗಿ ಮತ್ತೆ ಚಟವನಿಗೆ ಇಬ್ಬರು ಎಂತದ್ದು? ಎರಡು ಮಕ್ಕಳು. ಎಲ್ಲ ಮಕ್ಕಳು ಎಂತ ಮಾಡ್ತಾ ಇದ್ದಾರೆ ಅವರು? ಎರಡು ಗಂಡೆ ಅದು ಕೂಡ. ಹೌದಾ? ಒಬ್ಬ ಬರೆಯೋದು, ಒಬ್ಬ ಬಿಡು. ಒಬ್ಬ ಬರೆಯುವುದು. ಓ, ಬರಿವವನು ಏನು ದೊಡ್ಡ ಬ್ರಹ್ಮನ? ಅದೇ ಅವನೇ ಬಿಡುವವನು ದೊಡ್ಡ ಮನ್ಮಥ. ಹೌದು, ಮಗನೇ. ಅವರದಿಬ್ಬರದ್ದು ಒಂದೇ ಹಠ. ಹೌದು. ಹೇಗೆ ಮಿತ್ರ? ಹೇಗೆ? ಅಪ್ಪ, ಅಮ್ಮ ಬೇಕು. ಅಪ್ಪ, ಅಮ್ಮ ಬೇಕು. ಮಗ, ಅಪ್ಪ. ಭಾವನೆಯದು. ಇನ್ನು ತೋರಿಸುದು ಅಭಿನಯ ಇದೆ. ಮಗ ಬೇಕಾದ್ರೆ ಮಗನನ್ನು ಹುಡುಕಿಕೊಂಡು ಎಲ್ಲಿಯಾದ್ರೂ ಹೋಗಿ. ನೀವು ಇಲ್ಲಿಗೆ ಬಂದ್ರೆ ನಮ್ಮ ಹೆಂಡತಿ ಹೆಣ್ಣು ಮಕ್ಕಳು ಅಮ್ಮ ಅಮ್ಮ ಬೇಕು ಅಂತ ಅಮ್ಮ ಬೇಕಂತ ಕೇಳು. ಮಗ ಬೇಕಲ್ಲ. ನನ್ನ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾಳೆ. ಅಯ್ಯೋ, ನಿನ್ನ ಹೆಂಡತಿ ಇಲ್ಲಿ ಎಲ್ಲಿ ಇರ್ತಾರೆ? ಎಲ್ಲಿಯಾದ್ರೂ ಇರ್ಬಹುದು ಈಗ ಕೋಲ್ ಇಟ್ಕೊಂಡು. ಮುದುಕಿಯ ನಮ್ಮ ಹೆಂಡತಿ. ಏ ಮಿತ್ರ, ಪರೀಕ್ಷೆ ಮಾಡಿದ ಎರಡು ಮಕ್ಕಳ ತಾಯಿ. ಎರಡು ಮಕ್ಕಳ ತಾಯಿ ಎಲ್ಲ ಇಲ್ಲಿ ಇಲ್ಲ. ಯಾರು ಹುಡುಕ ಮಾತುಕೋಳಿ. ಏಯ್, ಅಲ್ಲ, ಚಂದ ಅದು ಕೂಡ. ಪ್ರಶಾಂತವಾಗಿ ಅಯ್ಯೋ, ಅಯ್ಯೋ ರಚ್ಚು. ಏನು? ಏ, ಇದಕ್ಕೆ ಮದುವೆ ಆಗ್ಲಿಲ್ಲ. ಏನು ಇಲ್ಲ ಮಿತ್ರ. ಇದು ಮಕ್ಕಳಾಗೋ ಜಾತಿ ಅದೇ ಅಲ್ಲ. ಇದಕ್ಕೆ ಮದುವೆ ಇನ್ನು ಆಗಿಲ್ಲ ಅಂತ ಹೇಳಿದ್ದೀನಿ. ಮದುವೆಗಿಂತ ಮೊದಲು ಮಕ್ಕಳು ಹಾಕುವ ಜಾತಿ ಅಲ್ಲ. ಆಗ್ತದೆ. ಮಿತ್ರ, ಎರಡು ಮಕ್ಕಳ ತಾಯಿ ಇಚ್ಛೆ ಮಾಡು. ಹೌದಾ? ಹಾಗಾದ್ರೆ ನೀವು ಹರಿದ ನೋಡಿದ ಬಗೆಯು ಬರಿಗಿದೆಯೇ ಪದ್ಮಾವತಿ ವಿರಗದ್ಯೋ ವಿರಗದ್ಯುದ ವಿರಗದ್ಯು ವಿರಗ ವಿರಗ
ಆದ್ರೆ ನಾವು ಅವರಿಗೆ ಕಲ್ಲು ಬಿಸಾಡಿದ್ದೇವೆ. ಇಲ್ಲಿ ನಡೆದಂತ ವಿಚಾರವನ್ನು ಯಾರಿಗೆ ಸಹ ನೀವು ಹೇಳಬಾರದು. ಹೇಳುವುದಿಲ್ಲ ಹೇಳುವುದಂತೇಳಿ ಮೊದಲು ನೀನೇ ಹೋಗಿ ಹೇಳಿದೆ. ಹಾಗಾದ್ರೆ ಹಾಗೆ ಬಾಯಿ ಮುಚ್ಚಿಕೊಂಡು ಅರಮನೆಯಿಂದ ಬನ್ನಿ. ಹರಿಯುವ ಬೀಗಲಿ ಹೊರೆದನ ಬಾಣವ ಸರದಿಗ ಮುಗಿ ಪದ್ಮಾವತಿಯ ವಿರಗದ ಬದಿ ಹೊರಗಿನ ಸ್ಮರಿಸುತ್ತ ಕೆಲವ ಮಾನಿನಿಯ ಹರಿಯುವ ಬೀಗಲಿ ಮೃಗಬೇಟೆಗೆಂದು ತೆರಳಿದಂತ ವೇಳೆಯಲ್ಲಿ ಮೃಗಾಕ್ಷಿಯನ್ನು ಕಂಡಂತ ನನ್ನ ಮನವು ಆಕೆ ಬೇಕು ಬೇಕು ಎನ್ನುವ ಹಾಗೆ ಪರಿತಪಿಸುತ್ತಾ ಇವೆ. ಅನ್ನಪಾನ ಯಾವುದೂ ಸೇರುತ್ತಾ ಇಲ್ಲ. ಹಾಗಾದರೆ ಏನು ಮಾಡಲಿ? ಉಳಿದದ್ದು ಒಂದೇ ದಾರಿ, ಬಿಟ್ಟು ಮಲಗುತ್ತೇನೆ. ದೇವನಾರುಗಳಿಗೆ ಮುದದಿ ಬಗುಳ ದೇವಿಗೆ ಬರಿ ಬರಿಯ ಭಜ ಭೋಜಗಳ ತಂದಿರಿದೆ ಭಜ ಭೋಜಗಳ ತಂದಿರಿದೆ ಮಲಗಿಗ ವೆಂಕಟ ಜಲಪದಿಯ ನೋಡುದ ಏನೇನು ವಿಶೇಷತೆಯನ್ನು ಕಾಣುತ್ತಿದ್ದೇನೆ. ನನ್ನಿಂದಲೇ ಆಶೀರ್ವಾದನ ಪಡೆದು ಮಿತ್ರನನ್ನು ಕೊಡಿಕೊಂಡು ಕಾಡಿಗೆ ಮೃಗಬೇಟೆಗಾಗಿ ಹೋದವ ಹಿಂದೆ ಬಂದ ಆಕ್ಷಣ ಈತನ ಮುಖ ನೋಡಿದಕ್ಕೆ ಚಿಂತೆ ಕಾಣುತ್ತಾ ಉಂಟು. ಹಗಲು ಹೊತ್ತಿನಲ್ಲಿ ಮುಸುಗ ಹಾಕಿಕೊಂಡು ಮಲಗಿದ್ದಾನೆ. ಹಾಲು ಕೊಡುವುದಿಲ್ಲ, ಹಣ್ಣು ಹಪ್ಪಲು ತಿನ್ನುವುದಿಲ್ಲ. ಮಗನೇ ಕಂದ ಶ್ರೀನಿವಾಸ, ಏಳು ಮಗನೇ, ಏನಾಯ್ತು ಕಂದ? ನನ್ನಲ್ಲಿ ಹೇಳಬಾರದು ನಿನಗೆ. ಅಯ್ಯನಗೆಂಬೆ ಬಕುಳ ದೇವಿಗೂ ಮಾನದಗದ ನಗಳ ದೇವಿದು ಮಾನದಗದ ನಗಳ ಕಮಲದಲ್ಲಿ ಮೃಗ ಬೇಟೆಯೊಡಿರುತ್ತಿರ ಕಾರಣದಲ್ಲಿ ಮೃಗ ಬೇಟೆಯೊಡಿರುತ್ತಿರ ಮಾಲಿನಿಯೊಗಳು ವನದೊಳಗಿಲ್ಲಡು ಪದ್ಮಾವತಿಯಂತೆ ಬೊಮ್ಮನು ಸ್ಥಿತಿ ಬರೆದ ಕಾತೆ ಒಂದು ಮಗನ ಬಿದ್ದೆನ ಅವಳ ಮೋಗದ ಬಲೆಯುಳು ಏನನೆಂಬೆ ಬಗುಳಾದೇವಿ ಅಮ್ಮ ಬಕುಳಾದೇವಿ, ಶ್ರೀನಿವಾಸ, ಏನೆಂದು ಹೇಳಲಿ ತಾಯಿ ಮಾನದ ಕಥೆಯನ್ನು? ಏನಿದು? ಅಮ್ಮ, ಮೃಗಬೇಟೆಗೆಂದು ಕಾನನಕ್ಕೆ ಹೋದಂತ ವೇಳೆಯಲ್ಲಿ ಸುತ್ತಾಡಿದೆವು, ಮೃಗಬೇಟೆಯನ್ನು ಆಡಿದೆವು. ತದನಂತರದಲ್ಲಿ ಮೃಗಾಕ್ಷರುಗಳನ್ನು ಕಂಡಿದ್ದಾಯಿ. ಮೃಗಾಕ್ಷಿ? ಹೌದಮ್ಮ. ಯಾರು ಬಿಡು? ಹೆಣ್ಣೋರ್ವಳು ನನ್ನ ಕಣ್ಣೆದುರುಗೋಚರವಾದಳು. ಆಕೆಯನ್ನು ನೋಡಿದ ಬಳಿಕ ಏನು? ಆಕೆಯನ್ನೇ ನೋಡಬೇಕು, ಅಂದರೆ ಬೇಕು ಬೇಕು ಎನ್ನುವ ಹಾಗೆ ನನ್ನ ಮನಸ್ಸು ಆಕೆಯ ಬಳಿಗೆ ಸೆಳೆದೊಯ್ಯುತ್ತಾ ಇತ್ತು. ಅಮ್ಮ, ಏನು? ಆಕೆಯ ಸೌಂದರ್ಯವನ್ನು ಕಾಣಬೇಕು ತಾಯಿ. ಹೇಗಿದ್ದಳು? ಆಹಾ, ಆ ಬ್ರಹ್ಮದೇವನು ಕೆತ್ತುವಲ್ಲಿ ಕೆತ್ತಿ ಮೆತ್ತುವಲ್ಲಿ ಮೆತ್ತಿ ಆಕೆಯನ್ನು ಸೃಷ್ಟಿಗೈದಿದ್ದಾನೆ. ಹೌದಾ? ಏನು ಮಗನೇ? ಆಕೆ ಯಾರು ಎನ್ನುವ ಹಾಗೂ ಕೇಳಿದ್ದೇನೆ. ಯಾರವಳು? ಆಕಾಶರಾಯ ಹಾಗೂ ಧರಣಿ ದೇವಿಯ ಪುತ್ರಿಯಂತೆ. ಹೆಸರು? ಹೆಸರು ಪದ್ಮಾವತಿ. ಅದಕ್ಕೆ ಅಮ್ಮ, ಮಗನೇ, ಅವಳನ್ನು ನೋಡಿದ ಮೇಲೆ ನನಗೆ ಒಂದೇ ಮಾತು, ಏನಿದು? ಆಕೆಯೊಂದಿಗೆ ನನ್ನ ಮದುವೆಯನ್ನು ನಡೆಸಿಕೊಡುತ್ತಾಯಿ. ಮಗನೇ, ಈ ಹೊತ್ತಿಗೆ ಇಂತಹ ಮಾತನಾಡುತ್ತಿದ್ದೀಯ? ಯಾಕೆ? ಮಕ್ಕಳ ಆಸೆಯನ್ನು ಈಡೇರಿಸಬೇಕಾದ ತಾಯಿ ಅಂತ ನನ್ನ ಕರ್ತವ್ಯ. ಹೆಣ್ಣನ್ನು ಹೋಗುವುದಕ್ಕೆ ಬಹಳಷ್ಟು ಪಯಣ ದೂರ ಇದೆ. ಹೇಗೆ ಹೋಗಲಿಕ್ಕಂದ ನಾನೀಗ? ಯಾವ ರೀತಿ ಇನ್ನು ಹೋಗುತ್ತಿ? ಮತ್ತೆ ನಡೆದುಕೊಂಡು ಹೋಗೋದಕ್ಕೆ ಕಷ್ಟ. ನಡೆದುಕೊಂಡು ಹೋಗುವುದು ಬೇಡ, ಕುದುರೆಯ ಸಿದ್ಧತೆಯನ್ನು ಮಾಡಿದ್ದೇನೆ. ಹೋಗುತ್ತಾಯಿ, ಹೋಗಿ ಬಾ. ಕುದುರೆಯನ್ನು ಏರಿಕೊಂಡು ಹೋಗಬಹುದು, ಆಗಲ್ಲ. ಆದರೆ ದಾರಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ನನ್ನ ಪಾಲಿಗೆ ಏನಾದರೂ ತೊಂದರೆ ಆಯ್ತು ಎಂದಾದರೆ ಮುಂದಕ್ಕೆ ತಾಯಿ ಇಲ್ಲದಾಗಿ ವಾದಿ. ಚಿಂತಿಸುವುದು ಬೇಡ, ಬೇಡ ತಾನೇ. ನೀನು ಹೋಗಿ ಬರುವ ತನಕ ಆ ದೇವರು ನಿನ್ನ ರಕ್ಷಣೆಯಲ್ಲಿ ಇರುತ್ತಾನೆ. ಶೀಘ್ರ ಹೋಗಿ ಬರ್ತೀನಿ. ಅಮ್ಮನನ್ನೇನೋ ಕಳುಹಿಸಿದ್ದೇನೆ, ಆದರೆ ಹೋದ ಕಾರ್ಯ ಪೂರ್ಣವಾದೀತೆಯೇ?
ಖಂಡಿತ ಆಗ್ಲಿಕ್ಕಿಲ್ಲ. ಹಾಗೆಂದು ಅಮ್ಮನಿಗೆ ಬೆಂಗಾವಲಾಗಿ ನಾನು ಹೋಗಬೇಕು. ಈ ಕಥೆಯು ಪೂರಕವಾಗಿ ನಡೆಯಬೇಕಾದರೆ ಈ ರೂಪದಿಂದಲ್ಲ, ಮತ್ತೊಂದು ವೇಷ ಮರೆಸಿ ತೆರಳುತ್ತೇನೆ. ಸ್ವಾಮಿ ನಮಸ್ಕಾರ ಸ್ವಾಮಿ, ನನ್ನ ಪರಿಚಯ ನಿಮಗೆ. ನಾನು ಕೊರವಂಜಿ ಸ್ವಾಮಿ, ಕನಿ ಹೇಳುವವರು ಸ್ವಾಮಿ. ಮುಖ ನೋಡಿ ಲಕ್ಷಣ ಹೇಳ್ತೇನೆ. ಸುಬ್ರಹ್ಮಣ್ಯ ಅನುಗ್ರಹ ದೇವರ ಅನುಗ್ರಹ ಲಕ್ಷಣ ಹೇಳ್ತೇನೆ ಸ್ವಾಮಿ. ನನಗೆ ಮದುವೆ ಆಗಿದೆ ಸ್ವಾಮಿ. 4 ಜನ ಹೆಣ್ಣು ಮಕ್ಕಳು ನೋಡಿ, ಗಂಡ ಘಟ್ಟಕ್ಕೆ ಹೋಗಿದ್ದಾರೆ. ಯಾಕೆ ಹೆಣ್ಣು ಮಕ್ಕಳ ಮದುವೆ ಮಾಡಬೇಕು ನೋಡಿ. ನಿಮ್ಮಂತ ಪುಣ್ಯಾತ್ಮರು ಏನಾದರೂ ಕೊಟ್ಟರೆ ತಂದು ಅದನ್ನು ಜೀವನ ಸಾಗಿಸ್ತಾ ಇದ್ದೇನೆ ಸ್ವಾಮಿ. ಸ್ವಲ್ಪ ಊರ ಮೇಲೆ ಸುತ್ತಾಡಿಕೊಂಡು ಬರ್ತೇನೆ. ದಾನೇಂಡಲು ಕೊರ್ಲಮ್ಮ ಅರಿ ಕೊರ್ಪಾರ ಹತ್ತು ಮರಿ ಬಿಡೋಡ. ಅಲ್ಲಿ ನೋಡಂತೆ ಆಹಾರ ಕೂಡ ತಿನ್ನಲಿಲ್ಲ. ಎಲ್ಲ ಹಾಗೆ ಉಂಟು. ನಾವು ಯಾಕೆ ಮಾತಾಡುದು? ಹೇಳಬೇಕು. ಅಮ್ಮ ಅಮ್ಮ ಎಷ್ಟು ಬೊಬ್ಬೆ ಹಾಕಿದೆ? ಅನಾಹುತವೇ ಆಗಿದೆ ಇಲ್ಲಿ. ಅನಾಹುತ ಹಿಂದೆ ನೋಡಿ ಅಂತೆ. ಹೇಳುತ್ತಾ ಇಲ್ಲ. ಏನಾಯ್ತು ಬಳಿ? ಗೊತ್ತಿಲ್ಲ. ಅಚ್ಚರಿಯ ತಾಳುದಲೆ ಮನದ ತರಳೆ ಅಳಲೆ ಅರಿಯದ ಅರದಿ ಧರಣಿ ಅಚ್ಚರಿ ಪದ್ಮಾವತಿ ಮಾತಾಡಿ. ನಿನ್ನಮ್ಮ ನಾನು ಬಂದಿದ್ದೀನಿ, ಒಮ್ಮೆ ಮಾತಾಡಿ. ಎತ್ತಡಿ. ಹೇಳುವುದಿಲ್ಲ. ನಿನಗೆ ಹೂ ಹಿಡಿದು ಮಾತಾಡ್ತಾಳೆ ಅವಳು ಮಾತಾಡುವುದಿಲ್ಲ. ನಾವು ಪ್ರಯತ್ನವನ್ನು ಮಾಡಿ. ನಾನು ಒಂದು ಮಾತಾಡಿದ್ರೆ ಸಾಕು, ಇವಳು 10 ಮಾತಾಡುವಳು. ಇನ್ನು ಒಂದು ಮೌನವಾಗಿದ್ದಾಳೆ ಇವಳು. ಮಾತಾಡಿ. ಏನಾಯ್ತಿ? ಏನು ಕೊರತೆಯನ್ನು ಕಂಡು ನನ್ನಲ್ಲಿ ಹೇಳಿ ನಾನು ನಿನಗೆ ಪೂರೈಸಿ ಕೊಡ್ತೇನೆ. ಮಾತಾಡಿ. ಮುಖ ಕೊಟ್ಟು ಮಾತಾಡಿ. ಅಮ್ಮ ಏನೇ ಹೇಳುವಂತ ಲಕ್ಷಣ ಇಲ್ಲ. ಈಗ ಏನು ಮಾಡೋಣ? ಒಂದು ಉಪಾಯ ಇದೆ. ಯಾವ ಉಪಾಯ? ಊರಿಗೆ ಹೊಸಬ್ಲಾಕಿ ಕೊರವಂಜಿ ಬಂದಿದ್ದಾಳೆ. ಕೊರವಂಜಿ ಬಂದ್ರೆ ಇದನ್ನು ಇದ್ದಾಗಿ ಹೇಳುತ್ತಾರೆ. ಇದಕ್ಕೆ ಒಂದು ಪರಿಹಾರವನ್ನು ಸೂಚಿಸುತ್ತಾರೆ. ಹೌದಾ? ಹೌದು. ಹಾಗಾದ್ರೆ ಮನೆ ಇದ್ದರೆ ಕರೆಯುತ್ತೇನೆ. ಬರ ಹೇಳಿ ಒಮ್ಮೆ. ಓ ಕೊರವಂಜಿ, ಓಯ್ ಇಲ್ಲಿಗೆ ಬರಬೇಕಂತೆ. ಮಹಾರಾಣಿ ಕರೆಯುತ್ತಾ ಇದ್ದಾರೆ. ಮುಖ ಲಕ್ಷಣ ಹೇಳು. ಬಾ ಇಲ್ಲಿ. ನಿಧಾನ. ಇಲ್ಲಿಗೆ ಬರಬೇಕಂತೆ. ಬರಬೇಕು. ಒಳಗೆ ಬರ್ಲಿಕ್ಕೆ ಹೇಳಿ ಅವಳು. ಬಾ. ಏನಾಗ್ಬೇಕಮ್ಮ? ಮಹಾರಾಣಿ ಕರೆಯುತ್ತಾ ಇದ್ದಾರೆ. ಏನಾಯ್ತಮ್ಮ? ಕೊರವಂಜಿ, ನನ್ನ ಮಗಳು ಈಕೆ ಪದ್ಮಾವತಿ ಎನ್ನುವ ಹಾಗೆ ಹೌದೇ? ಮೌನವಾಗಿದ್ದಾಳೆ. ಏನು? ಅನ್ನ ಆಹಾರ ಸ್ವೀಕರಿಸುತ್ತಾ ಇಲ್ಲ. ಯಾಕೆ? ಏನಂತ ಗೊತ್ತಿಲ್ಲ ನನಗೆ. ಗೊತ್ತಿಲ್ವೇ? ಇದೊಮ್ಮೆ ನೋಡಿ ಒಮ್ಮೆ. ಹೌದಾ? ಹೌದು. ಅಮ್ಮ ನಾನು ಸತ್ಯವನ್ನೇ ಹೇಳೋರು. ಸತ್ಯವನ್ನೇ ಹೇಳು. ಸುಳ್ಳನ್ನು ಯಾವತ್ತೂ ಹೇಳುವುದಿಲ್ಲ. ಸುಳ್ಳು ಹೇಳಬಾರದು. ಸುಬ್ರಹ್ಮಣ್ಯ ಅನುಗ್ರಹ ದೇವರ ಲಕ್ಷಣ ಹೇಳ್ತೇನೆ ಸ್ವಾಮಿ. ಹೇಳು. ಸತ್ಯವನ್ನು ಹೇಳ್ತೇನೆ. ಹಾಗಾದ್ರೆ ನಿಮ್ಮ ಮಗಳ ಲಕ್ಷಣ ಹೇಳ್ಬೇಕಲ್ವೇ ಸ್ವಾಮಿ? ನೀನ್ ಪರೀಕ್ಷೆ ಮಾಡ್ಬೇಕಲ್ಲ. ಪರೀಕ್ಷೆ ಮಾಡ್ಬೇಕಲ್ಲ ಸ್ವಾಮಿ. ಒಂದು ಇಲ್ಲಿಗೆ ಬೇಕು ನೋಡಿ. ಏ ಮೆಲ್ಲ ಮೆಲ್ಲ. ಏನಮ್ಮ ಮಾತಾಡುದಿಲ್ಲ?
ಖಂಡಿತವಾಗಿ ಗುಣಮುಖವಾಗುವುದಕ್ಕೆ ಸಾಧ್ಯ. ಒಟ್ಟಿನಲ್ಲಿ ನನ್ನ ಮಗಳು ಗುಣಮುಖ ಆದ್ರೆ ಸಾಕು. ನೀನು ಹೇಳಿದ ಹಾಗೆ ನನ್ನ ಮಗಳಾದಂತಹ ಪದ್ಮಾವತಿಯನ್ನು ಅವನಿಗೆ ಕೊಟ್ಟು ನಾನು ಮದುವೆ ಮಾಡಿಸ್ತೇನೆ. ಅಮ್ಮ ನೋಡಿ 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 ಅಮ್ಮ. ಏನಾಯ್ತಮ್ಮ? ಅಯ್ಯೋ ದೇವರೇ, ನನ್ನ ತಲೆ ಸರಿ ಉಂಟಲ್ಲ? ತಲೆ ಸರಿ ಹೌದಲ್ಲ? ಈಗ ಸರಿ. ನನಗೆ ಏನಾಗಿತ್ತು? ನನಗೇನು ಗೊತ್ತು? ಈಗ ಏನಾಗಿದೆ? ಈಗ ಸರಿ ಇದ್ದೀರಿ. ಏನು ವಿಷಯ ಏನು? ನೋಡು, ಈಕೆ ಕೊರವಂಚಿ. ಹಾ? ನೀನು ಸ್ವಲ್ಪ ಸಮಯದ ಮಟ್ಟಿಗೆ ಅಸೌಖ್ಯದಿಂದ ಇದ್ದೀರಿ. ಹಾ. ಈಗ ನೀನು ಗುಣಮುಖ ಹೊಂದಿದ್ದಿ. ಅವಳೇ ಇದಕ್ಕೆಲ್ಲ ಕಾರಣ ಅವಳು. ಹೌದಾ? ಹೌದಾ? ಇದು ನಿನಗೆ ಮದುವೆ ಅಂತ. ಮದುವೆ? ಹೌದು. ಇಷ್ಟು ಬೇಗ? ನನಗೆ ಮದುವೆ ಬೇಡಮ್ಮ. ದೇಹ ಇಷ್ಟು ಬೆಳೆದಿದೆ ಎನ್ನುವುದು ಮದುವೆ ಬೇಡ. ಯಾರೊಡನೆ ಮದುವೆ? ಗೊತ್ತಿಲ್ವಾ? ಗೊತ್ತಿಲ್ವಾ? ನೀನು ಮದುವೆ ಹೆಸರಿಗೆ ಹೋದಂತಹ ಸಂದರ್ಭ ಒಬ್ಬ ಹುಡುಗನನ್ನು ಕಂಡಿಯಂತೆ ನೀನು ಅವನ ಜೊತೆಯೇ ಮದುವೆ ನಿನಗೆ. ಹಾ? ಹಾ, ಹೌದಾ? ಹೌದು. ಹೇಗಿದ್ದಾನೆ? ನೀನು ನೋಡ್ಲಿಲ್ವಾ? ನೋಡಿದ್ದೇನೆ. ಕಪ್ಪಾದ್ರೂ ಕಪ್ಪಾದ್ರೂ ಲಕ್ಷಣ. ಇದು ಮದುವೆ ಯಾವಾಗ? ನೋಡುವ, ಅಪ್ಪನಲ್ಲಿ ಕೇಳಬೇಕು. ಕೊರವಂಜಿ, ಏನಮ್ಮ? ಅಯ್ಯಯ್ಯ, ನನ್ನ ಮದುವೆಗೆ ನೀನು ಬರಲೇಬೇಕು. ಅಯ್ಯೋ ದೇವರೇ, ಅಮ್ಮ ನಾನು ಬಾರದಿದ್ರೆ ನಿನ್ನ ಮದುವೆ ಆಗುದಿಲ್ಲ. ಖಂಡಿತವಾಗಿ ನಿನ್ನ ಮದುವೆಗೆ ನಾನು ಬರ್ತೇನಮ್ಮ. ಒಮ್ಮೆ ಕಿವಿದೊಮ್ಮೆ ಕೊಡ್ಬೇಕಾಯ್ತು ನನಗೆ. ನಾನು ಮದುವೆ ತಂದು ಖಂಡಿತವಾಗಿ ಕೊಡ್ತೇನೆ. ಒಂದು ದಿವಸ ಆದ್ರೂ ನನಗೆ ಇರ್ಬೇಕು. ಆಯ್ತಮ್ಮ, ಆಯ್ತು. ಹಾಗಾದ್ರೆ ಬರ್ಬೇಕು. ಹೌದು, ನಿನಗೆ ಕೊಡುವಂತದ್ದೆಲ್ಲ ಅವಳಿಗೆ ಕೊಡ್ತೀನಿ. ಈ ವ್ಯವಸ್ಥೆ ಮಾಡಿ. ಎಲ್ಲ ಕೊಡ್ತೇನೆ. ಎಲ್ಲ ಉಂಟಲ್ಲ? ಆಯ್ತು, ಬಾ. ಕನ್ಯಾದಿನಿಯಾಗಿ ಬಂದ ಬಗುಳ ದೇವಿಯಳು ಮಮ್ಮಿಗೆ ಬರಿ ಬರಿಯೊಳು ಬದಲಿಸಿ ಆಗಾಜರಾಯ ಬರಿ ಬರಿಯೊಳು ಉಪಜರಿಸಿ ಮೊದಲಾಗಿ ವಂದಿಸಿಕೊಳ್ಳುತ್ತೇ ಇದ್ದೇನೆ. ದರ್ಶನಕ್ಕಾಗಿ ಬಂದವರು ಏನಮ್ಮ ಕಾರಣ? ನಿಮ್ಮಲ್ಲಿಗೆ ಬರಬೇಕಾದ್ರೆ ಬರುವಂತಹ ಕಾರಣ ತಾಯಿ ಪ್ರಭುದಿಂದ ಮಕ್ಕಳಿಗೆ ಮದುವೆ ಮಾಡಿಕೊಡ್ಬೇಕಿತ್ತು ನಮ್ಮ ಕರ್ತವ್ಯ. ನನ್ನ ಮಗನಂತಹ ಶ್ರೀನಿವಾಸನಿಗೆ ಮದುವೆ ಆಗಬೇಕಾಗಿತ್ತು. ಅದಕ್ಕಾಗಿ ಹೆಣ್ಣನ್ನು ಅನಿಸುತ್ತಾ ಬಂದವಳು ನಾನು. ನಿಮ್ಮ ಮಗಳಂತಹ ಪದ್ಮಾವತಿಯನ್ನು ಮದುವೆ ಮಾಡಿಕೊಡ್ಬೇಕೆಂಬುದಕ್ಕೆ ಕೇಳುತ್ತಿದ್ದೇನೆ. ಮಾತನಾಡುವುದಕ್ಕೆ ಅವಕಾಶ ಕೊಟ್ಟರೆ ನನ್ನ ಮಗಳಾದಂತಹ ಪದ್ಮಾವತಿಯನ್ನು ಕೇಳುವುದಕ್ಕೆ ಮುಂದಾಗಿದ್ದೀರಾ? ಸ್ವಸ್ವರೂಪ ಜ್ಞಾನ ಎಂಬುದು ಯಾರಿಗಾದ್ರೂ ಇರಬೇಕು. ನಿಮ್ಮ ಯೋಗ್ಯತೆ ಏನು, ನಮ್ಮ ಎತ್ತರ ಏನು ಎಲ್ಲವನ್ನು ಮರೆತು ನನ್ನ ಮಗಳನ್ನು ನಿಮ್ಮ ಮಗಳಿಗೆ ಒಮ್ಮೆ ಹೋಗ್ತೀರಾ ಇರಲಿ? ದೇವರೇ, ಆಸ್ಥಾನಕ್ಕೆ ಬಂದು ನಿನ್ನದೇ ಸ್ವಾಮಿ, ನೋಡಿ, ಈ ಕೋಪದ ಕೈಗೆ ಬುದ್ಧಿಯನ್ನು ಕೊಡಬೇಡಿ. ಕೋಪ. ಮತ್ತೆಂತದ್ದು? ಅವಳು ಆಡಿದ ಮಾತು ಕೇಳಿದ್ರೆ ನಾನಲ್ಲ, ನೀನೇ ಅವಳಿಗೆ ಹೊಡಿ. ಎಂತದೀಗ? ಮತ್ತೆಂತದ್ದು? ನಾನು ಕೇಳಿದ್ದೀಗ. ಹಾ. ಅವನು ಹೇಳಿದಂತಹ ಮಾತನ್ನು ಕೇಳಿಸಿಕೊಂಡೇ ಬಂದದೀಗ. ಮಗಳಾದ ಪದ್ಮಾವತಿಯನ್ನು ಅವಳ ಮಗನಿಗೆ ಕೊಡ್ಬೇಕು. ತಪ್ಪೇನುಂಟು ಹೇಳಿ? ತಪ್ಪಿಲ್ಲ. ಬೇಡ, ನಾನು ಹೋಗ್ತೇನೆ. ನಮ್ಮ ಮಗಳಾದಂತಹ ಪದ್ಮಾವತಿಯನ್ನು ಅವರ ಮಗನಿಗೆ ಕೊಡಬೇಕು. ನೀನು ನನ್ನ ಹೆಂಡತಿ ಏನು ಸಂಶಯವ? ಅಲ್ಲಲ್ಲ, ಈ ಮಾತು ಕೇಳುವಾಗ ಸಂಶಯ ಬರುವುದು. ಸ್ವಾಮಿ, ಹಾ. ಈಗ ಸ್ವಲ್ಪ ಹೊತ್ತಿಗೆ ಮಟ್ಟಿಗೆ ನಮ್ಮ ಕೊರವಂಜಿ ನಮ್ಮಲ್ಲಿಗೆ ಬಂದದೀಗ. ಅವಳು ಆಡಿದಂತಹ ಮಾತೇನು ಗೊತ್ತೇ? ಏನು? ನಮ್ಮ ಮಗಳಾದಂತಹ ಪದ್ಮಾವತಿಯು ಹಾ. ವನವಿಹಾರಕ್ಕೆ ಹೋದಂತಹ ಕಾಲಕ್ಕೆ ಹಾ. ಇಬ್ಬರು ಪರಪುರುಷರನ್ನು ಕಂಡಳಂತೆ. ಮೊದಲಾಗಿ ಮಾತಾಡಿದ ಸರಸದ ಮಾತು, ಹಾ. ಮತ್ತೆ ಹೋಗಿ ವಿರಸಕ್ಕೆ ಮುಟ್ಟಿತು. ಕೊನೆ ಕಾಲಕ್ಕೆ ಅವ್ರು ಏರಿ ಬಂದಂತಹ ಕುದುರೆಗೆ ಕಲ್ಲನೆಸೆದ ಪರಿಣಾಮವಾಗಿ ನಮ್ಮ ಮಗಳಿಗೆ ಅಸೌಖ್ಯವಾಯಿತು. ನಮ್ಮ ಮಗಳು? ಹೌದು. ಹಾಗೆಲ್ಲ ಕೊರವಂಜಿ ಬಂದ ಬಳಿಕವಾಗಿ ಗೊತ್ತಾಯಿತು. ಹಾ. ಅವನು ಬಂದವನು ಸಾಮಾನ್ಯ ಹುಡುಗ ಅಲ್ಲ, ಮತ್ತೆ? ಧರೆಯ ಧರ್ಮವನ್ನು ಕಾಪಾಡೋದಕ್ಕೆ ಬಂದಂತಹ ಶ್ರೀಮನ್ನಾರಾಯಣ ಅಂಶವೇ ಹೌದು ಎನ್ನುವ ಹಾಗೆ. ಹಾಗಾಗಿ ಹಾ. ನೀವು ಸಹವಾಸ ಸಲ್ಲದು. ಆದಷ್ಟು ಬೇಗ ನಮ್ಮ ಮಗಳಾದಂತಹ ಪದ್ಮಾವತಿಯನ್ನು ಮದುವೆ ಮಾಡಿ ಕೊಡೋಣ. ನೀನು ಹೇಳಿದ ವಿಷಯ ಹೌದು, ಆದ್ರೆ ಅವಳಿಗೆ ಎಷ್ಟು ಬೇಕು ಅಷ್ಟು ಬೈದಿದ್ದೇನೆ. ಮತ್ತೆ? ಈಗ ಯಾರು ಅವಳನ್ನು ಸಮಾಧಾನ? ನೋಡಿಗೆ ಸಮಾಧಾನ ಮಾಡಬೇಕಂದ್ರೆ ನೀವೇ ಆಗಬೇಕು. ಸಮಾಧಾನ ಮಾಡಿ. ನಾನು ಹೋಗ್ತೇನಮ್ಮ. ಈಗ ಹೋಗಿ. ಅಮ್ಮ 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 ಕ್ಷಮಿಸಬೇಕು, ವಿಷಯ ತಿಳಿಯದೆ ನಾನು ಅಷ್ಟು ಮಾತಾಡಿದೆ. ನಿಜ. ಈಗ ಇವಳು ಹೇಳಿದ ಮೇಲೆ ಎಲ್ಲ ಅರ್ಥ ಆಯ್ತು, ನಂಬಿಕೆ ಬಂತಲ್ಲ. ಈಗ ನಿಮ್ಮ ಮಗನಿಗೆ ನನ್ನ ಮಗಳಾದಂತಹ ಪದ್ಮಾವತಿಯನ್ನು ಕೊಡುವುದಕ್ಕೆ ನಾನು ಬದ್ಧನಿದ್ದೇನೆ. ಹೌದಾ? ಇದು ಮುಹೂರ್ತ ಪುರೋಹಿತರೆ ಸಪ್ತಮಿಗಂತೆ, ಬರುವ ಸಪ್ತಮಿಗೆ ದಿಬ್ಬನ ಸಹಿತ ನೀವು ಇಲ್ಲಿಗೆ ಬರಬೇಕು. ನಾವು ಇಲ್ಲಿ ಮದುವೆ ವ್ಯವಸ್ಥೆ ಎಲ್ಲ ಮಾಡ್ತೀವಿ. ಹೋಗುವ ಹೋಗುವ.
ಹೆಣ್ಣನ್ನು ಇಡುವುದಕ್ಕೆ ಹೋದವಳು ನಾನು. ಸರಿ, ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಒಪ್ಪಿಗೆ ನೀಡಿದ್ದಾರೆ. ಆದ್ರೆ ಒಂದು ನಾವು ಬಡವರು, ಅವರು ಶ್ರೀಮಂತರು. ಕಾಡಲ್ಲಿ ಉಂಟು ಆ ಗಿಡ್ಡ ಗೆಳಸುಗಳಂತ ಜೀವನ ನಡೆಸುತ್ತಿರುವ ನಾವು ತಾನೆ. ಸರಿ. ನಮ್ಮಲ್ಲಿ ಸಂಪತ್ತುಗಳು ಏನಿಲ್ಲದೆ ಮದುವೆನ ಹೇಗೆ ನಡೆಸೋದಕ್ಕಂತ ಹೇಳಿ ಈಗ ಈ ವಿಚಾರದಲ್ಲಿ ನೀನು ಚಿಂತಿಸುವುದು ಬೇಡ. ನನ್ನ ಮಿತ್ರ ಕುಬೇರನಿದ್ದಾನೆ, ಅವನಿಂದ ಸಾಲವನ್ನು ಪಡೆದರಾಯ್ತು ತಾಯಿ. ಸಾಲನ್ನು ಪಡೆದ ಸಾಲವನ್ನು ಕೇಳಿದ್ದೆ, ಅವ ಸಾಕ್ಷಿ ಕೇಳ್ತಾ ಇದ್ದಾನೆ. ಯಾರದ್ದು? ಕೈಲಾಸವಾಸಿಯಾದಂತ ಪರಮೇಶ್ವರ ದೇವರ ಸಾಕ್ಷಿಯಾಗಿ ಆತನ ಸಾಲವನ್ನು ಪಡೆದ ಬಳಿಕ ಮುಂದೊಂದು ದಿನ ತೀರಿಸುವಂತಹ ವ್ಯವಸ್ಥೆಯನ್ನು ನಾನು ಮಾಡಿಕೊಡು. ಹೌದಾ? ಅಮ್ಮ, ಏನು ತಡ ಮಾಡುವುದು ಯಾಕೆ? ಹೋಗಬೇಕು. ಹೌದು. ಮತ್ತೊಂದು ವಿಚಾರ, ಏನು? ಹೋಗುವಾಗ ನಾವು ಮಾತ್ರ ಹೋಗುದ? ಆಹಾ. ದಿಬ್ಬಣಿಗರು ಬೇಡವೆ? ನಿಜ. ದಿಬ್ಬಣಿಗರಾಗಿ ದೇವಾನು ದೇವತೆಗಳೇ ಬರುವುದಕ್ಕಿದ್ದಾರೆ. ಅಷ್ಟು ಮಾತ್ರವಲ್ಲ, ಪೌರೋಹಿತ್ಯವನ್ನು ವಹಿಸುವವರು ಬ್ರಹ್ಮದೇವರು. ತಡ ಮಾಡುವುದಲ್ಲ, ದಿಬ್ಬಣಿಗರ ಸಮೇತರಾಗಿ ಶರಣ. ಅಳಿಯ ದೇವರು ಮಾವಯ್ಯ. ಹೌದು. ಇದು ಮದುವೆಯ ಮಂಟಪ, ಹಾಗೆ ಪೀಠ ಎಲ್ಲ ಸಿದ್ಧವಾಗಿದೆ. ಮಕ್ಕಳೆಲ್ಲಿದ್ದಾರೆ? ಇದೆಲ್ಲ ಮರ್ತೋಗಿದೆ. ಮಗಳೇ, ನೀನು ಬಯಸಿದ ಹಾಗೆ ಶ್ರೀನಿವಾಸನಿಗೆ ಕೊಟ್ಟು ನಿನ್ನನ್ನು ಮದುವೆ ಮಾಡುವುದಕ್ಕೆ ಮುಹೂರ್ತ ಇದೆ, ಒಳ್ಳೆಯ ಮುಹೂರ್ತ. ಪುರೋಹಿತರೆ ಹೇಳಿ, ಈ ಮುಹೂರ್ತದಲ್ಲಿ ಒಂದು ಸುಮಂಗಲವಾದಂತಹ ಮಂಗಳ ಕಾರ್ಯ ನಡೆಯಬೇಕು. ಮದುವೆ ಉಡುಗೊರೆಗೆ ನಾನು ಬಯಸಿದಂತೆ ಇದು 6 ಮಣ ಭಾರದ ಮುತ್ತಿನ ಕಿರೀಟ. ಇದನ್ನು ನೀನು ಧರಿಸಿಕೊಳ್ಳು. ಅದಕ್ಕೆಂತದ್ದು ಮೇಲೆ ಒಂದು ಮಾವಯ್ಯ, ನೀವೆಲ್ಲರೂ ಕೇಳಿದಂತಹ ಸ್ವರಮತ್ ಯಾವುದು ಅಲ್ಲ. ಈ ಹಿಂದೆ ನಾನು ವೈಕುಂಠದಿಂದ ಭೂಲೋಕಕ್ಕೆ ಇಳಿಯುವಂತಹ ಹೊತ್ತಿಗೆ ಲಕ್ಷ್ಮಿಗಾಗಿ ಪರಿತಪಿಸುವಂತಹ ವೇಳೆಯಲ್ಲಿ ಆಕೆಯ ಧ್ಯಾನವನ್ನೇ ಮಾಡುತ್ತಾ ತಪಸ್ಸನ್ನಾಚರಿಸುತ್ತಾ ಕುಳಿತುಕೊಂಡ ವೇಳೆಗೆ ಹುತ್ತವೊಂದು ಬೆಳೆಯಿತು. ಪರಿಣಾಮ ಕಪಿಲೆ ಎನ್ನುವಂತಹ ದೇನು ಬಂದು ಪ್ರತಿನಿತ್ಯವೂ ನನಗೆ ಹಾಲು ಸುರಿಯುತ್ತಿತ್ತು. ಇದನ್ನು ಕಂಡಂತಹ ಚೋಳರಾಜ ಏನು ಮಾಡಿದ? ಬಂದವನು ದೇನುವಿಗೆ ಘಾತಗೊಳಿಸುವುದಕ್ಕೆ ಮುಂದಾದ. ನಾನು ಎದುರಾದೆ. ಕುಪಿತಗೊಂಡ ನಾನು ಅವನಿಗೆ ಶಾಪವನ್ನಿಟ್ಟಿದ್ದೇನೆ. ಪಿಶಾಚಿಯಂತೆ ವರ್ತಿಸಿದ ನೀನು ಪಿಶಾಚಿಯಾಗಿ ದುಃಖಿತನಾದಾತ ಪರಿಹಾರವನ್ನು ಬೇಡಿದ. ಅದಕ್ಕೂ ಮಾರ್ಗವನ್ನು ಸೂಚಿಸಿದ್ದೇನೆ. ಮುಂದೊಂದು ದಿನ ನಾನು ಕಲ್ಯಾಣವಾಗುವಂತಹ ಸಂದರ್ಭದಲ್ಲಿ ನನ್ನ ಮಾವನಿಂದ ಮುತ್ತಿನ ಕಿರೀಟವನ್ನು ನಾನು ಯಾವಾಗ ತೊಡಿಸಿಕೊಳ್ಳುತ್ತೇನೋ ಆ ಹೊತ್ತಿಗೆ 6 ಘಳಿಗೆಯ ಕಾಲ ಅದನ್ನು ನೋಡಿ ನಿನ್ನ ಶಾಪವನ್ನು ಪರಿಹರಿಸಿಕೋ ಎನ್ನುವ ಹಾಗೆ. ಹಾಗಾದ್ರೆ ಅದು ಹೋದದ್ದು ಚೋಳರಾಜ. ಅವನಿಗೆ ವಿಮೋಚನೆ ಆಯ್ತು. ಅಮ್ಮ, ಮಗನಿ, ಮದುವೆ ಕಾರ್ಯಕ್ರಮ ಹೌದು. ನಿನ್ನ ಮನದಾಸೆ ಹೌದು, ಈಡೇರಿತು ತಾನೆ. ಆದರೆ ಒಂದು ಮಾತು ಕಂದ, ಏನಮ್ಮ? ಮದುವೆಯನ್ನು ಚಂದವಾಗಿ ನೋಡಿದವಳು ನಾನು. ಸಾಲವನ್ನೇನು ಮಾಡಿದ್ದೀಯ, ಆ ಸಾಲವನ್ನು ಮರುಪಾವತಿಸುವ ಬಗೆ ಹೇಗೆಂದು ಹೇಳುತ್ತೀಯ ಕಂದ? ಅಮ್ಮ, ಈ ಬಗೆಯಲ್ಲಿ ನೀವು ಚಿಂತಿಸುವುದು ಬೇಡ. ಯಾಕೆ? ನಾನು ಭೂಲೋಕಕ್ಕೆ ಇಳಿದದ್ದೇ ಧರ್ಮ ರಕ್ಷಣೆಗಾಗಿ. ಹಾಗಾಗಿ ಮುಂದೊಂದು ದಿನ ನಾನು ಸೂಕ್ತವಾದಂತಹ ಸ್ಥಳವನ್ನು ಆರಿಸಿಕೊಂಡು ಆ ಪ್ರದೇಶದಲ್ಲಿ ನಾನು ನೆಲೆಯಾಗುವುದಕ್ಕಿದ್ದೇನೆ. ನನ್ನ ಕ್ಷೇತ್ರಕ್ಕೆ ಬರುವಂತಹ ಭಕ್ತರು ತಮ್ಮ ಮನೆಯಲ್ಲಿ ಒಂದಿಷ್ಟು ಕಾಣಿಕೆಯನ್ನು ಎತ್ತಿಡುವುದಕ್ಕೆ ಇದ್ದಾರೆ. ಆ ಕಾಣಿಕೆಯ ಮುಂದಕ್ಕೆ ಮುಡಿಪು ಎಂದು ಪ್ರಸಿದ್ಧಿ ಹೊಂದಲಿಕ್ಕಿದೆ. ಆ ಮುಡಿಪಿನಂತಹ ಕಾಣಿಕೆಯನ್ನು ನನ್ನ ಕ್ಷೇತ್ರಕ್ಕೆ ಬರುವಂತಹ ಹೊತ್ತಿಗೆ ಆ ಕ್ಷೇತ್ರಕ್ಕೆ ಸಮರ್ಪಿಸಿದರು ಎಂದಾದರೆ ಅದರಲ್ಲಿ ಒಂದು ಭಾಗವನ್ನು ಸಮುದ್ರ ರಾಜನ ಮುಖೇನವಾಗಿ ಕುಬೇರನಿಗೆ ಸಲ್ಲುವಂತೆ ನಾನು ಮಾಡುತ್ತೇನೆ. ಆದರೆ ಒಂದು ಮಾತು ಏನಮ್ಮ? ಇನ್ನು ಮುಂದಕ್ಕೆ ನನ್ನನ್ನು ನೋಡೋದಕ್ಕೆ ಯಾರಿದ್ದಾರೆ ಹೇಳು ಮಗ? ಇನ್ನು ಮುಂದಕ್ಕೆ ಅಮ್ಮ, ಚಿಂತಿಸುವುದು ಬೇಡ. ಏನು ಮಾಡುದು? ನನ್ನೊಂದಿಗೆ ಪ್ರತಿನಿತ್ಯವೂ ಜೊತೆಯಾಗಿರಬೇಕು ಎನ್ನುವುದಾಗಿ ನಿನ್ನ ಮನದಾಸೆ ತಾನೆ. ಹೌದು. ಇದಕ್ಕೂ ಒಂದು ದಾರಿಯನ್ನು ತಿಳಿಸುತ್ತೇನೆ. ಹೇಗೆ? ನೀನು ಈಗಿನವಳಲ್ಲಮ್ಮ. ಈ ಹಿಂದೆ ದ್ವಾಪರ ಯುಗದಲ್ಲಿ ನಾನು ಶ್ರೀಕೃಷ್ಣನಾಗಿದ್ದಾಗ ನನ್ನ ಮಾತೆ ಯಶೋದೆಯಾಗಿದ್ದವಳು ನೀನು. ಆ ಹೊತ್ತಿಗೆ ಅನೇಕ ಮಂದಿ ತರುಣಿಯರನ್ನು ನಾನು ಮದುವೆಯಾದಂತಹ ವೇಳೆಯಲ್ಲಿ ನನ್ನ ಕಲ್ಯಾಣವನ್ನು ಕಾಣಲಿಲ್ಲ ಎನ್ನುವಂತಹ ದುಃಖಿತಳಾದಂತಹ ನೀನು ನನ್ನಲ್ಲಿ ಬೇಡಿಕೊಂಡಾಗ ನಾನು
ನನಗೆ ಅಂದುಕೊಟ್ಟಂತಹ ಮಾತನ್ನು ಇಂದು ಪೂರೈಸಿದ್ದೇನೆ. ಹೌದು. ತಾಯಿ ಮಗನೇ. ಶ್ರೀನಿವಾಸನ ಕಲ್ಯಾಣವನ್ನು ನೋಡುವುದರ ಮುಖೇನವಾಗಿ ನಿನ್ನ ಮನದಾಸೆಯನ್ನು ನೀನು ಈಡೇರಿಸಿಕೊಂಡವಳಿದ್ದಿ. ಅಷ್ಟು ಮಾತ್ರವಲ್ಲ, ನೀನು ಪ್ರತಿನಿತ್ಯವೂ ನನ್ನ ಜೊತೆಯಲ್ಲೇ ಇರಬೇಕು. ಯಾವುದಾದರೂ ಸುಮವು ಬಾಡಿ ಹೋಯಿತು ಎಂದಾದರೆ ಅದರ ಪರಿಮಳವನ್ನು ಆಘ್ರಾಣಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮುಂದಕ್ಕೆ ನೀನು ಬಕ್ಕುಳಾದೇವಿಯಾದ ನೀನು ಬಕ್ಕುಳ ಮಾಲೆಯಾಗಿ ನನ್ನ ಶರೀರದಲ್ಲಿ ಪ್ರತಿನಿತ್ಯವೂ ಇರುತ್ತಾಯಿ. ಆ ಹೂ ಬಾಡಿದ ಮೇಲೂ ತನ್ನ ಸುವಾಸನೆಯನ್ನು ಸುತ್ತಮುತ್ತಲಿಗೂ ಪಸರಿಸುವುದಕ್ಕಿದೆ. ಹಾಗಾಗಿ ಅಂತಹ ದ್ರವ್ಯವುಳ್ಳಂತಹ ಅಂತಹ ಪರಿಮಳವುಳ್ಳಂತಹ ಬಕ್ಕುಳ ಮಾಳಿಕೆಯಾಗಿ ನಿನ್ನನ್ನು ನನ್ನದೊಂದು ಎಂತ ಸೌಭಾಗ್ಯ ನೋಡಿ. ಪ್ರಪಂಚದಲ್ಲಿ ಎಲ್ಲರೂ ಅಳಿಯನನ್ನು ದೇವರು ಅಂತ ಹೇಳಿ, ಆದ್ರೆ ನಮಗೆ ಹಾಗಲ್ಲ. ದೇವರೇ ಅಳಿಯನಾಗಿ ಬಂದಿದ್ದಾನೆ. ಅವಯ್ಯ, ಇದರಲ್ಲಿ ನಾವು ನೀವು ಎನ್ನುವುದು ಕೇವಲ ಒಂದು ನೆಪ. ಎಲ್ಲವೂ ದೇವ ಸಂಕಲ್ಪದಂತೆಯೇ ನಡೆಯಬೇಕು. ಅವಯ್ಯ, ಮದುವೆನೇನೋ ಮಾಡಿಕೊಟ್ಟಿದ್ದೀರಿ, ಉಡುಗೊರೆಗಳು ಬೇಕಾದಷ್ಟು ಕೊಟ್ಟಿದ್ದೀರಿ. ಆದ್ರೆ ಒಂದು ಏನು, ನೀನು ಮಾತ್ರ ಇನ್ನು ನಮ್ಮ ಮನೆಯ ದೇವರಾಗಿ ಇಲ್ಲಿಯೇ ಸ್ಥಿರವಾಗಿ ನೆಲೆಸಬೇಕು. ಅದು ನಮ್ಮ ಪ್ರಾರ್ಥನೆ. ಮಾವಯ್ಯ, ಈಗಾಗಲೇ ನಾನು ನಿಮಗೆ ವಿಚಾರವನ್ನು ತಿಳಿಸಿದವನಿದ್ದೇನೆ. ನಾನು ಈ ಧರೆಗಿಳಿದು ಬಂದದ್ದೇ ಸಂಕಟವನ್ನು ಹರಿಸುವುದಕ್ಕಾಗಿ, ವೆಂಕಟರಮಣನಾಗಿ ಈ ಪ್ರಪಂಚ ಮುಖಕ್ಕೆ ಧರ್ಮ ಬೋಧನೆಯನ್ನು ಮಾಡುವುದಕ್ಕೆ, ಕಲಿಯುಗದ ಪ್ರತ್ಯಕ್ಷ ದೈವವಾಗಿ ನೆಲೆಯಾಗುವುದಕ್ಕೆ, ಕಲಿಯುಗದ ಈ ಪ್ರಾರಂಭದಲ್ಲಿ ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ ನಾನು ಬಂದವನು. ನಿಮ್ಮಿಂದ ಒಂದು ಉಪಕಾರ ಮಾವಯ್ಯ. ಏನದು? ನಾರಾಯಣಪುರ ಮತ್ತು ತೋಂಡಾ ದೇಶದ ಮಧ್ಯದಲ್ಲಿ ಕಾಣುವಂತಹ ಸಪ್ತಗಿರಿಗಳ ತಿರುವಿನಲ್ಲಿ ನನಗೊಂದು ಆಲಯವನ್ನು ನೀವು ನಿರ್ಮಿಸಬೇಕು. ಸರಿ. ಆ ತಿರುಪತಿ ಎನ್ನುವಂತಹ ಕ್ಷೇತ್ರದಲ್ಲಿ ತಿರುಪತಿ ತಿಮ್ಮಪ್ಪನಾಗಿ ನಾನು ನೆಲೆಯಾಗುವುದಕ್ಕಿದ್ದೇನೆ. ಅಷ್ಟು ಮಾತ್ರವಲ್ಲ, ನಾನು ಭೂಮಿಗೆ ಇಳಿದು ಬರುವಂತಹ ಸಂದರ್ಭದಲ್ಲಿ ನನಗೆ ನಿಲ್ಲುವುದಕ್ಕೆ ಸುಸ್ಥಳವಿಲ್ಲದಂತಹ ಹೊತ್ತಿಗೆ ನಾನು ಬೇಡಿಕೊಂಡದ್ದು ಭೂವರಾಹನಲ್ಲಿ ನಾನು ಸ್ಥಳವನ್ನು. ಹಾಗಾಗಿ ನನ್ನ ಕ್ಷೇತ್ರದಲ್ಲಿ ಅವನಿಗೂ ಒಂದು ಅಧಿಕಾರದ ಸ್ಥಾನವನ್ನು ನೀಡುವುದರ ಮುಖೇನವಾಗಿ ಪ್ರಥಮದ ಪೂಜೆಯನ್ನು ಆತ ಪಡೆಯುವುದಕ್ಕಿದ್ದಾನೆ. ಅಷ್ಟು ಮಾತ್ರವಲ್ಲ, ಈಗಾಗಲೇ ಹೇಳಿದ ಹಾಗೆ ಬರುವಂತಹ ಭಕ್ತರು ಮುಡಿಪಿನ ಕಾಣಿಕೆಯನ್ನು ತಂದು ನನಗೆ ಒಪ್ಪಿಸುವಂತಹ ವೇಳೆಯಲ್ಲಿ ನನ್ನ ದರ್ಶನವನ್ನು ಮಾಡುವುದ ಮುಂಚಿತವಾಗಿ ವರಾಹನ ದರ್ಶನವನ್ನು ಮಾಡಿಕೊಂಡು ನನ್ನ ಬಳಿಗೆ ಬರುವವರಿದ್ದಾರೆ. ಅಷ್ಟು ಮಾತ್ರವಲ್ಲ, ನಾನೇನು ಶ್ರೀಮತ್ತಿಕೆಯಿಂದ ಬೆಳೆದವನು ನಾನಲ್ಲ. ಪ್ರತಿಯೊಬ್ಬರಲ್ಲೂ ಶ್ರೀನಿವಾಸನನ್ನು ಕಾಣುವುದಕ್ಕೆ ಸಾಧ್ಯವಿದೆ. ಬಡತನ ಎನ್ನುವಂತಹ ಹೊಸ್ತಿಲನ್ನು ಮೆಟ್ಟಿಕೊಂಡು ಬಡತನದ ಜೀವನವನ್ನು ಸಾಗಿಸಿಕೊಂಡು ನಾನು ಬಂದವನು. ನನ್ನ ಮಾತೆಯು ಪ್ರೀತಿಯಿಂದ ನನಗೆ ಕೊಟ್ಟದ್ದು ಅನ್ನವನ್ನು. ಆ ಅನ್ನವು ಇನ್ನು ಮುಂದಕ್ಕೆ ಹಾಲು ಪಾಯಸವಾಗಿ ಪ್ರಸಾದ ರೂಪದಲ್ಲಿ ಭಕ್ತರು ಸ್ವೀಕರಿಸುವುದಕ್ಕಿದ್ದಾರೆ. ಮಾವಯ್ಯ, ಈ ಎಲ್ಲ ವಿಶೇಷತೆಗಳನ್ನು ನೀವು ಒಳಗೊಂಡು ನನಗೆ ಕ್ಷೇತ್ರವನ್ನು ನೀವು ನಿರ್ಮಿಸಿಕೊಟ್ಟಿರಿ ಎಂದಾದರೆ ಕಲಿಯುಗದ ಆದಿ ದೈವವಾಗಿ ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವವನಾಗಿ ಸಂಕಟ ಹರಣ ವೆಂಕಟರಮಣನಾಗಿ ತಿರುಪತಿಯ ತಿಮ್ಮಪ್ಪನಾಗಿ ಜೊತೆಯಾಗಿ ನಾನು ನೆಲೆಯಾಗುವುದಕ್ಕಿದ್ದೇನೆ. ಸರಿ. ಅಷ್ಟು ಮಾತ್ರವಲ್ಲ, ನಾನು ಒಬ್ಬನೇ ನೆಲೆಯಾಗುವುದೇ. ಈ ಹೊತ್ತಿಗೆ ಪದ್ಮಾವತಿಯನ್ನು ವರಿಸಿದವನು ನಾನಿದ್ದೇನೆ. ನಾನು ಭೂಲೋಕಕ್ಕೆ ಇಳಿದು ಬರುವುದಕ್ಕೆ ಮತ್ತೊಂದು ಯೋಗ್ಯವಾದಂತಹ ಕಾರಣ, ನನ್ನ ಮಡದಿಯಾದಂತಹ ಲಕ್ಷ್ಮಿಯು ನನ್ನನ್ನು ತಿಳಿಸಿ ಬಂದಂತಹ ವೇಳೆ ಈ ಹೊತ್ತಿಗೆ ನಾರದರು ತಿಳಿಸಿದಂತಹ ವಾರ್ತೆಯನ್ನು ಕೇಳಿ ಆಕೆಯು ಇಲ್ಲಿಗೆ ಬಂದವಳಿದ್ದಾಳೆ. ಶ್ರೀದೇವಿಯನ್ನು ಹಾಗೂ ಭೂದೇವಿಯನ್ನು ನನ್ನ ಎಡಬಲದಲ್ಲಿ ಮಚ್ಚೆಯನ್ನಾಗಿರಿಸಿಕೊಂಡು ಈ ಕ್ಷೇತ್ರದಲ್ಲಿ ನಾನು ನೆಲೆಯಾಗುವುದಕ್ಕಿದ್ದೇನೆ. ಮಾವಯ್ಯ ಎನ್ನುವಲ್ಲಿಗೆ ನಾನು ಈಗಾಗಲೇ ಹೇಳಿದೆ, ಮಾನವ ಜೀವಿಗಳು ಪ್ರಪಂಚದಲ್ಲಿ ಏನಾದರೂ ಮಾಡುತ್ತಾರೆ ಎಂದಾದರೆ ಅದು ಕೇವಲ ನೆಪವಾಗಿ. ಇಲ್ಲಿ ಏನು ಇದ್ದರೂ ದೇವ ಸಂಕಲ್ಪ ಮಾತ್ರ. ಇಲ್ಲಿಗೆ ಆದದ್ದು ಶ್ರೀನಿವಾಸ ಕಲ್ಯಾಣವಾದರೂ ಈ ಹಿಂದೆ ನಡೆದಂತಹ ಕಲ್ಯಾಣ ಕಥೆಗಳಾಗಿರಬಹುದು. ಇದೆಲ್ಲವೂ ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡುವಂತಹ ಒಂದೇ ಒಂದು ಉದ್ದೇಶದಿಂದ ಎಲ್ಲರ ಕಲ್ಯಾಣವಾಗಿದೆ ಎನ್ನುವಲ್ಲಿಗೆ ಈ ಪುಣ್ಯ ಕಥೆಯಾದಂತಹ ದೇವ ಸಂಕಲ್ಪ ಎನ್ನುವಂತಹ ಈ ಪುಣ್ಯ ಕಥಾ ಭಾಗವನ್ನು ಯಾರು ಆಡಿದ್ದಾರೋ, ಯಾರು ಆಡಿಸಿದ್ದಾರೋ, ಯಾರು ನೋಡಿದ್ದಾರೋ, ಯಾರು ಕೇಳಿದ್ದಾರೋ, ಯಾರು ನೋಡಿಸಿದ್ದಾರು, ಇವರಿಗೆಲ್ಲರಿಗೂ ನಾವು ನಂಬಿಕೊಂಡು ಬಂದಂತಹ ನಮ್ಮ ಆರಾಧ್ಯ ದೈವವಾದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೆ ಶ್ರೀ ಮಹಾಗಣಪತಿ ದೇವರು ಅವರಿಗೆ ಸುಖ ಶಾಂತಿ ನೆಮ್ಮದಿಯ ಜೊತೆಗೆ ಅವರ ಮನದ ಇಷ್ಟಾರ್ಥವನ್ನು ಈಡೇರಿಸಲೆಂದು ದೇವರಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುತ್ತಾ ಪುಣ್ಯ ಕಥೆಗೆ ಮಂಗಳ ಗೀತೆಯನ್ನು ಹಾಡುವರೆ ಭಾಗವತರಲ್ಲಿ ಅಪ್ಪಣೆಯನ್ನು ಕೇಳಿ ಶ್ರೀಮದ್ ವೆಂಕಟನಾಥ